ಜಯತಿ ಹರಿರಚಿಂತ್ಯ ಸರ್ವದೇವೈಕವಂದ್ಯಃ ಪರಮಗುರುರಭೀಷ್ಟಾವಾಪ್ತಿತಃ ಸಜ್ಜನಾನಾಂ ನಿಖಿಲ ಗುಣಗಣಾರ್ಣೋ ನಿತ್ಯ ನಿರ್ಮುಕ್ತದೋಷಃ ಸರಸಿಜ ನಯನೋಸೋ ಶ್ರೀಪತಿರ್ಮಾನದೂನಃ ಶಶೀದ ಗಣಪತೆ ಗಣೇಶುತ್ವಾ ಮಾವರ್ವಿಪ್ರತಮಂ ಕವೀನಾಂ ನರುತೆ ತ್ವತ್ಕ್ರಿಯತೆ ಕಿಂಚನಾರೆ ಮಹಾಮರ್ಕಂ ಮಾಘವಂ ಚಿತ್ರಮರ್ಚ ತತ್ರ ತತ್ರ ಸ್ಥಿತೋ ವಿಷ್ಣುಃ ತತ್ತಃ ಶಕ್ತಿ ಪ್ರಬೋದಯನ್ ಏಕ ಏವ ಮಹಾಶಕ್ತಿಃ ಕುರುತೆ ಸರ್ವಮಂಜಸ ದ್ರವ್ಯಂ ಕರ್ಮ ಚ ಕಾಲಶ್ಚ ಸ್ವಭಾವೋ ಜೀವ ಏವ ಚ ಯದನುಗ್ರಹತಃ ಸಂತಿ ನ ಸಂತಿ ಯದುಪೇಕ್ಷಯಾ ಮಯಿ ಸ್ಥಿತೋ ಮದಂಗೇಷು ಸ್ವತಂತ್ರೋ ವ್ಯಾಪ್ತವಾನ್ ಹರಿಃ ಸ ವಿಷ್ಣು ಶಾಶ್ವತಂತ್ರಂ ಮಾಂ ಸ್ವೇಚ್ಛಯಾ ವರ್ತಯತ್ಯಜಃ ಸ್ವಾತ್ಮನಸ್ತಸ್ಯ ಪೂಜಾ ಸ್ಯುಃ ಮನೋವಾಕ್ಕಾಯ ವೃತ್ತಯಃ ಮಮೇತಾಹ ಇತಿ ಕರ್ತಾರಮುದ್ದೇಶ್ಯಂ ಚ ಹರಿಂ ಸ್ಮರೇತ್ ಧರ್ಮ ದೃಢಬದ್ಧ ಮೂಲಃ ವೇದಸ್ಕಂದಃ ಪುರಾಣ ಶಾಖಾಢ್ಯಾಃ ಕ್ರತುಕುಸುಮೋ ಮೋಕ್ಷಫಲೋ ಮಧುಸೂದನ ಪಾದಪೋಜಯತಿ ನಮೋಸ್ತು ತಾತ್ವಿಕಾ ದೇವಾಃ ವಿಷ್ಣುಭಕ್ತಿಪರಾಯಣಾಃ ಧರ್ಮಮಾರ್ಗೇ ಪ್ರೇರಯಂತು ಭವಂತಃ ಸರ್ವ ಏವ ಹಿ ನೌಮಿನ್ಯಾಯ ಸುಧಾಧಿಕೃಜ್ಜಯ ಮುನೀನ್ ಶ್ರೀಪಾದರಾಟ್ಸನ್ಮಣೀನ್ ವ್ಯಾಸಾರ್ಯಾನ್ ವಿದಾಗಮಬ್ಧಿವಿಹರಾನ್ ಶ್ರೀವಾದಿರಾಜಾನಪೀನ್ ವಂದೇಹಂ ಸವರಾನ್ ರಘುತ್ತಮ ಗುರುನ್ ವೈದಗ್ಧ್ಯವಾರಾಮಿದೀಂ ಶ್ರೀಸತ್ಯವ್ರತ ರಾಘವೇಂದ್ರಂ ನಿಪಾನ್ ಸದ್ಬೋಧ ಸಧ್ಯಾನಪಾನ್ ಶಾಸ್ತ್ರೇಷು ಪಾರದೃಶ್ವಾನಂ ಶಾಸ್ತ್ರಜ್ಞೇಷು ಚ ವತ್ಸಲಂ ದೀನಭಕ್ತೋದ್ಧಾರಕರಂ ಸತ್ಯಾತ್ಮಾನಂ ಗುರುಂ ಭಜೆ ವಿದ್ಯಾಪೀಠ ವಿಧಾತಾರಂ ವಿದ್ಯಾವಾರಿಧಿ ಚಂದಿರಂ ವಿದ್ಯಾರ್ಥಿ ವತ್ಸಲಂ ವಂದೇ ಮಹಾಮಹಿಮ ಸದ್ಗುರುಂ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಜ್ಞಾನೇನೈವ ಪರಂಪದಂ ಅಂತ ನಮ್ಮ ಶಾಸ್ತ್ರದಲ್ಲಿ ಶ್ರೀಕೃಷ್ಣ ಪರಮಾತ್ಮ ಹೇಳಿದ್ದಾರೆ. ಜ್ಞಾನೇನೈವ ಪರಂಪದಂ, ಏನು ಮಾಡಿದರೂ ಕೂಡ ಜ್ಞಾನವನ್ನ ಪಡೆಯದೇ ಇದ್ದರೆ ಮೋಕ್ಷವನ್ನು ಪಡೆಯಲು ಸಾಧ್ಯವಿಲ್ಲ. ಜ್ಞಾನಕ್ಕೆ ಶ್ರೀಕೃಷ್ಣ ಪರಮಾತ್ಮ ಬಹಳ ಮಹತ್ವ ಕೊಟ್ಟದ್ದು. ನಹಿ ಜ್ಞಾನೇನ ಸದೃಶಂ ಪವಿತ್ರ ಮಿಹ ವಿದ್ಯತೆ. ಜ್ಞಾನಕ್ಕೆ ಸ್ಥಾನ ಬಹಳ ಮೇಲೆ ಇದೆ, ಬಹಳ ಪವಿತ್ರವಾದದ್ದು ಜ್ಞಾನ. ಆ ಜ್ಞಾನವನ್ನ ಜಗತ್ತಿಗೆ ಕೊಡೋದಕ್ಕಾಗಿ ಎಲ್ಲ ದುಷ್ಟರ ಸಂಹಾರ ಆಗಬೇಕು, ಸಜ್ಜನರಿಗೆ ಸಂತೋಷವಾಗಬೇಕು. ಬರೀ ಸಜ್ಜನರಿಗೆ ಸಂತೋಷ ಮಾಡದೆ ದೇವರು ಸಜ್ಜನರಿಗೆ ಸಂತೋಷ ಮಾಡಿ ಕೂತು ಬಿಟ್ಟ ಆಗೋದಿಲ್ಲ. ಉಳಿದ ಎಲ್ಲ ಜನರಿಗೂ ಕೂಡ ಒಳ್ಳೆ ತತ್ವಜ್ಞಾನ ಆಗಬೇಕು. ಆ ತತ್ವಜ್ಞಾನ ಆಗೋದಕ್ಕಾಗಿ ಭಗವಂತ ವೇದವ್ಯಾಸ ಎನ್ನುವಂತಹ ರೂಪವನ್ನ ತಾಳಿ 18 ಪುರಾಣಗಳನ್ನ ಬರೆದಿದ್ದಾನೆ ಭಗವಂತ ವೇದವ್ಯಾಸ ರೂಪದಿಂದ. ಹೇಗೆ ಅತ್ರಿ ಋಷಿಗಳು, ವಸಿಷ್ಠ ಋಷಿಗಳು, ಹೀಗೆ ಸಪ್ತ ಋಷಿಗಳಿದ್ದಾರೋ ಹಾಗೆ ವೇದವ್ಯಾಸ ದೇವರನ್ನು ಕೂಡ ಒಬ್ಬರು ಋಷಿಗಳು ಅಂತ ಅನೇಕ ಜನರು ತಿಳ್ಕೋತಾರೆ. ಆದರೆ ವೇದವ್ಯಾಸ ದೇವರು ಸಾಕ್ಷಾತ್ ಭಗವಂತನ ಅವತಾರ. ಭಗವಂತನ ಅವತಾರ ತತ್ವಜ್ಞಾನಕ್ಕಾಗಿ ಭಗವಂತ ಅವತಾರ ಮಾಡಿದ್ದು. ರಾಮಾವತಾರ, ಕೃಷ್ಣಾವತಾರದಲ್ಲಿ ಭಗವಂತ ತತ್ವಜ್ಞಾನವನ್ನು ಮಾಡಿದ್ದಾನೆ. ಆದರೆ ಅಲ್ಲಿರುವಂತಹ ಸಜ್ಜನರಿಗೆ ಉದ್ಧಾರ ಮತ್ತೆ ದುರ್ಜನರ ಸಂಹಾರ ಇವುಗಳನ್ನ ಮಾಡ್ತಾ ಭಗವಂತ ಅನುಗ್ರಹ ಮಾಡಿದರೆ ವೇದವ್ಯಾಸ ರೂಪದಿಂದ ಕೇವಲ ತತ್ವಜ್ಞಾನವನ್ನು ಕೊಟ್ಟಿದ್ದಾನೆ ಭಗವಂತ. ಅವರಲ್ಲಿ 18 ಪುರಾಣದಲ್ಲಿ ಸಾತ್ವಿಕ ಪುರಾಣ ಶ್ರೇಷ್ಠ ಪುರಾಣ ಯಾವುದು ಅಂತಂದ್ರೆ ಅದು ಗರುಡ ಪುರಾಣ. ಗರುಡ ಪುರಾಣ ಅಂತಂದ್ರೆ ಗರುಡ ದೇವರು ಹೇಳಿದ್ದು ಪುರಾಣ ಅಲ್ಲ, ಗರುಡ ದೇವರಿಗೆ ಭಗವಂತ ಕೂಡಿಸಿಕೊಂಡು ಹೇಳಿದ್ದು. ಈಗ ನೀವು 18 ವರ್ಷ 50 ವರ್ಷ ಅಧ್ಯಯನ ಮಾಡಿರ್ತೀರಿ. ಆ ಅಧ್ಯಯನ ಮಾಡಿದ ಕಠಿಣವಾದ ವಿಷಯವನ್ನ ಕಂಡವರಿಗೆ ನೀವು ಹೇಳೋದಿಲ್ಲ. ಅದು ಮಹತ್ವವಾದ ರಹಸ್ಯಗಳನ್ನ ನೀವು ಬಹಳ ಕಷ್ಟಪಟ್ಟು ತಿಳ್ಕೊಂಡಂತದ್ದೇನಿರತ್ತೋ ಅದು ಕಂಡವರಿಗೆ ಮನುಷ್ಯ ಹೇಳೋದಿಲ್ಲ. ಬಹಳ ಆತ್ಮೀಯರಾದವರಿಗೆ ಹೇಳ್ತಾರೆ. ಹಾಗೆ ಭಗವಂತನಿಗೆ ಅತ್ಯಂತ ಆತ್ಮೀಯರು ಗರುಡದೇವರು. ಯಾಕೆಂದ್ರೆ ಭಗವಂತನ ವಾಹನ ಅಂತ. ಅಂದ್ರೆ ಭಗವಂತ ಮತ್ತು ಗರುಡದೇವರು ಫ್ರೆಂಡ್ಸ್ ಏನು ಅಂತಂದ್ರೆ ಅಲ್ಲ ಅಂತ ಹೇಳ್ತಾರೆ. ಕೇವಲ ಅದೊಂದು ವಾಹನ ಗರುಡದೇವರು. ಮಹಾಭಾರತದಲ್ಲಿ ಒಂದು ಕಥೆ ಬರುತ್ತೆ. ರುಕ್ಮಿಣಿಯ ಕಲ್ಯಾಣ ಸ್ವಯಂವರದಲ್ಲಿ ಹೇಳುವಾಗ ಶ್ರೀಮದ್ ಆಚಾರ್ಯರು ಏನು ಹೇಳ್ತಾರೆ ಅಂತಂದ್ರೆ, ಎಲ್ಲ ರಾಜರು ಕೂಡಿ ಕೃಷ್ಣನಿಗೆ ಅವಮಾನ ಮಾಡಬೇಕು ಅಂತ ಒಂದು ವಿಚಾರವನ್ನ ಮಾಡ್ತಾರೆ. ಕೃಷ್ಣನಿಗೆ ಅವಮಾನ ಮಾಡ್ಬೇಕು, ಯಾಕಂದ್ರೆ ಅವನು ಭಗವಂತ, ಅವನು ಸರ್ವೋತ್ತಮ, ಅವನಿಗೆ ಸಾವೇ ಇಲ್ಲ ದೇವರಿಗೆ. ಅಂತಹ ಸಾವು ಇಲ್ಲದ ದೇವರನ್ನ ಸೋಲಿಸಬೇಕು, ಅದು ಆಗೋದಿಲ್ಲ. ಮತ್ತೆ ನಾವೇನೇ ಇದ್ರು ಎಷ್ಟು ಸಲ ಪ್ರಯತ್ನ ಮಾಡಿದ್ರು ನಮಗೆ ಹಾನಿ.
ಹಾಗಾಗಿ ದೇವರಿಗೆ ಅವಮಾನವನ್ನ ಮಾಡೋಣ, ಆ ಅವಮಾನವನ್ನ ತಡಿಲಿಕ್ಕೆ ಸಾಧ್ಯ ಆಗೋದಿಲ್ಲ ಭಗವಂತ ಅಂತ ವಿಚಾರ ಮಾಡಿ ಎಲ್ಲರೂ ಕೂಡ ಸಭೆಯಲ್ಲಿ ಆಸನ ಇಲ್ಲದೆ ಇರುವ ಹಾಗೆ ಮಾಡಬೇಕು ಅಂತ ವಿಚಾರ ಮಾಡ್ತಾರೆ. ಆಗ ಗರುಡ ದೇವ ತಮ್ಮ ರೆಕ್ಕೆಯನ್ನ ಬಡಿತಾರೆ. ರೆಕ್ಕೆಯನ್ನ ಪಡೆದರೆ ಆ ಆಸನ, ಆ ಇಡೀ ಸಾಮ್ರಾಜ್ಯವೇ ಅಳೆಯಾಡ್ಬಿಡುತ್ತೆ. ಆಗ ಶ್ರೀಮದಾಚಾರ್ಯರು ಬರೀತಾರೆ, ಕೇವಲ ಪಕ್ಷಿಗೆ ಅಷ್ಟು ಶಕ್ತಿ ಇರುವಾಗ, ಗರುಡ ದೇವರು ಅಂತಂದ್ರೆ ಕಕ್ಷೆಯಲ್ಲಿ 3ನೇ 4ನೇ ಕಕ್ಷದಲ್ಲಿ ಬರೋರು. ಒಳ್ಳೆ ತತ್ವಜ್ಞಾನ ಬೇಕು ಅಂತಂದ್ರೆ ಶೇಷದೇವರನ್ನ ಉಪಾಸನೆ ಮಾಡಬೇಕು ಅಂತ. ಶಾಸ್ತ್ರವನ್ನ ಯಾರೇ ಓದಬೇಕು ಅಂತಿದ್ರೆ ನಮಗೆ ಬುದ್ಧಿ ಕಡಿಮೆ ಇದೆ ರೀ, ಒಳ್ಳೆ ಜ್ಞಾನ ಬೇಕು ಅಂದ್ರೆ ಶೇಷದೇವರ ಉಪಾಸನೆ ಮಾಡ್ಬೇಕಂತ. ಅದಕ್ಕಾಗಿ ಟೀಕಾರಾಯರು, ರಾಯರು ಇವರೆಲ್ಲರಲ್ಲಿ ಶೇಷಾಂಶರು, ಟೀಕಾರಾಯರು ವಿಶೇಷ ಶೇಷಾಂಶರು ಅಂತ ಕರೀತಾರೆ. ಯಾಕಂದ್ರೆ ಒಳ್ಳೆ ಶಾಸ್ತ್ರವನ್ನ ಬರೆಯಬೇಕಾದ್ರೆ ಶ್ರೀಪಾದರಾಜರ ಮಹಿಮೆಯಲ್ಲಿ, ವ್ಯಾಸರಾಜರ ವಿಜೇಂದ್ರರ ಮಹಿಮೆಯಲ್ಲಿ, ಅನೇಕ ಯತಿಗಳ ಮಹಿಮೆಯಲ್ಲಿ ಕೇಳ್ತೇವೆ ಶೇಷದೇವರು ಬಂದು ಅನುಗ್ರಹ ಮಾಡಿದರು ಅಂತ. ವ್ಯಾಸರಾಜರು ತಾವು ಗುಹೆಯಲ್ಲಿ ಕೂತು ಅಧ್ಯಯನ ಮಾಡ್ತಾ ಇರಬೇಕಾದಾಗ ಶೇಷ ಬಂತು ಅಂತ, ಹಾವು ಬಂತು. ಆ ಹಾವು ಬಂದು ಅವರಿಗೆ ಮಾತಾಡ್ಲಿಕ್ಕೆ ಪ್ರಾರಂಭ ಮಾಡಿದ್ರೆ ಶ್ರೀಪಾದರಾಜರು ಸರ್ಪ ಭಾಷೆಯಲ್ಲಿ ಉತ್ತರವನ್ನ ಕೊಡ್ತಾರೆ. ಉತ್ತರವನ್ನ ಕೊಟ್ಟು, ಇವರು ನಮ್ಮ ಶಿಷ್ಯರು ಅಧ್ಯಯನ ಮಾಡ್ತಾ ಇದ್ದಾರೆ, ಅನುಗ್ರಹ ಮಾಡಬೇಕು ಅಂತ. ಅವರು ಬಂದವರು ಶೇಷದೇವರು, ಅನುಗ್ರಹ ಮಾಡ್ತಾರೆ. ಹೀಗಾಗಿ ಆ ಶೇಷದೇವರ ಸಮಾನ ಕಕ್ಷದಲ್ಲಿ ಬರುವರು ಗರುಡ ದೇವರು. ಅಂತಹ ಎಲ್ಲ ಶಾಸ್ತ್ರವನ್ನ ಅಧ್ಯಯನ ಮಾಡಿದಂತಹ ಮಹಾಜ್ಞಾನಿಗಳು, ಕಶ್ಯಪ ಋಷಿಗಳ ಮಕ್ಕಳು. ಅಂತಹ ಗರುಡ ದೇವರು, ಆ ಗರುಡ ದೇವರ ರೆಕ್ಕೆಗೆ ಅಷ್ಟು ಸಾಮರ್ಥ್ಯ ಇದೆ ಅಂತಂದ್ರೆ ಆ ಗರುಡ ದೇವರಿಗಿನ 1000 ಪಟ್ಟು ಭಗವಂತ ಉತ್ತಮ, ಅವನಿಗೆ ಎಷ್ಟು ಸಾಮರ್ಥ್ಯ ಇದೆ. ಅಂತಹ ಭಗವಂತ ಗರುಡ ದೇವರು ಬಹಳ ಆತ್ಮೀಯರು. ನಾವು ಕಾರಲ್ಲಿ ನೀವು ಹೋಗುವಾಗ ಡ್ರೈವರಿಗೆ ಮಾತಾಡ್ತಾ ಇರ್ತೀವಿ. ಯಾಕಂದ್ರೆ ಕಾರಲ್ಲಿ ನೀವು ಆಫೀಸ್ಗೆ ಹೋಗುವಾಗ ಬೇರೆಯವರು ಇರೋದಿಲ್ಲ, ಅವರಿಗೆ ವಿಶೇಷವಾಗಿ ನೀವು ಮಾತಾಡ್ತಾ ಇರ್ತೀರಿ, ವಿಶೇಷವಾಗಿ ಅವರನ್ನು ಮಾತಾಡಿಸ್ತಿರ್ತೀವಿ. ಹಂಗ ಭಗವಂತ ತಾನು ಎಲ್ಲ ಕಡೆಗೆ ಸಂಚಾರ ಮಾಡುವಾಗ ಗರುಡ ದೇವರನ್ನ ಬಹಳ ಆತ್ಮೀಯದಿಂದ, ಗರುಡ ದೇವರಿಗೆ ಒಂದು 5-6 ವರ್ಷ ಆಯ್ತು, ಸ್ವಾಮಿ ನನಗೇನು ಹೇಳ್ತಾ ಇಲ್ಲ ನೀವು, ಇಲ್ಲ ಒಳ್ಳೆ ತತ್ವಜ್ಞಾನವನ್ನ ಮಾಡ್ತೀನಿ ಅಂತ ಗರುಡ ದೇವರಿಗೆ ಉಪದೇಶ ಮಾಡ್ತಾರೆ. ಆ ಗರುಡ ದೇವರಿಗೆ ಉಪದೇಶ ಮಾಡುವಂತಹ ಸಂದರ್ಭದಲ್ಲಿ ಬಂದಂತಹ ಈ ಪುರಾಣ ಗರುಡ ಪುರಾಣ. ಆ ಗರುಡ ಪುರಾಣ ಅತ್ಯಂತ ಭಯವನ್ನು ಕೊಡುವಂತಹದ್ದು. ಮುಂದೆ ಇದರಲ್ಲಿ ಒಂದು ಮಾತು ಬರುತ್ತೆ, ಏನು ಅಂದ್ರೆ ಭಗವಂತನಿಗೆ ಅನೇಕ ಪ್ರಶ್ನೆಗಳು ಗರುಡ ದೇವರು ಕೇಳ್ತಾರೆ, ಭಗವಂತ ಉತ್ತರ ಕೊಡ್ತಾನೆ. ಆ ಗರುಡ ದೇವರ ಭಗವಂತನ ಸಂವಾದ ರೂಪದಲ್ಲಿ ಬಂದಂತಹ ಪುರಾಣ ಈ ಗರುಡ ಪುರಾಣ. ಅದರಲ್ಲಿ ಒಂದು ಪ್ರಶ್ನೆ ಕೇಳ್ತಾರೆ, ಅಲ್ಲ ಮತ್ತೆ ಯಾವ ಯಾವ ಪಾಪಗಳನ್ನು ಮಾಡಿದ್ರೆ ಯಾವ ಯಾವ ಯೋನಿಗಳಲ್ಲಿ ಹುಡ್ತಾರೆ ಅಂತ ಹೇಳುವಾಗ ಭಗವಂತ ಅಂತಾನೆ, ನಾನು ನಿನಗೆ ಈ ಉಪದೇಶ ಮಾಡುವಾಗ ನಿನ್ನ ಮೈ ನಡಗತ್ತೆ. ನಮ್ಮ ಮೈ ಅಲ್ಲ, ಗರುಡ ದೇವರ ಮೈ. ಗರುಡ ದೇವರಿಗೆ ಅಂತಾನೆ, ಗರುಡ ದೇವರಂತಾರೆ, ಅಲ್ಲ ಸ್ವಾಮಿ ಅಷ್ಟು ಭಯಾನಕನ? ಅಷ್ಟು ಭಯಾನಕ ಇದೆ ಗರುಡ ಪುರಾಣ. ಭಗವಂತನ ಲೀಲಾ ಕಥೆಗಳು ಇದರಲ್ಲಿ ಬರೋದಿಲ್ಲ. ನಾವು ಮಾಡುವಂತಹ ಮನುಷ್ಯ ಯೋನಿಯಲ್ಲಿ ಬಂದು ಏನೇನು ಪಾಪ ಕರ್ಮಗಳನ್ನ ಮಾಡ್ತೀವೋ ಅದಕ್ಕೆ ಏನೇನು ಫಲ ಮುಂದೆ ಅನುಭವಿಸ್ತಾರೆ ಅದನ್ನೆಲ್ಲವನ್ನ ವಿಸ್ತಾರವಾಗಿ ಭಗವಂತ ಗರುಡ ದೇವರಿಗೆ ಉಪದೇಶ ಮಾಡ್ತಾನೆ. ಮೊದಲಿಗೆ ಮಂಗಳಾಚರಣವನ್ನ ಮಾಡ್ತಾರೆ. ಧರ್ಮ ದೃಢಬದ್ಧ ಮೂಲ ವೇದ ಸ್ಕಂದ ಪುರಾಣ ಶಾಖಾಢ್ಯ ಕ್ರತು ಕುಸುಮೋ ಮೋಕ್ಷ ಫಲೋ ಮಧುಸೂದನ ಪಾದಪೋ ಜಯತೆ. ಎಲ್ಲೇ ಯಾವುದೇ ಗ್ರಂಥವನ್ನ ಪ್ರಾರಂಭ ಮಾಡಬೇಕಾದ್ರೆ ಭಗವಂತನ ನಮಸ್ಕಾರ ಇಲ್ಲದೇನೆ, ಮಂಗಳವನ್ನ ಮಾಡದೇನೆ ಪ್ರಾರಂಭ ಮಾಡಬಾರ್ದು. ಯಾವುದೋ ಒಂದು ಹೊಸ ಟಿವಿ ತಗೊಂಡಿರ್ತೀವಿ, ಹೊಸ ಕಾರ್ ತಗೊಂಡಿರ್ತೀವಿ, ಕಾರ್ ತಗೊಂಡ್ಬಿಟ್ಟಿವಿ, ನಡ್ರಿ ಡ್ರೈವಿಂಗ್ ಹೋಗೋಣ, ಅಲ್ಲಿ ಹೋಗೋಣ, ಇಲ್ಲಿ ಹೋಗೋಣ, ಎಲ್ಲ ಭಗವಂತನ ಪೂಜೆಯನ್ನು ಮಾಡಬೇಕು. ಹಾಗೆ ಗ್ರಂಥಕಾರರು ಮೊದಲಿಗೆ ವೇದವ್ಯಾಸ ದೇವರೇ ಭಗವಂತನ ಮಂಗಳವನ್ನ ಹಾಡ್ತಾರೆ. ಮಧುಸೂದನ ಪಾದಪೋ ಜಯತಿ. ಆ ಮಧುಸೂದನ ಅಂದ್ರೆ ಭಗವಂತ, ಮಧುನಾಮಕ ದೈತ್ಯನನ್ನ ಸಂಹಾರ ಮಾಡಿದಂತಹ ಭಗವಂತ ಜಯತಿ, ಜಯಶೀಲನಾಗಲಿ. ಅದಕ್ಕೆ ಪ್ರಶ್ನೆ ಮಾಡ್ತಾರೆ, ಭಗವಂತನಿಗೇನು ಜಯ ರೀ? ಜಯ ಯಾರಿಗೆ ಅಪರಾಜಯ ಇರ್ತದೆ. ನಾವು ಕೆಲವೊಮ್ಮೆ ಸೋಲ್ತೀವಿ, ಕೆಲವೊಮ್ಮೆ ಗೆಲ್ತೀವಿ. ಭಗವಂತನಿಗೆ ಯಾವಾಗ್ಲೂ ಗೆಲುವು, ಸೋಲು ಅನ್ನೋದೇ ಭಗವಂತನಿಗಿಲ್ಲ. ಮತ್ತೆ ಜಯತಿ ಅಂತ ಹೇಗೆ ಬರೀತಾರೆ ಗ್ರಂಥಕಾರರು ಅಂತಂದ್ರೆ, ಜಯತಿ ಅನ್ನೋ ಶಬ್ದಕ್ಕೆ ವ್ಯಾಖ್ಯಾನ ಮಾಡ್ತಾರೆ, ಉತ್ಕೃಷ್ಟೋ ವರ್ತತೆ. ಭಗವಂತ ನೀ ಸರ್ವೋತ್ತಮನಾಗಿದ್ದಿ, ಭಗವಂತ ನೀ ಸರ್ವೋತ್ತಮನಾಗಿದ್ದಿ. ಈ ತತ್ವಜ್ಞಾನವನ್ನ ಯಾರು ತಿಳಿಯುತ್ತಾರೋ ಅವರು ಮೋಕ್ಷವನ್ನ ಹೊಂತಾರೆ. ಇಲ್ಲಿ ಭಗವಂತ ಇವನು ವೃಕ್ಷ ಇದ್ದ ಹಾಗೆ. ಧರ್ಮ ಯಾವುದು ಅಂತಂದ್ರೆ ಮೂಲ, ಆ ಗಿಡದ ಮೂಲ ಇದು ಧರ್ಮ. ಹೇಗೆ ನೀವು ಧರ್ಮವನ್ನ ಪಾಲನೆ ಮಾಡ್ತಿರ್ತೀರೋ, ಗಿಡಕ್ಕೆ ಚಲೋ ನೀರು ಹಾಕಿದ್ರೆ ಅದು ಹಣ್ಣನ್ನ ಕೊಡತ್ತೆ. ಹಾಗೆ ಈ ವೃಕ್ಷಕ್ಕೆ, ಭಗವಂತ ಎಂಬ ವೃಕ್ಷಕ್ಕೆ ನೀವು ನಿತ್ಯ ಅಭಿಷೇಕ ಮಾಡಿದ್ರೆ ಅವನು ಫಲ ಕೊಡ್ತಾನೆ. ಒಳ್ಳೆ
ನೀರನ್ನ ಹಾಕಿ ಗೊಬ್ಬರವನ್ನ ಹಾಕಿ ಎಲ್ಲ ಪ್ರದಕ್ಷಿಣೆ ನಮಸ್ಕಾರವನ್ನು ಮಾಡಿ ಮನೆಯಿಂದ ಹೋಗುವಾಗ ಭಕ್ತಿಯಿಂದ ಭಗವಂತನ ಪ್ರಾರ್ಥನೆ ಮಾಡಿ ಗುರುಗಳಿಗೆ ಹಿರಿಯರಿಗೆ ನಮಸ್ಕಾರ ಮಾಡಿ ಆ ಕಾರ್ಯ ಮಾಡ್ಲಿಕ್ಕೆ ಹೋದ್ರೆ ಭಗವಂತ ಫಲವನ್ನು ಕೊಡ್ತಾನೆ. ಹಾಗಾಗಿ ಭಗವಂತನೇ ವೃಕ್ಷ, ಧರ್ಮ ಇದು ಮೂಲ, ವೇದಗಳು ಸ್ಕಂದ ಇದ್ದ ಹಾಗೆ. ಯಾಕಂದ್ರೆ ಎಲ್ಲ ಭಗವಂತನ ಮಹಿಮೆಗಳು ವೇದಗಳಲ್ಲಿ ಇದೆ. ವೇದ ಒಂದು ಮಾತನ್ನೇ ಹೇಳ್ತಾರೆ, ಯಥೋ ವಾಚೋ ನಿವರ್ತಂತೆ ಅಪ್ರಾಪ್ಯ ಮನಸಾ ಸಹ. ಎಷ್ಟು ಶಬ್ದಗಳಿದ್ದಾವಲ್ಲ ಆ ಎಲ್ಲ ಶಬ್ದಗಳನ್ನ ಬಳಸಿದ್ರೂ ಕೂಡ ಭಗವಂತನ ಮಹಿಮೆ ಹೇಳಿಕ್ ಸಾಧ್ಯ ಇಲ್ಲ. ಶಬ್ದಗಳು ನಿಂತು ಬಿಡುತ್ತದೆ. ಬ್ರಹ್ಮದೇವರು ಭಗವಂತನಿಗೆ ಭಾಗವತದಲ್ಲಿ ಬರುತ್ತೆ, ಭಗವಂತನಿಗೆ ಪ್ರಾರ್ಥನೆಯನ್ನ ಮಾಡ್ತಾರೆ. ಬ್ರಹ್ಮದೇವರು ಏನು ಅಂತಂದ್ರೆ, ಸ್ವಾಮಿ ನೀ ನಂಗೆ ಬ್ರಹ್ಮಾಂಡ ಸೃಷ್ಟಿ ಮಾಡು ಅಂತ ಹೇಳಿ. ಒಬ್ಬ ಮನೆಯನ್ನ ಕಟ್ಟಬೇಕಾದ್ರೆ ಎಷ್ಟು ಟೆನ್ಷನ್ ಇರತ್ತೆ. ಒಂದು 2-3 ವರ್ಷ ಹೇಳ್ತೀವಿ, 2-3 ವರ್ಷ ಬಹಳ ಟೆನ್ಷನ್ ಆಯ್ತು ನೋಡ್ರಿ. ಮನೆ ಕಟ್ಟಬೇಕು, ಅಲ್ಲಿ ಲೋನ್ ತಗೋಬೇಕು, ಇಲ್ಲಿ ಲೋನ್ ತುಂಬಿಸ್ಬೇಕು, ಅದು ಮಾಡ್ಬೇಕು, ಇದು ಮಾಡ್ಬೇಕು, ನೂರಾರು ಟೆನ್ಷನ್ ಇಂದ ನಾವು ಮನೆ ಕಟ್ಲಿಕ್ಕೆ ನೋಡ್ತಾ ಇದ್ದೀವಿ ಅಂತ ನಾವು ವಿಚಾರ ಮಾಡ್ತೀವಿ. ಬ್ರಹ್ಮದೇವರಿಗೆ ಇಡೀ ಬ್ರಹ್ಮಾಂಡ 50 ಕೋಟಿ ವಿಸ್ತಾರವಾದ ಬ್ರಹ್ಮಾಂಡವನ್ನ ಸೃಷ್ಟಿ ಮಾಡ್ಲಿಕ್ಕೆ ಹೋದ ಬ್ರಹ್ಮದೇವರು ಭಗವಂತನಿಗೆ ಏನ್ ಪ್ರಾರ್ಥನೆ ಮಾಡ್ತಾರೆ ಅಂದ್ರೆ, ಮಾರಿ ಶಿಷ್ಟ ನಿಗಮಸ್ಯ ಗಿರಾಂಬ ಸರ್ಗ. ಇಷ್ಟು ಕೆಲಸ ಮಾಡುವಾಗ ನಾನೊಂದು ಸಂಕಲ್ಪ ಮಾಡೀನಿ. ಏನು ಅಂದ್ರೆ, ನನ್ನ ಚತುರ್ಮುಖಗಳಿಂದ 4 ವೇದಗಳನ್ನ ಪಾರಾಯಣವನ್ನ ಮಾಡಬೇಕು. ಆ ಪಾರಾಯಣ ತಪ್ಪಬಾರದು ನಂಗೆ. ಹಾಗೆ ಭಗವಂತ ನೀನು ಅನುಗ್ರಹ ಮಾಡು. ಯಾಕಂದ್ರೆ ಕೆಲಸ ಬಂತು ಅಂತಂದ್ರೆ ಅಧ್ಯಯನ ಆಗೋದಿಲ್ಲ, ಸಾಧನ ಆಗೋದಿಲ್ಲ. ಹಾಗಾಗಿ ನನಗೆ ಅಧ್ಯಯನಕ್ಕೆ ಸಾಧನಕ್ಕೆ ಅನುಕೂಲ ಮಾಡು ಭಗವಂತ ಅಂತ ಬ್ರಹ್ಮದೇವರು ಪ್ರಾರ್ಥನೆ ಮಾಡ್ತಾರೆ. ಹಾಗೆ ಆ ವೇದಗಳಿಗೆ ಅಷ್ಟು ಮಹತ್ವವನ್ನ ನಮ್ಮ ಶಾಸ್ತ್ರಗಳು ಹೇಳಿದೆ. ಪುರಾಣಗಳು ಶಾಖ, ಅದರಲ್ಲಿ ಬರುವ ಗಿಡಗಳಲ್ಲಿ ಬರುವ ಪುಷ್ಪಗಳೇ ಯಜ್ಞ ಇದ್ದ ಹಾಗೆ. ಮೋಕ್ಷ ಯಾವುದು, ಒಂದು ಫಲ ಯಾವುದು ಅಂದ್ರೆ ಮೋಕ್ಷ. ಮಧುಸೂದನ ಪಾದಪೋ ಜಯತಿ. ಆ ಮೋಕ್ಷವನ್ನ ಕೊಡುವಂತವನು ಭಗವಂತ ಆ ಮೋಕ್ಷ ಫಲವನ್ನು ಕೊಡ್ತಾನೆ. ಹೇಗೆ ಈ ಕಥೆ ಪ್ರಾರಂಭವಾಯಿತು ಅಂತ ಅನ್ನೋದನ್ನ ಹೇಳ್ತಾರೆ. ನೈಮಿಷಾರಣ್ಯ ಕ್ಷೇತ್ರದಲ್ಲಿ ಶೌನಕಾದಿ ಋಷಿಗಳು ಸೂತಾಚಾರ್ಯರನ್ನು ಕುರಿತು ಅನೇಕ ಪ್ರಶ್ನೆಗಳನ್ನ ಮಾಡ್ತಾರೆ. ಸಾವಿರಾರು ವರ್ಷಗಳಿಂದ ಸತ್ರ ನಡೀತಾ ಇರತ್ತೆ. ಆ ಸೂತಾಚಾರ್ಯರು ಮಹಾ ಜ್ಞಾನಿಗಳು. ಎಲ್ಲ ಕಡೆಗೆ ಹೋಗಿ ಹೋಗಿ ಜ್ಞಾನವನ್ನ ತಂದು ಶೌನಕಾದಿಗಳಿಗೆ ಹಂಚ್ತಾರೆ. ತಂದೆ ಕಷ್ಟಪಟ್ಟು ಸಂಪತ್ತನ್ನೆಲ್ಲ ತಂದು ಕೆಲಸ ಮಾಡಿ ತಂದು ಸಂಪತ್ತನ್ನ ಮಕ್ಕಳಿಗೆಲ್ಲ ಕೊಡ್ತಾನೆ, ಊಟಕ್ಕೆ ಹಾಕ್ತಾನೆ, ಸಾಕ್ತಾನೆ. ಹೇಗೋ ಹಾಗೆ ಸೂತಾಚಾರ್ಯರು ಶೌನಕಾದಿ ಋಷಿಗಳಿಗೆಲ್ಲರಿಗೂ ಕೂಡ ನಿತ್ಯ ಉಪದೇಶವನ್ನ ಮಾಡಬೇಕು. ಮಾಡುವಾಗ 1000 ವರ್ಷದ ಒಂದು ಯಾಗವನ್ನ ಇಟ್ಕೊಂಡಿದ್ದಾರೆ. ಮನೆಯಲ್ಲಿ 1-2 ಹೋಮ ಮಾಡಿಸಿದ್ರೆ ನಮ್ಗೆ ಬಹಳ ಟೆನ್ಷನು, ಕೆಲಸಗಳು ಅಷ್ಟು ಇಷ್ಟು ಆಗೋದಿಲ್ಲ. 1000 ವರ್ಷದ ಸತ್ರಂ ಸ್ವರ್ಗಾಯ ಲೋಕಾಯ ಸಹಸ್ರ ಸಹಮಾನತಃ ಆ ಯಾಗವನ್ನ ಇಟ್ಕೊಂಡಿದ್ದಾರೆ. ಆಗ ಎಲ್ಲ ಋಷಿಗಳು ಕೇಳ್ತಾರೆ, ಹಾಗಾದ್ರೆ ಕಥಿತೋ ಭವತಾ ಸಮ್ಯಕ್ ದೇವಮಾರ್ಗಂ ಸುಖಪ್ರದ ಇದಾನಿಂ ಶೋತಮಿಚ್ಛಾಮಿ ಯಮಮಾರ್ಗಂ ಭಯಪ್ರದಂ. ನೀವು ಭಗವಂತನ ಸ್ವರ್ಗ ಮಾರ್ಗವನ್ನ ಹೇಳಿದ್ರಿ, ಒಳ್ಳೆ ಕೇಳಲಿಕ್ಕೆ ಅತ್ಯಂತ ತಂಪಾದದ್ದು, ಸ್ವರ್ಗದಲ್ಲಿ ಹೋದಾಗ ಏನೇನು ಭೋಗ ಮಾಡ್ಲಿಕ್ಕೆ ಸಿಗತ್ತೆ ಅದನ್ನೆಲ್ಲ ಹೇಳಿದ್ರಿ. ಈಗ ಅತ್ಯಂತ ಭಯಂಕರವಾದ ಯಮಮಾರ್ಗವನ್ನು ನಮಗೆ ತಿಳಿಸಿ, ಬಹಳ ಭಯಂಕರವಾದದ್ದು, ಅದನ್ನ ತಿಳಿಸಿ ಅಂತ ಹೇಳಿದಾಗ ಆಗ ಸೂತಾಚಾರ್ಯ ಹೇಳ್ತಾರೆ, ಶೃಣುದ್ವಂಭೋ ವಿವಕ್ಷಾಮಿ ಯಮಮಾರ್ಗಂ ಸುದುರ್ಗಮಂ ಸುಖದಂ ಪುಣ್ಯಶೀಲಾನಾಂ ಪಾಪಿನಾಂ ದುಃಖದಾಯಕಂ. ಈ ಯಮಮಾರ್ಗ ಅತ್ಯಂತ ಭಯಾನಕವಾದದ್ದು. ಯಾರು ಪುಣ್ಯವಂತರೋ ಅವರಿಗೆ ಸುಖವನ್ನ ಕೊಡುತ್ತೆ ಆ ಯಮಮಾರ್ಗದಲ್ಲಿ ಹೋಗುವಾಗ. ಯಾರು ಪಾಪಿಗಳೋ ಅವರಿಗೆ ಬಹಳ ದುಃಖವನ್ನ ಕೊಡುತ್ತೆ. ಯಥಾ ವಿಷ್ಣುನಾ ಪ್ರೋಕ್ತಂ. ಇದು ಹೇಗೆ ಬಂತು ಸ್ವಾಮಿ ಅಂತ ಋಷಿಗಳು ಕೇಳಿದಾಗ ಸೂತಾಚಾರ್ಯ ಹೇಳ್ತಾರೆ, ವೈನತೇಯಾಯ ಪೃಚ್ಛತೆ. ಗರುಡ ದೇವರು ಭಗವಂತನಿಗೆ ಪ್ರಾರ್ಥನೆಯನ್ನ ಮಾಡಿದರು. ಆಗ ಭಗವಂತ ಗರುಡ ದೇವರನ್ನ ಕುರಿತು ಉಪದೇಶವನ್ನ ಮಾಡ್ತಾನೆ ಈ ಗರುಡ ಪುರಾಣವನ್ನ. ಹೇಗಾಯ್ತು ಅಂತಂದ್ರೆ, ಅವನು ಭಗವಂತ ಆಸೀನನಾಗಿ ವೈಕುಂಠದಲ್ಲಿ ಕೂತಿದ್ದ, ಶಾಂತ ರೀತಿಯಿಂದ ಕೂತಿದ್ದ. ವೈಕುಂಠದಲ್ಲಿ ಯಾವ ಟೆನ್ಷನ್ ಇಲ್ಲ ಭಗವಂತನಿಗೆ, ಶಾಂತ ಕೂತಿದ್ದ. ಕೂತಾಗ ಗರುಡದೇವರು ಬರ್ತಾರೆ, ಸ್ವಾಮಿ ನನಗೆ ಸ್ವಲ್ಪ ತತ್ವಜ್ಞಾನ ಬೇಕು, ಅವಶ್ಯವಾಗಿ ಹೇಳ್ತೀನಿ ಅಂತ ಹೇಳಿ ಭಕ್ತಿ ಮಾರ್ಗವನ್ನ ಹೇಳಬೇಕು. ಭಗವಂತನಲ್ಲಿ ಹೇಗೆ ಭಕ್ತಿ ಮಾಡಬೇಕು ಅದನ್ನ ಹೇಳಿ ಅಂತ ಕೇಳಿದಾಗ ಭಗವಂತ ವಿಸ್ತಾರವಾಗಿ ಭಕ್ತಿ ಬಗ್ಗೆ ಹೇಳ್ತಾ ಇರಬೇಕಾಗ, ಸುಗಮಂ ಭಗವನ್ನಾಮ ಜಿಕ್ವಾಚ ವಶವರ್ತಿನಿ ತಥಾಪಿ ನರಕಂ ಯಾಂತಿ ದಿಕ್ ದಿಕ್ ದಿಕ್ರಸ್ಯ ನಾಧರಂ. ಭಗವಂತನ ನಾಮಸ್ಮರಣೆಯ ಮಹಾತ್ಮೆಯನ್ನು ಹೇಳ್ತಾರೆ. ಸುಗಮಂ ಭಗವನ್ನಾಮ, ಭಗವಂತನ ನಾಮ ಏನಿದೆಯಲ್ಲ, ಅಚ್ಯುತಾನಂತ ಗೋವಿಂದ ನಾಮೋಚ್ಚಾರಣ ಭೇಷಜಾತ್ ನಶ್ಯಂತಿ ಸಕಲಾ ರೋಗಾ ಸತ್ಯಂ ಸತ್ಯಂ ವದಾಮ್ಯಹಂ. ಯಾರಿಗೆ ರೋಗ ಬಂದಿದೆ, ಏನಾಗಿದೆ, ಭಗವಂತನ ನಾಮಸ್ಮರಣೆ ಮಾಡಬೇಕಂತೆ ಎಲ್ಲ ರೋಗಗಳು ಪರಿಹಾರವಾಗ್ತದೆ ಅಂತ ಪುರಾಣಕಾರರು ಹೇಳ್ತಾರೆ. ಅಂತಹ ಭಗವಂತನ ನಾಮ ಜಿಹ್ವಾಚ ವಶವರ್ತಿನಿ. ನೋಡ್ರಿ, ಆ ನಾಮವನ್ನ ಸ್ಮರಣೆ ಮಾಡುವಾಗ
ನಿಮ್ಗೆ ಏನು ಕಠಿಣ ಆಗೋದಿಲ್ಲ. ಬಹಳ ಬುದ್ಧಿ ಬೇಕಾ ಅದಕ್ಕೆ, ತಲೆ ಹೊಡ್ಕೋಬೇಕಾ? ಏನೂ ಇಲ್ಲ. ಭಗವಂತನ ನಾಮವನ್ನು ಹೇಳ್ತಾ ಹೋದ್ರೆ ಸಾಕು. ಅನೇಕ ಅನೇಕ ಜನ್ಮಗಳಿಂದ ಮಾಡಿದ ಪಾಪಗಳನ್ನ ಪರಿಹಾರ ಮಾಡುವ ಸಾಮರ್ಥ್ಯ ಇದೆ. ಭಾಗವತದಲ್ಲಿ ಪರೀಕ್ಷಿತ್ ರಾಜರು ಆ ಕಲಿಯನ್ನ ಹಿಡಿತಾರೆ. ಕಲಿಯನ್ನ ಹಿಡಿದು ಹೊಡೆದು ಬಿಡೋಣ, ಎಲ್ಲ ಜನರಿಗೆ ತ್ರಾಸ ಕೊಡ್ತಾ ಇದ್ದಾನೆ ಕಲಿ, ಸಂಹಾರ ಮಾಡಿಬಿಡೋಣ ಅಂತ ಕೇಳಿದಾಗ ಆಗ ಕಲಿ ಅಂತಾನೆ, ಭಗವಂತನ ಆಜ್ಞೆ ಆಗಿದೆ ಸ್ವಾಮಿ, ನನಗೆ ಇರ್ಲಿಕ್ಕೆ ಕೊಡು, ನಂದೇ ಯುಗ, ನಂದೇ ಹೆಸರಿದು, ಮತ್ತೆ ನೀನು ಆಜ್ಞೆ ಆಗಿದೆ, ಅನುಗ್ರಹ ಮಾಡು ಅಂತ ಎಲ್ಲ ರಾಜನಿಗೆ ಕೇಳಿದಾಗ ಆಗ ಪರೀಕ್ಷಿತ್ ರಾಜರು ವಿಚಾರ ಮಾಡ್ತಾರೆ. ವಿಚಾರ ಮಾಡಿ ಪರೀಕ್ಷಿತ್ ರಾಜರು ಕಲಿಯನ್ನ ಸಂಹಾರ ಮಾಡಿಬಿಟ್ರೆ 3 ಯುಗ, ಕಲಿಯುಗನೇ ಬರ್ತಾ ಇರ್ಲಿಲ್ಲ. ಆದ್ರೆ ಪರೀಕ್ಷಿತ್ ರಾಜರು ಏನ್ ಮಾಡ್ತಾರೆ ಅಂದ್ರೆ, ನಿನ್ನನ್ನು ಸೋಲಿಸುವ ಶಕ್ತಿ ಕೇವಲ ಭಗವಂತನ ನಾಮಕ್ಕೆ ಇದೆ. ಹಾಗಾಗಿ ನೀನು ನೀನು ನಿನ್ನ ಸಾಮ್ರಾಜ್ಯವನ್ನ ಬೆಳೆಸು ಕಲಿಯುಗದಲ್ಲಿ, ಆ ನಾಮಕ್ಕೆ ಅಷ್ಟು ಶಕ್ತಿ ಇದೆ. ಆ ನಾಮ ಎಲ್ಲರ ಪಾಪವನ್ನ ಪರಿಹಾರ ಮಾಡ್ತದೆ. ಅದನ್ನೇ ಹೇಳ್ತಾರೆ, ಸುಗಮಂ ಭಗವನ್ನಾಮ ಜಿಹ್ವಾಚ ವಶವರ್ತಿನಿ. ನಾಲ್ಗೆಯಿಂದ ಭಗವಂತನ ನಾಮಸ್ಮರಣೆ ಮಾಡಿದ್ರೆ ಎಲ್ಲ ಪಾಪಗಳನ್ನ ಪರಿಹಾರ ಮಾಡ್ತದೆ ಅಂತ ಕೇಳಿದಾಗ, ನರಕೆ ಪಾಪಿನೋ ಯಾಂತಿ ಶೃಣುತಾಂಹಿ ಭೀತರಂ. ನರಕದಲ್ಲಿ ಎಲ್ಲ ಪಾಪಿಗಳು ಕೂಡ ಹೋಗ್ತಾರೆ. ಅತ್ಯಂತ ಭಯಂಕರವಾದದ್ದು. ಯಾರು ಹೋಗ್ತಾರೆ ಸ್ವಾಮಿ ನರಕಕ್ಕೆ ಅಂತ ಕೇಳಿದಾಗ, ಏಹಿ ಪಾಪರತಾತಾರ್ಕ್ಷ ದಯಾ ಧರ್ಮ ವಿವರ್ಜಿತ. ಯಾರು ಧರ್ಮವನ್ನ ಮಾಡುವುದಿಲ್ಲ, ನಿತ್ಯದಲ್ಲಿ ಪಾಪವನ್ನ ಮಾಡ್ತಾ ಇರ್ತಾರೆ, ದುಷ್ಟರ ಜನರ ಸಂಘವನ್ನ ಮಾಡ್ತಾರೆ, ಮತ್ತು ಆತ್ಮ ಸಂಭಾವಿತ ಸ್ತಬ್ಧಾಹ, ಎಲ್ಲ ಕಡೆಗೂ ಕೂಡ ತಮ್ಮದೇ ಆದಂತಹ ತಮ್ಮ ಬಗ್ಗೆನೇ ಹೇಳ್ಕೊತಾರೆ. ನಾನು ಯಾರು ಗೊತ್ತಾ, ನಾನು ಅಂಥವನು, ನಾನು ಇಂಥವನು, ನಾನು ಆ ಕೆಲಸವನ್ನ ಮಾಡಿದ್ದೇನೆ, ಈ ಕೆಲಸವನ್ನ ಮಾಡಿದ್ದೇನೆ ಅಂತ ಯಾರು ಆತ್ಮ ಸಂಭಾವಿತ ಸ್ತಬ್ಧಾಹ ಧನಮಾನ ಮದಾನ್ವಿತಾಹ, ಇನ್ನೊಬ್ಬರಿಗೆ ಕಾಣಿಸಿದ್ರೆ ಸಾಕು, ಅವನ್ ಯಾರು ಗೊತ್ತಾ, ಅವನಿಗೆ ನಾನು ರೊಕ್ಕ ಕೊಟ್ಟಿದ್ದೇನೆ, ಅವನಂತವನು ಇವನಂತವನು ಅಂತ ಹೇಳಿ ಧನದಿಂದ ಮದದಿಂದ ಕೂಡಿದಂಥವರಿಗೆ ಅವರು ನರಕಕ್ಕೆ ಹೋಗ್ತಾರೆ. ಅನೇಕ ಚಿತ್ತ ವಿಭ್ರಾಂತಹ, ಎಲ್ಲರೂ ಒಬ್ಬೊಬ್ರು ಒಂದೊಂದು ಹೇಳ್ತಾರೆ. ನನ್ನ ಫ್ರೆಂಡ್ ಅವನೇನು ಹೇಳ್ತಾನೆ ಅದು ನಾನು ಕೇಳ್ತೀನಿ. ತಂದೆ ತಾಯಿಗಳು ಹೇಳಿದ್ರೆ ನಾನು ಕೇಳೋದಿಲ್ಲ. ಅವ್ರ ತಂದೆ ತಾಯಿಗಳು ನಮ್ ಕೆಟ್ಟನ್ನೇ ಹೇಳ್ತಾರೆ, ಫ್ರೆಂಡ್ಗಳು ಎಂದೂ ಕೆಟ್ಟನ್ನು ಹೇಳೋದಿಲ್ಲ. ಹಾಗಾಗಿ ಫ್ರೆಂಡ್ ಹೇಳಿದ್ದನ್ನೇ ಕೇಳ್ತೀನಿ ಅಂತ ಅನೇಕ ಚಿತ್ತ ವಿಭ್ರಾಂತ. ತಲೆ ಕೆಡಿಸೋರು ಒಬ್ರಿಗೆ 1000 ಜನ ಇರ್ತಾರೆ, ಬಂದವರಿಗೆ ತಲೆ ಕೆಡಿಸ್ತಾರೆ. ಅಂತಹ ತಲೆಯನ್ನ ಕೆಡಿಸಿಕೊಂಡು ಮೋಹಜಾಲದಲ್ಲಿ ಬಿದ್ದು ಯಾವ ಮನುಷ್ಯ ಇದ್ದಾನೋ ಆ ಮನುಷ್ಯ ನರಕಕ್ಕೆ ಹೋಗ್ತಾನೆ. ಮತ್ತು ಯಾವಾಗಲೂ ಕೂಡ ಪಾಪ ಕಾರ್ಯಗಳನ್ನ ಮಾಡ್ತಾ ಇರ್ತಾನೆ. ಕಾಮಭೋಗೇಶು, ಭೋಗವನ್ನ ತಾನು ಪಡಿತಾ ಇರ್ತಾನೆ, ಅಂತವನು ಹೋಗ್ತಾನೆ. ಏನರ ಜ್ಞಾನಶೀಲಾಶ್ಚೆ ತೇಜಾಂತಿ ಪರಮಾಂ ಗತಿಂ. ಹಾಗಾದ್ರೆ ಎಲ್ಲರೂ ಪಾಪವನ್ನ ಮಾಡ್ತಾರೆ, ಹಾಗಾಗಿ ಎಲ್ಲರೂ ನರಕಕ್ಕೆ ಹೋಗ್ತಾರೆ ಅಂದ್ರೆ ಇಲ್ಲ. ಯಾರು ಭಗವಂತನ ಜ್ಞಾನವನ್ನ ಪಡಿತಾರೆ, ಎಲ್ಲ ಗುಡಿಗಳಿಗೆ ಹೋಗಿ ಆ ಭಗವಂತನ ನಾಮಸ್ಮರಣೆಯನ್ನ ಮಾಡ್ತಾರೆ, ಅತಿಥಿಗಳಿಗೆ ಸತ್ಕಾರವನ್ನ ಮಾಡ್ತಾರೆ, ಅನ್ನದಾನವನ್ನ ಮಾಡ್ತಾರೆ, ದಾನಾದಿಗಳನ್ನ ಕೊಡ್ತಾರೆ, ಬಂದವರಿಗೆ ನೀರು ಕೊಡ್ತಾರೆ. ನಮ್ಮಲ್ಲಿ ನೀರು ಕೊಡೋದಿಲ್ರಿ, ನಮ್ಮಲ್ಲಿ ಊಟಕ್ಕೆ ಹಾಕೋದಿಲ್ಲ, ಯಾರಿಗೆ ಉಪಕಾರಗಳನ್ನ ಯಾರು ಮಾಡೋದಿಲ್ಲ, ಅದರ ಬಗ್ಗೆ ವಿಸ್ತಾರವಾಗಿ ಮುಂದೆ ಬರುತ್ತೆ. ಹೀಗೆ ಮಾಡಿದಂಥವರು ಮರಣನ್ನ ಅಂತಾರೆ. ಮರಣವನ್ನ ಹೇಗೆ ಪಡಿತಾನೆ ಮನುಷ್ಯ ಅಂತ ಗರುಡ ದೇವರು ಕೇಳಿದಾಗ ಭಗವಂತ ಹೇಳ್ತಾನೆ, ಸುಕೃತಂ ದೃಷ್ಟಂ ವಾಪೆ ಭುಂಕ್ವಾ ಪೂರ್ವಂ ಯಥಾರ್ಜಿತಂ ಕರ್ಮಯೋಗ ತದಾ ತಸ್ಯ ಕಶ್ಚಿದ್ ವ್ಯಾಧಿ ಪ್ರಜಾಯತೆ. ಒಂದು ಶಾಸ್ತ್ರದ ಮಾತು, ತಾನು ಮಾಡಿದ ಕರ್ಮವನ್ನ ತಾನು ಭೋಗ ಮಾಡದೆ ತಾನು ಹೋಗೋದಿಲ್ಲ. ನಾನು ಮನೆಯಲ್ಲಿದ್ದೇನೆ, ರೂಮಲ್ಲಿದ್ದೇನೆ, ಒಂದು ಪಾಪ ಕೆಲಸವನ್ನ ಮಾಡಿದ್ದೇನೆ, ಆ ಪಾಪ ಕೆಲಸವನ್ನ ಮಾಡಿದ್ದು ಯಾರು ನೋಡೇ ಇಲ್ಲ, ಹಾಗಾಗಿ ಮುಚ್ಚೋಯ್ತು. ಇಲ್ಲ, ನೀನು ಮಾಡಿದ ಕರ್ಮವನ್ನು ನೀನು ಭೋಗಿಸಲೇಬೇಕು. ನೀನು ಎಷ್ಟೇ ಬಚ್ಚಿಟ್ಕೋ, ಎಷ್ಟೇ ಏನೇ ಮಾಡು, ಭೋಗಿಸದೆ ಹೊರತು ನೀನು ಸ್ವರ್ಗಕ್ಕೆ ಹೋಗ್ಲಿಕ್ಕೆ ಸಾಧ್ಯ ಇಲ್ಲ, ಮುಂದಿನ ಜನ್ಮವನ್ನ ಪಡೆಯಲಿಕ್ಕೆ ಸಾಧ್ಯ ಇಲ್ಲ. ಮುಂದಿನ ಜನ್ಮಾಂತರದಲ್ಲಿ ಪ್ರಾರಬ್ಧ ಅಂತಾರೆ ಅದಕ್ಕೆ. ತಾನು ಮಾಡಿದ ಕರ್ಮಗಳಿಗೆ ತಾನು ಪ್ರಾರಬ್ಧವನ್ನ ಭೋಗಿಸ್ತಾನೆ. ಅನೇಕರ ಚರಿತ್ರೆಯಲ್ಲಿ, ಕಥೆಗಳಲ್ಲಿ ನಾವು ಕೇಳ್ತೇವೆ. ವಾಲ್ಮೀಕಿ ಋಷಿಗಳ ಚರಿತ್ರೆಯಲ್ಲಿ ಕೇಳ್ತೇವೆ. ವಾಲ್ಮೀಕಿ ಋಷಿಗಳು ಹೋಗೋದು, ಬೇಟೆಯನ್ನ ಆಡೋದು, ಅವರ ತಸ್ಕರಿಯನ್ನ ಮಾಡೋದು, ರೊಕ್ಕವನ್ನು ಕಳತನ ಮಾಡೋದು, ತಂದು ಮನೆ ಸಾಕ್ತಾ ಇದ್ರು. ಹೀಗೆ ಸಾಕ್ತಾ ಇರ್ಬೇಕಾದ್ರೆ ನಾರದ್ರು ಬರ್ತಾನೆ. ನಾರದ್ರು ಬಂದು ವಾಲ್ಮೀಕಿ ಋಷಿ ಹೇಳಿ ಕೇಳ್ತಾನೆ, ನೋಡಪ್ಪ, ನೀನು ಏನೋ ಕುಟುಂಬ ಭರಣವನ್ನ ಮಾಡ್ತಾ ಇದ್ದಿ, ಒಳ್ಳೆಯದ್ದು, ಮನೆಯನ್ನ ನಡೆಸ್ತಾ ಇದ್ದಿ, ಒಳ್ಳೆಯದ್ದು. ನೀನು ಹೋಗಿ ನಿನ್ನ ಪರಿವಾರದವರಿಗೆ ಕೇಳು, ನೀನು ಮಾಡಿದ ಪಾಪವನ್ನ ಅವರು ಭೋಗಿಸ್ತಾರಾ? ನೀನೇನ್ ಪಾಪ ಮಾಡ್ತಾ ಇದ್ದೀಯಲ್ಲ, ಕಳತನ ಮಾಡಿ ಮನೆಯನ್ನ ಸಾಕ್ತಾ ಇದ್ದಿ, ಇದರಿಂದ ಏನು ಪಾಪ ಬರುತ್ತೆ, ಈ ಕರ್ಮದಿಂದ, ಕಳತನ ಕರ್ಮದಿಂದ ಏನು ಪಾಪ ಬರುತ್ತೋ ಅದನ್ನು ನೀನು ಭೋಗ ಮಾಡ್ತೀಯಾ
ಅಂತ ನಿನ್ನ ಬಳಗದವರಿಗೆ ಕೇಳು, ನಿನ್ನ ಹೆಂಡತಿಗೆ ಕೇಳು, ನಿನ್ನ ಮಗನಿಗೆ ಕೇಳು, ನಿನ್ನ ತಂದೆಗೆ ಕೇಳು, ನಿನ್ನ ತಾಯಿಗೆ ಕೇಳು ಅಂತ ಕೇಳಿದಾಗ ವಾಲ್ಮೀಕಿ ಋಷಿಗಳಿಗೆ ಉತ್ತರ ಗೊತ್ತಾಗೋದಿಲ್ಲ. ಆಗ ವಾಲ್ಮೀಕಿ ಋಷಿಗಳು ಹೇಳ್ತಾರೆ, ಇಲ್ಲ ನಾನು ಸಾಧನೆ ಮಾಡಬೇಕು, ಪುಣ್ಯ ನಾವು ಮಾಡಿದ ಪುಣ್ಯ ನಮಗೆ ಫಲ ಕೊಡತ್ತೆ, ಉಳಿದವರು ನನ್ನ ಹೆಂಡತಿ ಮಾಡಿದ ಪುಣ್ಯ ಗಂಡನಿಗೆ ಬರುತ್ತೆ, ಅದೆಲ್ಲ ಇದೆ. ಆದರೆ ಹೆಚ್ಚು ಪಟ್ಟು ತಾನು ಮಾಡಿದ ಪುಣ್ಯನೇ ತನಗೆ ಫಲವನ್ನು ಕೊಡ್ತದೆ. ನೀವು ಮಾಡ್ತಿರೋ ಬಿಡ್ತಿರೋ ಗೊತ್ತಿಲ್ಲಪ್ಪ, ನಾನು ಅನ್ಕ ಮಾಡ್ತೀನಿ ಏಕಾದಶಿ. ಇಲ್ರಿ ನಾವ್ ಯಾರು ಏಕಾದಶಿ ಮಾಡೋದಿಲ್ಲ, ನೀವ್ ಮನೆಗೆ ಬಂದ್ರೆ ನೀನು ಏಕಾದಶಿ ಬಿಡ್ಬೇಕಾಗ್ತದ. ಇಲ್ರಿಪ್ಪ ನಾನ್ ಮಾಡ್ತೀನಿ, ನೀವು ಮಾಡ್ತಿರೋ ಬಿಡ್ತಿರೋ ಗೊತ್ತಿಲ್ಲ. ಯಾಕಂದ್ರೆ ನರಕಕ್ಕೆ ಹೋದಾಗ ಫಲ ಅನುಭವಿಸುವ ನಾನು, ಭಜಿ ಮಾಡೋದು ನನಗೆ, ನಿನಗಲ್ಲ ಅಂತ ಹೇಳಿ ಹೇಳ್ತಾರೆ. ಕರ್ಮಯೋಗ ತದಾ ಕಸ್ಯ ಕಶ್ಚಿತ್ ವ್ಯಾಧಿ ಪ್ರಜಾಯತೆ. ಹೇಗೆ ಮರಣವನ್ನ ಹೊಂತಾನೆ ಅಂತಂದ್ರೆ, ಮೊದಲಿಗೆ ಸಣ್ಣ ರೋಗ ಬರ್ತೇವಂತೆ. ಭಗವಂತನಿಗೆ ನಮ್ಮ ಸ್ವಾಮಿಗಳು ಅವರು ಕಥೆಯಲ್ಲಿ ಪ್ರವಚನಗಳಲ್ಲಿ ಹೇಳುವ ಒಂದು ವಿಷಯ, ಭಗವಂತನಿಗೆ ನಾವು ನಿತ್ಯ ಭಕ್ಷ್ಯ ಭೋಜ್ಯಗಳನ್ನ ನೈವೇದ್ಯ ಮಾಡಬೇಕು, ಮಾಡ್ಲಿಕ್ಕೆ ಆಗೋದಿಲ್ಲ. ಇಲ್ರಿ ನಮ್ ಕಡೆ ಎಲ್ಲ ಗ್ಯಾಸ್ ಇದೆ, ಎಲ್ಲ ಹಚ್ಲಿಕ್ಕೆ ಆಗೋದಿಲ್ಲ. ಸರಿ, ಸಕ್ರಿ ನೈವೇದ್ಯವನ್ನ ಮಾಡ್ತಾ ಇರ್ತಾರಂತೆ. ಸಕ್ರಿ ನೈವೇದ್ಯ ಮಾಡ್ತಾ ಮಾಡ್ತಾ ಸಣ್ಣ ಶುಗರ್ ಬರುತ್ತೆ ಅವನಿಗೆ. ಕಶ್ಚಿತ್ ವ್ಯಾಧಿ ಪ್ರಜಾಯತೆ. ನೀನು ಭಗವಂತನಿಗೆ ಸಕ್ಕರೆ ಕೊಟ್ಟೆ ಅಲ್ಲ, ಭಗವಂತನು ನಿನಗೆ ಸ್ವಲ್ಪ ಸಕ್ಕರೆಯನ್ನ ಕೊಟ್ಟ, ಏನು ರೋಗ ಬಂತು, ಸಕ್ಕರೆ ರೋಗ ಬಂತು. ಆ ಆದಿ ವ್ಯಾಧಿಗಳಿಂದ ಕೂಡಿದಾಗ ಅವನು ಅನೇಕ ಹಾಸ್ಪಿಟಲ್ಗಳಿಗೆ ಅಡ್ಡಾಡಿದ, ಎಲ್ಲ ರೊಕ್ಕಗಳನ್ನು ಖರ್ಚು ಮಾಡಿದ, ಅದು ಮಾಡಿದ, ಇದು ಮಾಡಿದ. ಒಂದು ರೋಗ ಮುಗೀತು ಅಂತ ಸಂತೋಷ ಪಡ್ತಾ ಇದ್ದ, ಆರಾಮಾದ, ಇನ್ನೇನ್ ನಾನು ಭೋಗ ಮಾಡಬಹುದು ಅಂತ ಹೇಳಿ ಯಾವುದೋ ಒಂದು ಮಠಕ್ಕೆ ಹೋಗಿದ್ದ. ಒಳ್ಳೆ ಜಿಲೇಬಿ ಜಾಂಗೀರು ಎಲ್ಲ ಮಾಡಿದ್ರು. ಇವತ್ತೊಂದ್ ದಿವ್ಸ ತಿಂದ್ಬಿಡ್ತೀನಪ್ಪ, 1-2 ತಿಂಗಳಾಯ್ತು ನಾನು ತಿಂದೇ ಇಲ್ಲ, ನನ್ಗೆ ಯಾರು ತಡಿಬೇಡ್ರಿ, ಚೀಟ್ ಡೇ ಹಂಗ ಹಿಂಗ ಅನ್ಕೋತು ಸರ್, ಜಿಲೇಬಿ ಎಲ್ಲ ತಗೊಂಡ, ಮತ್ತೆ ಜಾಸ್ತಿ ಆಯ್ತು. ಹೀಗೆ ಒಂದೊಂದು ರೋಗಗಳು ಬರ್ತಾ ಹೋಗ್ತು. ತತ್ರಾಪಿ ಜಾತ ನಿರ್ವೇದ ಮ್ರಿಯಮಾಣಂ ಸ್ವಯಂಭೂತೈಹಿ. ಅವನಿಗೆ ರೋಗಗಳು ಪ್ರಾರಂಭವಾಯಿತು, ಒಂದೊಂದು ರೋಗ ಬಂತು, ಕಫ ಬಂತು, ಉಸಿರಾಡ್ಲಿಕ್ಕೆ ತ್ರಾಸ ಆಗ್ತಾ ಇದೆ. ಎಲ್ಲರ ಜನರ ಎದುರಿಗೆ ಮಲ್ಕೊಂಡಿದ್ದಾನೆ. ಮಲ್ಕೊಂಡಾಗ ಎಲ್ಲರ ಜನರು ನೋಡ್ತಾ ಇದ್ದಾರೆ, ಏನಾಯ್ತಣ್ಣ ಅಜ್ಜ, ಏನಾಯ್ತು ನಿನಗೆ, ನೀರ್ ಬೇಕಾ? ಅವನಿಗೆ ಹೇಳಲಿಕ್ಕೆ ಆಗ್ತಾ ಇಲ್ಲ, ತ್ರಾಸ ಅನುಭವಿಸ್ತಾ ಇದ್ದಾನೆ. ಎಲ್ಲರ ಹೇಳ್ತಾ, ನಿನಗೆ ನೀರ್ ಬೇಕಾದ್ರೆ ನೀರ್ ತಂದು ಕೊಡ್ತೀವಿ, ಬಿಸಿನೀರ್ ಬೇಕಾ ಅದು ಕೊಡಿ, ಏನ್ ಬೇಕು ನಿನಗೆ ನಾನು ವ್ಯವಸ್ಥೆ ಮಾಡ್ತೀನಿ ಅಜ್ಜ, ನಿನ್ಗೆ ಏನ್ ಬೇಕು ಕೇಳು ಅಂತ ಬಳಗದವ್ರು ಎಲ್ಲರೂ ಕೇಳಲಿಕ್ಕತ್ತಾರ. ಅವನ ಮುಖವನ್ನ ನೋಡಿದ್ರು ಕೂಡ ಅವನಿಗೆ ಮಾತಾಡ್ಲಿಕ್ಕೆ ಆಗ್ತಾ ಇಲ್ಲ. ಹೇಳ್ತಾ ಇದ್ದಾನೆ ಮನಸ್ಸಿನಿಂದ, ಅವನಿಗೆ ಹೇಳ್ಬೇಕಾಗಿದೆ, ನನಗೆ ನೀರು ಬೇಕು, ನನಗೆ ಗಂಜಿ ಮಾಡ್ಕೊಡ್ರಿ, ನನಗೆ ಅದು ಬೇಕು, ನನಗೆ ತ್ರಾಸ ಆಗ್ತಾ ಇದೆ ಅಂದ್ರೆ ಹೇಳಿಕ್ಕೆ ಆಗ್ತಾ ಇಲ್ಲ. ಕಾಸವಾಸ ಕೃತಾಯಾಸ ಕಂಠೆ ಗುರುಗುರಾಯತೆ. ಉಸಿರಾಡ್ಲಿಕ್ಕೆ ಪ್ರಾರಂಭ ಮಾಡಿದ್ರೆ ಗುರು ಅಂತ ಸೌಂಡ್ ಬರ್ತಾ ಇದೆ. ದುಃಖ ಪಡ್ತಾ ಇದ್ದಾನೆ. ಮಲಗ್ತಾನೆ, ಸೀದಾ ಮಲಗ್ತಾನೆ, ಮಲಗ್ಲಿಕ್ಕೆ ಆಗ್ತಾ ಇಲ್ಲ. 24 ತಾಸಲ್ಲಿ 2 ತಾಸು ಅಷ್ಟೇ ನಿದ್ದೆ ಮಾಡ್ತಾ ಇದ್ದ. ಹೀಗೆ ಒಂದೇ ತನ್ನ ಅವಯವಗಳು ಕೆಲಸ ಮಾಡ್ಲಿಕ್ಕೆ ಪ್ರಾರಂಭ ಮಾಡೋದಿಲ್ಲ. ವಾಚ್ಯಮಾನೋಪಿ ನಬ್ರೂತೆ. ಹೇಳಲಿಕ್ಕೆ ಹೋಗ್ತಾನೆ, ಹಿಂಗ್ ಮಾಡ್ರಿ ಅಂತ ಹೇಳಿಕ್ ಹೋಗ್ತಾನೆ, ಆಗೋದಿಲ್ಲ. 1-2 ದಿವಸ ನೋಡ್ತಾರೆ, ದಿವಸ ಹೋಗಿ ಕೇಳ್ತೀವಪ್ಪ ಅವನಿಗೆ, ಎಷ್ಟು ಪ್ರಯತ್ನ ಮಾಡಿದ್ರು ಏನು ಹೇಳೋದಿಲ್ಲ. ನಾವ್ ಏನ್ ಮಾಡ್ಬೇಕು ಹೇಳ್ರಿ, ಎಲ್ಲ ಎದುರಿಗೆ ಬಂದು ಇಡ್ತೀವಿ, ಆದ್ರೆ ಏನ್ ಮಾತಾಡೋದಿಲ್ಲ ಅವರು ಅಂತ ಹೇಳಿ ತಮ್ಮ ದುಃಖವನ್ನ ಪರಿವಾರದವ್ರು ಹೇಳ್ತಾರೆ. ಭಗವಂತ ಅವರಿಗೆ ಇಷ್ಟು ವರ್ಷ ಆಯ್ತು ಬೆಡ್ ಮೇಲೆ ಇದ್ದಾರೆ, ಒಳ್ಳೆ ಗತಿ ಕೊಡ್ಲಿ, ಹಾಗೆ ಹೀಗೆ ಅಂತ ಪರಿವಾರದವರು ವಿಚಾರ ಮಾಡ್ತಾ ಇದ್ದಾರೆ. ತಸ್ಮಿನ್ ತಕ್ಷಣೇ ತಾರ್ಕ್ಷ ದೇವಿ ದೃಷ್ಟಿ ಪ್ರಜಾಯತೆ. ಆಗ ತಾನು ತನ್ನ ಇಂದ್ರಿಯಗಳಿಂದ ಭಯ ಪ್ರಾರಂಭವಾಯಿತು. ಎಷ್ಟು ಕಷ್ಟ ಆಗತ್ತೆ, ಎಷ್ಟು ದುಃಖ ಆಗತ್ತೆ ಅಂದ್ರೆ, ಮರಣ ಹತ್ರ ಬಂದಿದಾಗ ಶತವೃಶ್ಚಿಕ ದಂಷ್ಟಸ್ಯ, 1000 ವೃಶ್ಚಿಕಗಳು, ಚೇಳುಗಳು ಕಚ್ಚಿದರೆ ಎಷ್ಟು ದುಃಖ ಆಗಬೇಕೋ ಅಷ್ಟು ದುಃಖ ಅವನಿಗೆ ಆಗತ್ತಂತೆ ಒಂದು ಕ್ಷಣದಲ್ಲಿ. ಯಾವ ಇಂದ್ರಿಯಗಳು ಕಾರ್ಯ ಮಾಡ್ತಾ ಇಲ್ಲ, ತನ್ನ ದುಃಖ ಯಾರಿಗೆ ಹೇಳಿಕ್ ಸಾಧ್ಯ ಇಲ್ಲ, ಒಳಗೊಳಗೆ ದುಃಖವನ್ನ ಪಡ್ತಾ ಇದ್ದಾನೆ. ಅಷ್ಟು ಪೀಡ ಅನುಭವಿಸಿ ತನ್ನ ಮುಖದಿಂದ ಜೊಲ್ಲನ್ನು ಸುರಿಸ್ತಾ ಇದ್ದಾನೆ. ಆಗ ಹೇಳ್ತಾರೆ ಒಂದು ಮಾತು, ಅಧೋಮುಖದಿಂದ ತನ್ನ ಪ್ರಾಣ ಹೋಗುತ್ತೆ. ಪುಣ್ಯ ಮಾಡಿದ್ದ ಅಂತಂದ್ರೆ ತಲೆಯಿಂದ ಪ್ರಾಣ ಹೋಗುತ್ತೆ, ಸುಷುಮ್ನ ನಾಡಿಗಳಿಂದ ಪ್ರಾಣ ಹೋಗ್ತಾ ಒಳ್ಳೆ ಸಾಧನ ಮಾಡಿದವರು ಪ್ರಾಣ ಕಣ್ಣಿಂದ, ಮುಖದಿಂದ ಹಾಗೂ ಮೇಲಿನ ಭಾಗ ತಲೆಯಿಂದ ಸ್ಫೋಟ ಆಗುತ್ತೆ. ಪಾಪಗಳನ್ನ ಮಾಡಿದರೆ ಗುದದ್ವಾರದಿಂದ ತನ್ನ ಪ್ರಾಣ ಪರಿತ್ಯಾಗ ಆಗ್ತದೆ ಅಂತ ಹೇಳಿ, ಆಗ ತನ್ನ ಪ್ರಾಣ ಹೋದ ನಂತರ ತಾನು ಹೊರಗೆ ಬರ್ತಾನೆ ಆ ದೇಹದಿಂದ. ಶಾಸ್ತ್ರ ಹೇಳುತ್ತೆ, ಮನುಷ್ಯ ಯಾರಿಗೆ ಬಹಳ ಪ್ರೀತಿ ಮಾಡ್ತಾನೆ ಅಂತ ಒಂದು ಪ್ರಶ್ನೆ ಮಾಡಿದರೆ, ಇಲ್ರಿ ಗಂಡನಿಗೆ ಬಹಳ ಪ್ರೀತಿ ಮಾಡ್ತಾನೆ ಅನ್ಕೂಲ. ಇಲ್ಲ, ಗಂಡನಿಗೆ ಆಗಂಗಿಲ್ಲ. ಯಾಕೆ, ಗಂಡ ಒಂದ್ ಸ್ವಲ್ಪ ವರ್ಷ ಆದ್ಮೇಲೆ ಮಕ್ಕಳ ಮೇಲೆ ಪ್ರೀತಿ ಮಾಡ್ತಾನೆ. ಮಕ್ಕಳು ಬಹಳ ಮುಖ್ಯ. ಯಾಕಂದ್ರೆ ಮುಂದೆ ಸಾಕೋರು ಮಕ್ಕಳು. ನಾನು ಇಷ್ಟು ಕಷ್ಟಪಟ್ಟು ಬೆಳೆಸಿನ್ರಿ ಅಂತ ಹೇಳಿ ಮಕ್ಕಳನ್ನೇ ಪ್ರೀತಿ ಮಾಡ್ತಾನೆ. ಮಗ ಅಂತಾನೆ ತಾನು ಮದುವೆ ಮಾಡ್ಕೋತಾನ, ತನ್ನ ಹೆಂಡತಿ ಜೋಡಿ ಇರ್ತಾನೆ. ನಮ್ ಜೋಡಿ ನಮ್ಮ ಮಗ ಇರ್ತಿದ್ದ, ಈಗ ಅವ್ರ ಹೆಂಡತಿ ಬಂದ್ಬಿಟ್ಟ, ಹೆಂಡತಿ ಜೋಡಿ ಇರ್ತಾನ, ನಮ್ ಕಡೆ ನೋಡೋದೇ ಇಲ್ಲ. ಬಂದಾಗ ಅಪ್ಪ ಅಮ್ಮ ನಮಸ್ಕಾರ ಮಾಡ್ತಾನೆ, ಹಾಯ್ ಹಲೋ ಅಂತಾನ, ಹೋಗ್ತಾನೆ. ಅಲ್ಲೂ ಪ್ರೀತಿ ಸ್ವಲ್ಪ ಕಡಿಮೆ ಆಗ್ತಾ ಹೋಯ್ತು. ಬಹಳ ಪ್ರೀತಿ ಯಾರ ಮೇಲೆ ಮಾಡ್ತಾನೆ ಅಂದ್ರೆ ದೇಹದ ಮೇಲೆ ಮಾಡ್ತಾನಂತೆ.
ಆತ್ಮ ಬುದ್ಧಿ ಮನಃಾತ್ಮ ದೇಹಾಪತ್ಯ ಧನಾದಯ ಯತ್ ಸಂಪರ್ಕಾತ್ ಪ್ರಿಯ ಆಸ. ತನ್ನ ದೇಹದ ಮೇಲೆ ಇಷ್ಟು ಪ್ರೀತಿ ಮಾಡ್ತಾನಲ್ಲ, ಸ್ವಲ್ಪ ಏನೋ ಗುಳ್ಳಿ ಆಯ್ತು ಅಂತಂದ್ರೆ 10 ನಿಮಿಷ ಕರಡಿ ಮುಂದೆ ನಿಂದಿರ್ತಾನೆ. ಏನಾಯ್ತು ಮಲಮೇನು, ಹಾಗೇನು ಹೀಗೇನು, ಕಾಲ್ ನೋಸ್ತಾ ಇದೆ, ಹಾಗೆ ನೋಸ್ತಾ ಇದೆ. ಇನ್ನೊಬ್ರಿಗೆ ಆಯ್ತು ಅಂದ್ರೆ 1 ನಿಮಿಷದಾಗ ಹೇಳ್ಬಿಡ್ತಾರೆ, ಏನಿಲ್ಲ ಸಣ್ಣ ಮಲ ಮಚ್ಕೋ ಹೋಗ್ತು ಅಂತ. ತನಗಾದಾಗ 1 ತಾಸು ಅದರ ಬಗ್ಗೆ ವಿಚಾರ ಮಾಡ್ತಾನೆ. ಹಾಗಾಗಿ ಆ ದೇಹದ ಮೇಲೆ ಬಹಳ ಪ್ರೀತಿ ಇತ್ತು. ದೇಹದಿಂದ ಹೊರಗೆ ಬಂದು ಕೂಡಲೇ ಅಯ್ಯೋ ದೇಹದಿಂದ ಹೊರಗೆ ಬಂದಲ್ಲ ಅಂತ ದುಃಖ ಪ್ರಾರಂಭ ಆಯ್ತು ನೋಡ್ರಿ. ಅಲ್ಲಿಂದ ಶುರು. ಆಗ ಅವನು ಯಮದೂತರನ್ನ ನೋಡ್ತಾನೆ. ಮೊದಲನೇ ಸಲಿ ಯಮದೂತರನ್ನ ನೋಡ್ತಾನೆ. ಪಾಶದಂಡ ಧರೋ ನಗ್ನವು ದಂತೆ. ಆ ಯಮದೂತರು ಹೇಗಿದ್ರು ಅಂತ ವರ್ಣನೆ ಮಾಡ್ತಾರೆ. ಪಾಶವನ್ನ ಕೈಯಲ್ಲಿ ಹಿಡ್ಕೊಂಡಿದ್ದಾರೆ, ನಗ್ನರಾಗಿದ್ದಾರೆ ಯಮದೂತರು. ಅವರು ಹಲ್ಲನ್ನ ಜೋರಾಗಿ ಬಾರಿಸ್ತಾ ಇದ್ದಾರೆ. ಕಟಕಟ ಆಯ್ತವು ಹಲ್ಲನ್ನ ಬಾರಿಸೋದು ನೋಡಿದ್ರೆ ಅಲ್ಲೇ ಮೂತ್ರ ಪ್ರದೇಶವನ್ನ ಮಾಡ್ಕೊಂಡಿದ್ದಾನಂತೆ ಆ ಜೀವ. ಮಾಡಿ ಆ ಇಷ್ಟು ಎತ್ತರ ಇದ್ದಾರೆ, ಅವ್ರ ಎದುರಿಗೆ ಅಂಗುಷ್ಟದಂತೆ ಇದ್ದಾನ ಅವನು. ನೋಡಿ ಅವ್ರನ್ನ ಹಂಚ್ತಾ ಇದ್ದಾನೆ. ಏನ್ ಮಾಡ್ಲಿ ನಾನು, ನನಗೇನ್ ಗೊತ್ತಾಗ್ತಾ ಇಲ್ಲ ಅಂತ ಹೇಳಿ ದುಃಖವನ್ನ ಪಟ್ಟು, ಆಹಾ ಕುರವನ್ ಕಲೇವರ, ಏನೇ ಮಾಡ್ರಿ ಯಾರಾದ್ರೂ ಬಂದು ನನ್ನ ರಕ್ಷಣೆ ಮಾಡ್ರಿ, ಇಂತಹ ಭಯಾನಕವಾದ ಪರಿಸ್ಥಿತಿ, ಇವರನ್ನ ಎಂದೂ ನಾನು ನೋಡಿಲ್ಲ, ನಾನು ಇವ್ರಿಗೇನ್ ತ್ರಾಸ ಕೊಟ್ಟಿನ ನನ್ಗೆ ಗೊತ್ತಿಲ್ಲ, ಯಾರಿವರು ಅಂತ ಆ ಯಮದೂತರನ್ನ ನೋಡ್ತಾ ತನ್ನ ಮೂತ್ರ ಪುರುಷವನ್ನ ಮಾಡ್ತಾ ಇದ್ದ. ನಯತೋ ದೀರ್ಘಮಧ್ವಾನಂ ದಾಂಡ್ಯಂ ರಾಜಭಟಾಯತಃ. ಕಳ್ಳತನ ಮಾಡಿದಾಗ ರಾಜಭಟ್ರು ಆ ಕಳ್ಳತನ ಮಾಡಿದ ಪುರುಷನಿಗೆ ಹೇಗೆ ಎಳ್ಕೊಂಡು ಹೋಗ್ತಾರೋ ಹಾಗೆ ಈ ಜೀವನನ್ನ ಯಮದೂತರು ಎಳ್ಕೊಂಡು ಹೋಗ್ತಾ ಇದ್ದಾರಂತೆ. ಆಗ ಹೇಳ್ತಾನೆ, ನಾನೇನ್ ಮಾಡ್ಲಿಲ್ಲ ಅಂತ ಜೋರಾಗಿ ಅಳ್ತಾ ಇದ್ದಾನೆ. ಶೀಘ್ರಂ ಪ್ರಚಲ ದುಷ್ಟಾತ್ಮನ್ ಯಾಸಸಿ ತ್ವಂ ಯಮಾಲಯಂ. ನಡಿ ನೀನು ಯಮನ ಪಟ್ಟಣಕ್ಕೆ ನಡಿ, ನೀನು ಬಹಳ ಪಾಪವನ್ನ ಮಾಡಿದ್ದಿ, ಯಮನ ಪಟ್ಟಕ್ಕೆ ನಡಿ, ನಿನ್ನನ್ನು ಯಾರು ರಕ್ಷಣೆ ಮಾಡೋದಿಲ್ಲ, ಯಾರು ನಿನ್ನನ್ನು ರಕ್ಷಣೆ ಮಾಡೋದಿಲ್ಲ, ನಡಿ ಅಂತ ಹೇಳಿ ಅನೇಕ ನರಕಗಳಿವೆ, ಆ ಅನೇಕ ನರಕಗಳನ್ನ ನಿನಗೆ ನೋಡಿಸ್ತೇನೆ, ನೀನು ಯಾವ ಪಾಪಗಳನ್ನ ಮಾಡಿದ್ದೀಯೋ ಅದಕ್ಕೆ ನಿನಗೆ ಫಲ ಇದೆ ಅಂತ ಹೇಳಿ, ಏವಂ ವಾಚಸ್ಸದಾ ಕುರ್ಬನ್ ಬಂಧುನಾ ಮೃತಂತ. ಅಳ್ತಾ ಇದ್ದಾರೆ, ಬಂಧುಗಳೆಲ್ಲ ಅಳ್ತಾ ಇದ್ದಾರೆ. ಶಾಸ್ತ್ರ ಹೇಳ್ತದೆ, ಬಂಧುಗಳ ಮೇಲೆ ನಾವು ಬಹಳ ಪ್ರೀತಿಯನ್ನ ಮಾಡ್ತೇವೆ. ಇದು ವೈರಾಗ್ಯದ ವಿಷಯ, ಗರುಡ ಪುರಾಣ. ಹಾಗಾಗಿ ಅತ್ಯಂತ ವೈರಾಗ್ಯ ಬರುವ ಒಂದು ಮಾತನ್ನ ಹೇಳ್ತಾರೆ. ಏನು ಅಂದ್ರೆ, ಧನಾನಿ ಭೂಮವು ಪಶವಶ್ಚ ಗೋಷ್ಠೆ ನಾರೀ ಗೃಹ ದ್ವಾರ ಸುತ ಸ್ಮಶಾಣೆ. ಏನು ಅಂತಂದ್ರೆ, ತಾನು ಬಹಳ ಪರಿವಾರದವನ ಪ್ರೀತಿ ಮಾಡಿರ್ತಾನೆ. ಯಾರು ಬೇರೆಯವರು ಪರಿವಾರದವರಿಗೆ ಏನೇ ಅಂದ್ರೆ ತನಗೆ ತಡ್ಲಿಕ್ಕೆ ಆಗೋದಿಲ್ಲ, ತಂದೆ ತಾಯಿಗಳಿಗೆ ಅಣ್ಣ ತಮ್ಮಂದ್ರ ಅಂದ್ರೆ ತಡ್ಲಿಕ್ಕೆ ಆಗೋದಿಲ್ಲ, ಏನೋ ಬಹಳ ಪ್ರೀತಿ ಮಾಡಿರ್ತಾನೆ. ಅದಕ್ಕೆ ಹೇಳ್ತಾರೆ, ಧನಾನಿ ಭೂಮವು. ನೀನೆಷ್ಟು ರೊಕ್ಕವನ್ನ ಗಳಿಸಿದ್ದೀಯಲ್ಲ ಅದನ್ನು ಭೂಮಿಯಲ್ಲೇ ಇಡ್ಬೇಕು, ನೀನು ಬ್ಯಾಂಕ್ ಅಲ್ಲಿ ಇಡಬೇಕು, FD ಮಾಡಿ ಇಡಬೇಕು. ಮೇಲೆ ಹೋಗುವಾಗ ನಾನು ಒಂದು ಚೀಲ ಕೊಡ್ರಿ, ಅದರ ರೊಕ್ಕ ಹಾಕೊಡ್ರಿ, ನಾನು ಒಯ್ತೀನಿ ಮೇಲೆ. ಅಲ್ಲೇ ಏನಾದ್ರೂ ಮಾಲ್ಗಿಲ್ಲಿದ್ರೆ ಅಲ್ಲಿ ಸಾಮಾನುಗಳನ್ನು ತೋಡ್ಕೊಂಡು ಇರ್ತೀನಿ. ಇಲ್ಲ, ಧನಾನಿ ಭೂಮವು, ಭೂಮಿಯಲ್ಲೇ ಇಟ್ಟು ಹೋಗ್ಬೇಕು. ಪಶವಶ್ಚ ಗೋಷ್ಠೆ. ಇಲ್ರಿ ನಾನು 20 ವರ್ಷ ಆಯ್ತು ಅಂದ್ರೆ ಒಂದು ದೊಡ್ಡ ಕಾರ್ ಬೇಕು ನನಗೆ, ನಾನು ಹೋಗ್ಲಿಕ್ಕೆ ಒಂದು ಕಾರ್ ಬೇಕು, ಇಲ್ಲಿ ಅಡ್ಡಾಡ್ಲಿಕ್ಕೆ ಒಂದು ಬೈಕ್ 2 ಬೇಕು. ಇದು ಬೇರೆ ಊರಿಗೆಲ್ಲ ಹೋದ್ರೆ ನೋಡೋದು ನನ್ನ ಸಂಪತ್ತು ಹೆಂಗಿತ್ತು, ಫ್ಲೈಟ್ ತಗೋತೀನೋ, ಅವನ್ನೆಲ್ಲ ಎಲ್ಲಿ ಪಾರ್ಕಿಂಗ್ ಜಾಗ ಇರುತ್ತಲ್ಲ ಅಲ್ಲೇ ಇಡ್ಬೇಕು. ನೀವು ಮನೆ ಒಳಗೆ ಇಟ್ಕೊಳಿಕ್ ಸಾಧ್ಯ ಇಲ್ಲ, ಮೇಲೆ ಒಯ್ಲಿಕ್ಕೆ ಸಾಧ್ಯ ಇಲ್ಲ, ಏನು ಇಲ್ಲ. ಪಶವಶ್ಚ ಗೋಷ್ಠೆ ನಾರೀ ಗೃಹ ದ್ವಾರ ಸುತ ಸ್ಮಶಾನೆ. ಹೆಂಡತಿ ಇದ್ದಾಳೆ, ಹೆಂಡತಿಯನ್ನ ಬಹಳ ಪ್ರೀತಿ ಮಾಡ್ತಾನೆ. ಆ ಹೆಂಡತಿ ಸ್ಮಶಾನಕ್ಕೂ ಬರೋದಿಲ್ಲ, ಮರಣ ಸಮಯದಲ್ಲಿ ಮನೆಯಲ್ಲೇ ಇರ್ತಾಳೆ. ಮಗ ಬರ್ತಾನೆ, ಮಗನನ್ನ ಬಹಳ ಪ್ರೀತಿಯಿಂದ ಬೆಳೆಸಿರ್ತಾನಲ್ಲ, ಸ್ಮಶಾನವರಿಗೆ ಬರ್ತಾನಷ್ಟೇ. ಈ ದೇಹ ಆ ಚಿತದ ಮೇಲೆ ಇರ್ತದೆ, ಆ ಚಿತದ ಮೇಲೆ ದೇಹ ಇರ್ತದೆ. ಹೀಗೆ ಮನುಷ್ಯನ ಪರಿಸ್ಥಿತಿ ಇದೆ. ಹಾಗಿದ್ರು ನೀನು ಇಷ್ಟು ಪಾಪಗಳನ್ನ ಮಾಡಿದ್ದಿ, ನಿನ್ನನ್ನು ನಾವು ಬಿಡೋದಿಲ್ಲ, ನಡಿ ನೀನು ಯಮನ ಪಟ್ಟಣಕ್ಕೆ ನಡಿ ಅಂತ ಹೇಳಿ ಅವನನ್ನು ಉಚ್ಚೈ ಹಾಹೇತಿ ವಿಲಪನ್, ಜೋರಾಗಿ ಒದರ್ತಾ ಇದ್ದಾನೆ ಆ ಜೀವ. ನನ್ನನ್ನು ಬಿಟ್ಬಿಡಿ, ನಾನೇನ್ ತಪ್ಪು ಮಾಡಿಲ್ಲ, ನಾನು ಬಿಟ್ಬಿಡಿ ಅಂತ ಒದರಿದ್ರು ಕೂಡ ಅವನಿಗೆ ಮಾಡಿದ ತಪ್ಪುಗಳಿಗೆ ಅವನನ್ನು ಎಳ್ಕೊಂಡು ಹೋಗ್ತಾ ಇದ್ದಾರೆ. ಆಗ ತ್ರಿಭಿರ್ ಮುಹೂರ್ತೆ ದ್ವಾಭ್ಯಾಂಬ, ಒಂದು 40-50 ನಿಮಿಷ, ಅವನಿಗೆ 48 ನಿಮಿಷ ಒಂದು ಮುಹೂರ್ತ. ಹೀಗೆ ಒಂದು 4-5 ಮುಹೂರ್ತ ಕಾಲದವರೆಗೂ ತಾನು ಏನು ಮಾಡಬೇಕು ಅಂತ ಅನ್ನೋದನ್ನು ತೋಚ್ತಾ ಇಲ್ಲ. ಹೋಗ್ತಾ ಇರಬೇಕಾದಾಗ, ಎಳ್ಕೊಂಡು ಹೋಗ್ತಾ ಇರಬೇಕಾದಾಗ, ಆಗ ಒಮ್ಮೆ ತನ್ನ ಮಗ ಒಂದು ಪಿಂಡ ಪ್ರದಾನವನ್ನ ಮಾಡ್ತಾನೆ. ಪಿಂಡ ದಾನವನ್ನ ಮಾಡಿದ. ಗುಂತೆ ಪಿಂಡಂ ಸುತೇರ್ದತ್ತಂ ದಾನ ಚಾತುರಕಾಲಿಕಂ. ಆತುರ ದಾನ ಅಂತ ಇದೆ. ಅಂದ್ರೆ ದಾನವನ್ನ, ಮರಣವನ್ನ ಹೊಂದಿದ ಮೇಲೆ ಕ್ರಿಯೆಗಳನ್ನ ಮಾಡಿಸುವಾಗ ದಾನವನ್ನು ಕೊಡ್ಲಿಕ್ಕೆ ಬರೋದಿಲ್ಲ, ಮೈಲಿಗೆಯಲ್ಲಿ ಇರ್ತಾರೆ. ಆದರೆ ದಾನದ ಸಂಕಲ್ಪವನ್ನ ಮಾಡಿಸ್ಬಿಡ್ತಾರೆ. ಈ ಸಂಕಲ್ಪವನ್ನ ಮಾಡಿಸೋದ್ರಿಂದ, ಅಲ್ಲಿ ಪಿಷ್ಟದ ಪಿಂಡವನ್ನ ಕೊಡೋದ್ರಿಂದ ಅವರಿಗೆ ನೀರು ಮತ್ತು ಆಹಾರಗಳು ಸಿಗತ್ತೆ ಅಂತ ಹೇಳ್ತಾರೆ. ಭವಂತಿ ಪ್ರೇತ ರೂಪಾಸ್ತೆ, ಅಲ್ಲಿಂದ ಅವನನ್ನ ಪ್ರೇತ ಅಂತ ಕರೀತಾರೆ.
ಇನ್ನು 12 ದಿವಸ 10ನೇ ದಿವಸದವರೆಗೂ ಆ ಪ್ರೇತಕ್ಕೆ ಒಂದೊಂದು ಅವಯವಗಳು ಉತ್ಪನ್ನವಾಗ್ತದೆ. ಈ ಅವಯವ, ನಾಸಿಕ ಅವಯವ, ಒಂದೊಂದು ಅವಯವಗಳು ಹುಡ್ತದೆ. ನಮಗೆ ಬಹಳ ಆತ್ಮೀಯರಾದ ತಂದೆ ತಾಯಿಗಳನ್ನ ಪಿತೃಕಾರ್ಯ ಮಾಡುವಾಗ ಪ್ರೇತ ಅಂತ ನಾವು ಅವರನ್ನು ಉದ್ದೇಶಿಸಬೇಕು. ಆಗ ಪ್ರೇತ ಸೌಮ್ಯ ಪಿಂಡದಾನ ವಿವರ್ಜಿತ, ಯಾರು ಪಿಂಡದಾನಗಳನ್ನ ಮಾಡೋದಿಲ್ಲ ಅವರಿಗೆ ಪ್ರೇತ ಅಂತ ಕರೀತಾರೆ. ಅವನು ದುಃಖದಿಂದ ತಾನು ಅಡ್ಡಾಡ್ತಾ ಇರ್ತಾನೆ. ನಾಭುಕ್ತಂ ಕ್ಷೀಯತೆ ಕರ್ಮ ಕಲ್ಪ ಕೋಟಿ ಶತೈರಪಿ, ಕರ್ಮವನ್ನ ಭೋಗಿಸದೆ ಹೊರತು ತಾನು ಎಲ್ಲಿ ಹೋಗ್ಲಿಕ್ಕೆ ಸಾಧ್ಯ ಇಲ್ಲ. ಎಷ್ಟು ಕೋಟಿ ಕೋಟಿ ಜೀವಗಳಾಗಲಿ ಜನ್ಮಗಳಾಗಲಿ ಅವನು ತಾನು ಮಾಡಿದ ಕರ್ಮವನ್ನು ಭೋಗಿಸ್ತಾನೆ. ಇದು ಬ್ರಹ್ಮದೇವರ ಪರ್ಯಂತ ಎಲ್ಲ ದೇವತೆಗಳಿಗೆ ಇದ್ದಿದ್ದು. ಪ್ರಾರಬ್ಧವನ್ನ ಭೋಗಿಸಬೇಕು. ಅನೇಕರ ಯತಿಗಳ ಕಥೆಯಲ್ಲಿ ಕರ್ತೀವಿ. ಶ್ರೀಪಾದರಾಜರು 64 ಭಕ್ಷಗಳನ್ನು ನಿತ್ಯದಲ್ಲಿ ಊಟವನ್ನ ಮಾಡ್ತಾ ಇದ್ರು. ಇದು ಅವರ ಪ್ರಾರಬ್ಧ ಇತ್ತು, ಅದನ್ನು ಭೋಗಿಸ್ತಾ ಇದ್ರು. ಯತಿಗಳು ಅಂತಂದ್ಮೇಲೆ ಅವರು ಇಷ್ಟು ಅಲ್ಪಾಹಾರವನ್ನು ತೆಗೆದುಕೊಳ್ಳಬೇಕು. ಆದರೆ ಆ ಭೋಗವನ್ನ ಏನು ಭೋಗಿಸ್ತಿದ್ದು ಅದು ಪ್ರಾರಬ್ಧ ಅಂತ ಹೇಳ್ತಾರೆ. ಹೀಗೆ ನಾಭುಕ್ತಂ ಕ್ಷೀಯತೆ ಕರ್ಮ, ನೀನು ಭೋಗ ಮಾಡದೆ ಹೊರತು ಕರ್ಮಗಳು ನಾಶವಾಗೋದಿಲ್ಲ, ಮಾಡಲೇಬೇಕು. ಅಭುಕ್ತ್ವ ಯಾತನಾಂ ಜಂತು ಮಾನುಷಂ ಲಭ್ಯತೆ ನಹಿ, ಮಾನುಷ ಜನ್ಮ ಬರೋದಿಲ್ಲ. ಅಥೋ ದದ್ಯಾಸ್ತಃ ಪಿಂಡ ದಿನೇಶು ದಶಮೇ ದ್ವಿಜೆ, ಮಗನಾದವನು ಏನ್ ಮಾಡಬೇಕು ಅಂತಂದ್ರೆ ಅವನು ಪಿಂಡದಾನವನ್ನ ಮಾಡಬೇಕು. ಮಗ ಅಂತ ಯಾರಿಗೆ ಕರೀತಾರೆ ಅಂತಂದ್ರೆ, ತಂದೆ ತಾಯಿಗಳ ಮಾತನ್ನ ಮಗ ಅಂತ ಕರಿಬೇಕಾದ್ರೆ 3 ಲಕ್ಷಣಗಳು ಅವನಲ್ಲಿ ಇರಬೇಕು ಅಂತ ಹೇಳ್ತಾರೆ. ಏನು ಅಂತಂದ್ರೆ, ಒಂದು, ತಂದೆ ತಾಯಿಗಳ ಮಾತನ್ನ ಕೇಳಬೇಕು. ಅವರಿದ್ದಾಗ ಅವ್ರ ಮಾತನ್ನ ನಡೆಸ್ಕೊಡ್ಬೇಕು. ಅವ್ರು ಬಂದು ಹೇಳ್ತಾರೆ, ನನ್ಗೆ ಇದನ್ನ ಮಾತು ಮಾಡಪ್ಪ, ಇದೊಂದು ಕಾರ್ಯ ಮಾಡಪ್ಪ, ನನ್ನ ಕ್ಷೇತ್ರಗಳಿಗೆ ಕರ್ಕೊಂಡು ಹೋಗು, ಅಲ್ಲಿ ಕರ್ಕೊಂಡು ಈ ಕಾರ್ಯ ಮಾಡು ಅಂತ ಹೇಳಿದಾಗ ಜೀವತೋ ವಾಕ್ಯ ಕಾರಣ. ಜೀವಂತರಿದ್ದಾಗ ತಂದೆ ತಾಯಿಗಳಿಗೆ ಜೀವಂತರಾಗಿದ್ದಾಗ ಅವ್ರ ಮಾತನ್ನ ಕೇಳಬೇಕು. ಜೀವತೋ ವಾಕ್ಯ ಕಾರಣಾತ್ ಪ್ರತ್ಯಬ್ಧೋದ್ ಭೂರಿ ಭೋಜನಾತ್, 1 ವರ್ಷಕ್ಕೊಮ್ಮೆ ಬ್ರಾಹ್ಮಣರಿಗೆ ಮನೆಗೆ ಕರೆದು ಊಟಕ್ಕೆ ಹಾಕಬೇಕು. ಪ್ರತಿ ವರ್ಷ ಬ್ರಾಹ್ಮಣರಿಗೆ ಮನೆಗೆ ಕರೆದು ಊಟಕ್ಕೆ ಹಾಕಬೇಕು. ಮತ್ತು ಗಯಾದಲ್ಲಿ ಹೋಗಿ ಪಿಂಡದಾನವನ್ನ ಮಾಡಬೇಕು. ಈ 3 ಕಾರ್ಯ ಮಗನಾದವನು ಮಾಡಲೇಬೇಕು. ಮಾಡಿದರೆ ಅವನಿಗೆ ಮಗ ಅಂತ ಕರೀತಾರೆ. ಹಾಗಾಗಿ ಅವನಿಗೆ ಗೊತ್ತು, ನನಗೆ ನರಕದಿಂದ ರಕ್ಷಣೆ ಮಾಡೋನು. ಆಗ ಅವನಿಗೆ ಒಂದೇ ತಲೆಯಲ್ಲಿ ಬರುತ್ತೆ, ಏನು ಅಂತಂದ್ರೆ ನನಗೆ ಮಗ ಬೇಕು ಅಂತ ಹೇಳಿ ಮಗನ ಹೆಸರಲ್ಲೇ ಒದರ್ಲಿಕ್ಕೆ ಪ್ರಾರಂಭ ಮಾಡ್ತಾನೆ. ಅದ್ಯೋದದ್ಯಾತ್ ಸುತಃ ಪಿಂಡಾನ್ ಧನೇಶು ದಶಮೇ ದಿಶೆ. ಆ ಮಗನಾದವನು 10 ದಿನ ಪಿಂಡದಾನವನ್ನ ಮಾಡಬೇಕು. ಮಾಡೋದ್ರಿಂದಾಗಿ ದೇಹಕ್ಕೆ ಪುಷ್ಟಿ ಬರುತ್ತೆ ಮತ್ತು ಯಮದೂತರು ಅವರನ್ನ ಕರ್ಕೊಂಡು ಹೋಗ್ತಾರೆ. ಹೌದು, 10 ದಿನ ಯಾವ ಕಾರ್ಯ ಮಾಡೋದ್ರಿಂದ ಏನೇನಾಗತ್ತೆ? ಮೊದಲನೇ ದಿವಸದ ವಿಧಿಯನ್ನ ನೀವು ಮಾಡಿದರೆ ಆ ಹೋದ ಪ್ರೇತಕ್ಕೆ ಏನಾಗತ್ತೆ ಅಂತ ಅನ್ನೋದನ್ನ ಹೇಳ್ತಾರೆ. ಪ್ರಥಮೆ ಅಹನೀಯ ಪಿಂಡ ತೇನ ಮೂರ್ಧ ಪ್ರಜಾಯತೆ. ಮೊದಲನೇ ಪಿಂಡದಾನ ಮಾಡಿದ್ರೆ ಆಗ ತಲೆ, ಆ ಪ್ರೇತಕ್ಕೆ ತಲೆ ಅಂತ ಅನ್ನೋದು ಬರುತ್ತದೆ. ಗ್ರೀವಾ ಸ್ಕಂದೋ ದ್ವಿತೀಯೇನ, ಭುಜಗಳು ಸ್ಕಂದಗಳೆಲ್ಲ 2ನೇ ದಿವಸ 3ನೇ ದಿವಸ ಮಾಡುವ ಪಿಂಡ ಪ್ರದಾನದಿಂದ ಬರುತ್ತೆ. ಚತುರ್ಥೇನ ಭವೇತ್ ಪೃಷ್ಠಂ, ದೇಹದ ಮುಂದಿನ ಅವಯವಗಳೆಲ್ಲ ಚತುರ್ಥೇನ 4ನೇ ದಿವಸ. ಕಟಿ ಅಂತ ಅನ್ನೋದು 7ನೇ ದಿವಸ. ಹೀಗೆ ಒಂದೊಂದು ಕಾಲುಗಳು 9ನೇ ದಿವಸ 10ನೇ ದಿವಸ. ಪಿಂಡಜಂ ದೇಹಮಾಶ್ರಿತ್ಯ ಕ್ಷುಧಾವಿಷ್ಟಸ್ತೃಷಾದಿತ, ನೀವು ಕೊಡುವಂತಹ ಪಿಂಡ ಅದು ಒಂದೊಂದು ಆ ಪ್ರೇತಗಳಿಗೆ ಒಂದೊಂದು ಅವಯವಗಳನ್ನ ಕೊಡುತ್ತೆ. ಅದನ್ನ ಹಿಡಿದು ನವಭಿರ್ ದೇಹ ಮಾಸಾಧ್ಯ ದಶಮೇ ಅಹನಿ ಕ್ಷುಧಾ, 10ನೇ ದಿವಸ ಅವನಿಗೆ ನೀರಡಿಕೆ ಆಗ್ತದೆ. ನೀರಡಿಕೆ ಆದಾಗ ನೀವೆಲ್ಲ ಧರ್ಮೋದಕವನ್ನ 10ನೇ ದಿವಸ ಕೊಟ್ಟಾಗ ಪಿತೃದೇವತೆಗಳು ಹೇಳ್ತಾರೆ, ಯಮದೂತರು ಹೇಳ್ತಾರೆ, ನೋಡಿ ನಿಮ್ಮ ಪರಿವಾರದವರೆಲ್ಲ ಬಂದು ಅವರ ಋಣ ಇತ್ತಲ್ಲ ಇಷ್ಟು ವರ್ಷ, ಆ ಋಣ ಇದ್ದದಕ್ಕೆ ಅವರೆಲ್ಲ ನೀರು ಕೊಟ್ರು, ಆ ನೀರನ್ನ ನೀನು ಕುಡಿಯೋದ್ರಿಂದ ಅವರು ಕೊಡೋದ್ರಿಂದ ನಿನಗೆ ನೀರು ಸಿಗತ್ತೆ ಅಂತ ಹೇಳಿ ನೀರು ಕೊಡ್ತಾರೆ. ಹೀಗೆ ನಾವು ಕೊಡುವಾಗ ಯಾರು ಹೋಗಿದ್ದಾರೋ ಅವರಿಗೆ ಒಳ್ಳೆ ಗತಿಯಾಗಬೇಕು. ಅವರು ನಾವು ಮಾಡುವ ಒಂದೊಂದು ಕ್ರಿಯೆಗೂ ಕೂಡ ಉತ್ತಮ ಲೋಕವನ್ನ ಪಡೆದು ಮುಂದಿನ ಜನ್ಮ ನಮ್ಮ ಪರಿವಾರದಲ್ಲಿ ಆಗಬೇಕು. ಅವರ ಅನುಗ್ರಹ ನಮ್ಮ ಮೇಲೆ ಇರಬೇಕು. ಯಾಕೆ ಅಂತಂದ್ರೆ ಪಿತೃಗಳು ಇವರು ದೇವತೆಗಳು, ಬ್ರಹ್ಮದೇವರ ಮಕ್ಕಳು ಅಂತ ಹೇಳ್ತಾರೆ. ಹರಿವಂಶ ಅದನ್ನ ವರ್ಣನೆ ಮಾಡುತ್ತೆ. ಬ್ರಹ್ಮದೇವರ ಮಕ್ಕಳು ಈ ಪಿತೃದೇವತೆಗಳು ತತ್ವಜ್ಞಾನವನ್ನ ತಮ್ಮ ಮಕ್ಕಳಿಂದ ಪಡಿತಾರೆ ಅಂತ ಅದರಲ್ಲಿ ವಿಸ್ತಾರವಾಗಿ ಪಿತೃಕಲ್ಪ ಅಂತ ಇದೆ ಬರುತ್ತೆ. ಆ ಪಿತೃದೇವತೆಗಳು ಚಂದ್ರ, ಈ ಎಲ್ಲ ಪಿತೃದೇವತೆಗಳಿಗೆ ಅಭಿಮಾನಿ ಚಂದ್ರದೇವರು. ಯಾಕೆ ಅಂತಂದ್ರೆ ಚಂದ್ರನ ಅನುಗ್ರಹದಿಂದ ಈ ಪಿತೃದೇವತೆಗಳಿಗೆ ಒಳ್ಳೆ ಪುಷ್ಟಿ ಬರುತ್ತೆ. ಶ್ರಾದ್ದದಲ್ಲಿ ಚಂದ್ರನಿಗೆ ಆಹುತಿ ಇದೆ, ಆಹುತಿಗಳು ಹೋಮದಲ್ಲಿ ಇರುತ್ತೆ ಎಂದು ಶ್ರಾದ್ದದಲ್ಲಿ ಆಹುತಿ ಇರೋದಿಲ್ಲ.
ಆದ್ರೆ ಚಂದ್ರನಿಗೆ ಮಾತ್ರ ಆಹುತಿ ಇದೆ. ಯಾಕೆಂದ್ರೆ ಆ ಎಲ್ಲ ಪಿತೃದೇವತೆಗಳಿಗೆ ಅಭಿಮಾನಿ. ಈ ಪಿತೃದೇವತೆಗಳನ್ನ ಉಪಾಸನೆ ಮಾಡೋದ್ರಿಂದ ತಂದೆ ಶ್ರಾದ್ದ ಬಂತು, ಏನ್ ಮಾಡೋಣ ಬೇಡಪ್ಪ, ಹೋದ್ಸಲಿ ಮಾಡಿದ್ದೆಲ್ಲ ಈ ಸಲ ಯಾಕೆ ಮಾಡಬೇಕು ಅಂತ ಬಿಟ್ಬಿಡ್ತೀವಿ. ಸರಿಯಾಗಿ ಪಿತೃದೇವತೆಗಳಿಗೆ ಉಪಚಾರವನ್ನ ಮಾಡಿದರೆ ಉತ್ತಮವಾದ ಸಂತಾನ ಆಗ್ತದೆ ಅಂತ ಹೇಳ್ತಾರೆ. ಹೀಗೆ ಏಕಾದಶಂ ದ್ವಾದಶಂಚ ಪ್ರೇತೋ ಭುಂಕ್ತೆ ದಿನದ್ವಯಂ. ಹೀಗೆ 13ನೇ ದಿವಸ ಕೊಡೋದ್ರಿಂದ ಷಡೀತಿ ಸಹಸ್ರಾಣಿ 86,000 ಯೋಜನ ವಿಸ್ತಾರವಾಗಿದೆ ಯಮಮಾರ್ಗ. ಯಮಮಾರ್ಗ ಅಂತಂದ್ರೆ ಇಲ್ಲೇ ರಾಜಾಜಿನಗರದಿಂದ ಮಹಾಲಕ್ಷ್ಮಿ ಲೇಔಟಿಗೆ ಬಂದಷ್ಟಲ್ಲ, 80,000 ಯೋಜನ ವಿಸ್ತಾರವಾದ ಆ ಯಮಮಾರ್ಗ. ಆ ಯಮಮಾರ್ಗದಲ್ಲಿ ಅತ್ಯಂತ ಭಯವನ್ನು ಕೊಡುವಂತಹದ್ದು ಯಾವುದು ಅಂತಂದ್ರೆ ವೈತರಣಿ ನದಿ. ಆ ವೈತರಣಿ ನದಿ ಅತ್ಯಂತ ಭಯವನ್ನು ಕೊಡುವಂತಹದ್ದು. ಅದರ ಬಗ್ಗೆ ಹೇಳ್ತಾರೆ ಮುಂದೆ. ಯಮಮಾರ್ಗಂ ಕೀದೃಶೋ ಯಮಲೋಕಸ್ಯ ಪಂಥಾ ಭವತಿ ದುಃಖದ. ಯಮಮಾರ್ಗ ಹೇಗಿದೆ ಅಂತ ಗರುಡ ದೇವರು ಕೇಳ್ತಾರೆ. ಕೇಳಿದಾಗ ಆಗ ಭಗವಂತ ಉಪದೇಶ ಮಾಡ್ತಾನೆ, ಯಮಮಾರ್ಗಂ ಮಹದ್ ದುಃಖಂ ದುಃಖಂ ತೇ ಕಥೆಯಾಮ್ಯಹಂ ಮಮ ಭಕ್ತೋಪಿ ತಚ್ಛುತ್ವ ತಂ ಭವಿಷ್ಯಸಿ ಕಂಪಿತಃ. ಅದೇ ಹೇಳಿದೆ, ಗರುಡ ದೇವರಿಗೆ ಭಗವಂತ ಹೇಳ್ತಾನೆ, ಈ ಯಮಮಾರ್ಗ ಏನಿದೆಯಲ್ಲ ಅತ್ಯಂತ ಭಯಾನಕವಾದದ್ದು, ಕೇಳಿದ್ರೆ ನೀನೇ ನಡಗ ಹೋಗ್ತೀಯಾ. ಕೇಳು, ವೃಕ್ಷಛಾಯಾನದ ತ್ರಾಸ್ತಿ. ಅಲ್ರಿ, ಯಾವುದೇ ಒಂದು ಊರಿದ್ದ ನೀವೇನು ವಿಚಾರ ಮಾಡ್ತೀರಿ? ಊರಂದ್ಮೇಲೆ ನೀರು ಇರಬೇಕು, ಕರೆಂಟ್ ಇರಬೇಕು, ಅದಿರಬೇಕು, ಇದಿರಬೇಕು. ಯಮಮಾರ್ಗದಲ್ಲಿ ಹೋಗುವಾಗ ಒಂದು ನೆರಳು ನಿಮ್ಗೆ ಕಾಣಿಸೋದಿಲ್ಲ, ಎಲ್ಲ ಕಡೆಗೆ ಬಿಸಿಲು, ಒಂದು ಜೀವರು ನಿನಗೆ ಕಾಣಿಸೋದಿಲ್ಲ. ನಜಲಂ ದೃಶ್ಯತೆ ಕ್ವಾಪಿ, ಎಲ್ಲೂ ನೀರೇ ಕಾಣಿಸೋದಿಲ್ಲ. ನೀರು ಅಷ್ಟು ಬಿಸಿಲು. ಎಷ್ಟು ಬಿಸಿಲು ಅಂತಂದ್ರೆ 1000 ಸೂರ್ಯರು, ಒಂದೇ ಸೂರ್ಯನನ್ನ ನಮಗೆ ತಡ್ಕೊಳಿಕ್ ಆಗೋದಿಲ್ಲ. 1000 ಸೂರ್ಯರು ಇದ್ದರೆ ಎಷ್ಟು ಬಿಸಿಲು ಬರಬೇಕೋ ಅಷ್ಟು ಬಿಸಿಲಿರತ್ತಂತೆ. ಅಷ್ಟು ಬಿಸಿಲು. ಆ ಬಿಸಿಲಲ್ಲಿ ಒಂದು ಹನಿ ನೀರಿರೋದಿಲ್ಲ. ಅವನು ಎಲ್ಲ ಕಡೆಗೂ ಕೂಡ ತಿರುಗ್ತಾ ಇದ್ದಾನೆ. ತಸ್ಮಿನ್ ಗಚ್ಚತಿ ಪಾಪಾತ್ಮ ಶೀತವಾತೇನ ಪೀಡಿತ. ಅವನಿಗೆ ನನಗೆ ತಂಪು ನೀರು ಬೇಕು ಅಂತ ಅವನು ಅಪೇಕ್ಷೆ ಪಡ್ತಾ ಇದ್ದಾನೆ. ಹೋಗ್ತಾ ಇದ್ದಾಗ ಬರ್ಫ್ ಅಲ್ಲಿ ಥಂಡಿ ಆಗ್ಲಿಕ್ಕೆ ಪ್ರಾರಂಭ ಆಯ್ತು ಅವನಿಗೆ. ಆ ದೇಹ, ತನ್ನ ದೇಹ ಒಣಗಿದ ದೇಹ ಗಟ್ಟಿ ಆಗ್ಲಿಕ್ಕೆ ಪ್ರಾರಂಭವಾಯ್ತು. ಹಿಂಗ ಹೋಗ್ತಾ ಇರಬೇಕಾದ ಕ್ರೂರ ಪ್ರಾಣಿಗಳಿದೆ ಅಂತೆ ಅಲ್ಲಿ. ಆ ಕ್ರೂರ ಪ್ರಾಣಿಗಳು ಅವನನ್ನು ಹಿಡಿದು ತಿಂತಾ ಇದೆ. ಯಾತನಾ ಶರೀರ ಅಂತಂತಾರೆ ಅದಕ್ಕೆ. ತಾನು ಆ ಶರೀರದಿಂದ ಹೋಗ್ತಾ ಇದ್ದಾನೆ, ಒಂದು ಕ್ರೂರ ಪ್ರಾಣಿ ಬಂತು, ತಿಂದು ಬಿಡ್ತು. ಮತ್ತೆ ದೇಹ ಬಂತು, ಆ ಯಾತನಾ ಶರೀರ ಬಂತು. ಯಾತನಾ ಶರೀರ ಬಂತು ಅಂತ ಹೇಳಿ ಸ್ವಲ್ಪ ಮುಂದೆ ಹೋದ, ಮತ್ತೊಂದು ದುಃಖ ಬಂತು. ಹೀಗೆ ವೃಶ್ಚಿಕೆ ದೃಶ್ಯತೆ ಕ್ವಾಪಿ, ವೃಶ್ಚಿಕಗಳು ಕಡಿತದೆ, ಸಿಂಹ ಮುಂತಾದ ಕ್ರೂರ ಪ್ರಾಣಿಗಳು, ಅದೆಲ್ಲ ಪ್ರಾಣಿಗಳು ಕೂಡ ಅವನನ್ನ ತಿಂತಾ ಇದೆ. ಸಂತಪ್ತ ವಾಲುಕಾ ಕೀರ್ಣೈಹಿ, ಉಸುಕು ಇದೆ. ಆ ಉಸುಕು, ಕಾಯ್ದ ಉಸುಕು, ಒಂದು ನಿಮಿಷ ಅದರ ಮೇಲೆ ನಿಂದಿರ್ಲಿಕ್ಕೆ ಆಗೋದಿಲ್ಲ. ತಾನು ನಿಂದಿರ್ತಾನೆ, ಕಾಲು ಸುಟ್ಟು ಹೋಗುತ್ತೆ. ಅದಕ್ಕೆ ವಿಚಾರ ಮಾಡ್ತಾನೆ, ನಾನು ನಡಿತಾ ಹೋಗ್ತೀನಿ, ಕೂತು ನಡಿತೀನಿ ಅಂತ ಆಗ್ತಾರೆ, ಕೈ ಸುಟ್ಟು ಹೋಗುತ್ತೆ. ಜಿಗಿತಾನೆ, ಓಡ್ತಾನೆ. ಪಾಪ ಕೆಲಸ ಮಾಡಿದರೆ ಎಷ್ಟು ಅನರ್ಥ ಇದೆ ಅಂತ ಅನ್ನೋದು ಹೇಳ್ತಾರೆ. ಸುಸುಪ್ತ ಬಾಲಿಕಾ ಕಿರಣೆ ಭಾತನಾತ್ರಂಭ್ಯೇ ಕ್ವಚಿತ. ಹೊಗೆ, ಜೋರಾದ ಹೊಗೆ ಇದೆ, ತನಗೆ ಉಸಿರಾಡ್ಲಿಕ್ಕೆ ಬರ್ತಾ ಇಲ್ಲ, ಕಾಣಿಸ್ತಾ ಇಲ್ಲ ಮುಂದೆ. ಆ ದುಃಖದಲ್ಲಿ ತಾನು ಹೋಗ್ತಾ ಇದ್ದಾನೆ. ಹೋಗ್ತಾ ಇರಬೇಕಾದಾಗ ಮೇಲಿಂದ ದೊಡ್ಡ ದೊಡ್ಡ ಕಲ್ಲುಗಳು ಬೀಳ್ತಾ ಇದೆ ಅಂತೆ. ಶಿಲಾವೃಷ್ಟಿ ಸವಜ್ರಕಾಹ. ಅದನ್ನು ಶಿಲಾವೃಷ್ಟಿ ಸವಜ್ರಕಾಹ, ಮೇಲಿಂದ ಶಿಲಾವೃಷ್ಟಿ, ದೊಡ್ಡ ಕಲ್ಲುಗಳು ಬೀಳ್ತಾ ಇದೆ. ರಕ್ತದ ವೃಷ್ಟಿ ಆಗ್ತಾ ಇದೆ ಅಂತ. ಒಳ್ಳೊಳ್ಳೆ ರಕ್ತದ ವೃಷ್ಟಿ, ಕೆಟ್ಟು ರಕ್ತ ವೃಷ್ಟಿ, ಶಸ್ತ್ರವೃಷ್ಟಿ, ಎಲ್ಲ ಶಸ್ತ್ರಗಳು ಬೀಳ್ತಾ ಇದೆ. ಆಮೇಲೆ ಒಂದೊಂದು ಬಹಳ ವಿಸ್ತಾರವಾಗಿ ಅದನ್ನು ಹೇಳಿದ್ದಾರೆ. ಶತಯೋಜನ ವಿಸ್ತೀರ್ಣ ಪೂಯ ಶೋಣಿತ ವಾಹಿನಿ. ಒಂದು ನದಿ ಕಾಣಿಸ್ತವನಿಗೆ. ಅಯ್ಯೋ, ನದಿ ಕಾಣಿಸಿದೆ, ನನಗೆ ನೀರು ಕುಡಿಲಿಕ್ಕೆ ಹೋಗ್ತೀನಿ ಅಂತ ನದಿ ಹತ್ರ ಬಂದ್ರೆ ಇಡೀ ನದಿ ಅದು ಕಿವುಗಳಿಂದ ಕೂಡಿದಂತಹ ನದಿ. ಏನ್ ಕುಡಿತಾನೆ ಅವನು? ಕುಡಿಲಿಕ್ಕೆ ಆಗೋದಿಲ್ಲ, ವಾಂತಿಯನ್ನ ಮಾಡ್ಕೋತಾನೆ. ಅಸ್ಥಿ ವೃಂಧ ತಟಾದುರ್ಗಾಹ ಮಾಸ ಶೋಣಿತ ಕರ್ದಮ. ಮಾಂಸಗಳು ಬಿದ್ದಿವೆ, ಅವುಗಳು ಬಿದ್ದಿವೆ, ಎಲ್ಲ ಕ್ರಿಮಿ ಕೀಟ ಪಿಪೀಲಿಕ ಎಲ್ಲರ ಮಾಂಸಗಳು ಎಲ್ಲರಿಂದ ಕೂಡಿದಂತಹ ಘೋರವಾದ ನದಿಯನ್ನು ನೋಡ್ತಾನೆ. ಅಳ್ಳಿಕ್ ಪ್ರಾರಂಭ ಮಾಡ್ತಾನೆ. ಅಲ್ಲೆಲ್ಲ ಪಕ್ಷಿಗಳು ಬರ್ತದೆ, ಹದ್ದುಗಳು ಬರ್ತದಂತೆ. ಹದ್ದುಗಳು ಬಂದು ಅವನನ್ನ ಎತ್ತಿ ತಿರ್ಲಿಕ್ಕೆ ಪ್ರಾರಂಭ ಮಾಡ್ತದೆ. ಅವನ ತಲೆಯನ್ನ ಕಿತ್ಕೊಂಡು ಹೋಗ್ತದೆ, ಒಂದೊಂದು ಕೈಗಳನ್ನು ಕಿತ್ಕೊಂಡು ಹೋಗ್ತದೆ. ವಿಸ್ತಾರವಾಗಿ ಅದನ್ನ ಹೇಳಿದ್ದಾರೆ. ವಜ್ರತೂಟೈಹಿ ಮಹಾಕೃದ್ರೈಹಿ ವಾಯಸೈಹಿ. ಕಾಗೆಗಳು ಬರ್ತದೆ ಅಂತೆ. ಕಾಗೆಗಳಂತಂದ್ರೆ ಏನು? ಕಾಗೆಗಳು ಏನ್ ಮಾಡೋದಿಲ್ಲ ಅಂತಂದ್ರೆ ಬಂಗಾರದ ಚೊಂಚುಗಳಿಂದ ಕೂಡಿದ ಕಾಗೆಗಳಂತೆ. ಒಮ್ಮೆ ಹಿಡಿತಂತಂದ್ರೆ ಪೂರ್ಣ ಸಂಹಾರ ಮಾಡ್ಬೇಕು. ಹಾ ಭ್ರಾತ,
ಅಷ್ಟು ಕಷ್ಟದಲ್ಲಿ ಅವನು ಮಗನನ್ನ ಸ್ಮರಣೆ ಮಾಡ್ತಾನೆ. ಅಂದ್ರೆ ಮಗನ ಕರ್ತವ್ಯ ಎಷ್ಟಿದೆ ಅಂತ ನಾವು ತಿಳಿಯಬೇಕು. ಹಾ ಭ್ರಾತ, ಅಣ್ಣ ಎಲ್ಲಿದ್ದಿ ನೀನು, ಪಿಂಡ ಪ್ರದಾನವನ್ನು ಮಾಡು, ನನಗೆ ಮುಕ್ತಿ ಕೊಡು ನೀನು. ಹಾ ಪುತ್ರ, ಮಗ ನನ್ನನ್ನು ರಕ್ಷಣೆ ಮಾಡು. ಪುತ್ರ ಅಂತ ಯಾಕೆ ಕರೀತಾರೆ ಅಂತಂದ್ರೆ ಪುನ್ನಾಮ ನರಕಾತ್ರಾಯತೆ ಇತಿ ಪುತ್ರ, ನರಕದಿಂದ ರಕ್ಷಣೆ ಮಾಡಿರು, ಘೋರವಾದ ನರಕದಿಂದ. ಯಾಕೆ ಅಂತಂದ್ರೆ ನಾವು ವಿಚಾರ ಮಾಡ್ಬೇಕಾದ್ರೆ ಮಗ ಅವನು ತಂದೆಗೆ ಬಹಳ ಪೋಷಣೆ ಮಾಡೋದಿಲ್ಲ, ತಂದೆನೇ ಮಗನನ್ನು ಬಹಳ ಪೋಷಣೆ ಮಾಡೋದು. ಮಗ ಏನ್ ಮಾಡ್ತಾನೆ, ದೊಡ್ಡವನಾದ್ಮೇಲೆ ಅಷ್ಟೊತ್ತಿಗೆ ತಂದೆಗೆ ಗಳಿಸಿಟ್ಟಿರ್ತಾನೆ, ಸ್ವಲ್ಪ ತನ್ನ ರೊಕ್ಕವನ್ನು ತಂದು ತಂದೆಗೆ ಊಟಕ್ಕೆ ಹಾಕೋದು ಇಷ್ಟೇ ಮಾಡ್ತಾನೆ. ಸಣ್ಣ ಕೂಸಿದ್ದಾಗಿನ ಅವನಿಗೆ ಜ್ಞಾನವನ್ನು ಕೊಡೋದಾಗಲಿ, ಅವನು ಒಳ್ಳೆ ಶಿಕ್ಷಣ ಆಗಬೇಕು, ಆ ಮುಂತ ಎಲ್ಲ ವಿಚಾರವನ್ನು ತಂದೆ ಮಾಡಿರ್ತಾನೆ. ಆ ತಂದೆ ಅಪೇಕ್ಷೆ ಪಡೋದು ಒಂದೇ, ಏನು ಅಂತಂದ್ರೆ ಈ ಘೋರವಾದ ನರಕದಿಂದ ನನ್ನನ್ನು ರಕ್ಷಿಸು ಅಂತ ಕೇಳ್ತಾನೆ. ಹಾಗಾಗಿ ಈ ಪ್ರೇತ ಇವನು ಒದರ್ತಾ ಇದ್ದಾನೆ. ಹಾ ಭ್ರಾತ ಹಾ ಪುತ್ರೇತಿ, ಜೋರಾಗಿ ಒದರ್ತಾ ಇದ್ದಾನೆ. ಅನೇಕ ವೃಶ್ಚಿಕಗಳು ಕಚ್ಚಿದ್ರೆ ಎಷ್ಟು ತ್ರಾಸ ಆಗಬೇಕು ಆ ತ್ರಾಸನ್ನ ಅನುಭವಿಸ್ತಾ ಇದ್ದಾನೆ. ಏವಂ ಬಹುವಿಧ ಕ್ಲೇಶೈ ಯಮಮಾರ್ಗೆ, ಹೀಗೆ ಅನೇಕ ದುಃಖಗಳಿಂದ ಕೂಡಿದಂತಹ ಯಮಮಾರ್ಗಗಳು. ಆಗ ಗರುಡ ದೇವರಿಗೆ ಭಗವಂತ ಉಪದೇಶ ಮಾಡ್ತಾನೆ. ಏನು ಅಂತಂದ್ರೆ, ಈ ಪ್ರೇತ ಅಂತ ಇದ್ದಾನಲ್ಲ, ನಾನೇನ್ ಪಾಪ ಮಾಡಿಲ್ಲ ಏನ್ ಮಾಡಿಲ್ಲ ಅಂತ. ಆಗ ಹೇಳ್ತಾನೆ, ಮಹತಾ ಪುಣ್ಯಯೋಗೇನ ಮಾನುಷಂ ಜನ್ಮ ಲಭ್ಯತೆ. ನೋಡಪ್ಪ, ನೀನ್ ಮನುಷ್ಯ ಯೋನಿಯಲ್ಲಿ ಏನು ಹುಟ್ಟಿದ್ದೀಯಲ್ಲ, ಅದು ನಿನಗೆ ಆರಾಮಾಗಿ ತಂದೆ ತಾಯಿಗಳಿದ್ರು ಹುಟ್ಟಿಸಿದ್ರು ಅಲ್ಲ, ಬಹಳ ಪುಣ್ಯವನ್ನ ಪಟ್ಟಿದ್ರಿಂದ, ಮಹತಾ ಪುಣ್ಯಯೋಗೇನ, ಬಹಳ ಪುಣ್ಯವನ್ನ ಸಂಪಾದನೆ ಮಾಡೋದ್ರಿಂದ ಮನುಷ್ಯ ಜನ್ಮ ಬಂದಿದೆ. ನೀನು ಆ ಮನುಷ್ಯ ಜನ್ಮ ಬಂದಾಗಲೂ ಕೂಡ ಧರ್ಮವನ್ನ ಮಾಡಲಿಲ್ಲ. ಮನುಷ್ಯನಾದವನು ಏನೇನು ಕಾರ್ಯಗಳನ್ನ ತಾನು ಜೀವಂತನಿದ್ದಾಗ ಮಾಡಬೇಕು ಅಂತ ಅನ್ನೋದನ್ನ ಈ ಶ್ಲೋಕದಲ್ಲಿ ಹೇಳ್ತಾರೆ. ಮಯಾನ ದತ್ತಂ ನ ಹುತಂ ಹುತಾಶನೆ, ನಾನೆಂದೂ ಯಾರಿಗೂ ಏನು ದಾನ ಕೊಟ್ಟಿಲ್ಲ. ದಾನ ಅಂದ್ರೆ ಅವೆಲ್ಲ ಕೊಡೋದಲ್ರಿ, ಮೊದಲಿಗೆ ನಮಗೆ ಬೇಕು. ಯಾರು ಹೇಳ್ಯಾರ ದಾನ ಮಾಡೋದು? ದಾನ ಮಾಡೋದಿಲ್ಲ. ಮಯಾನ ದತ್ತಂ, ಯಾರಿಗೂ ದಾನ ನಾನು ಮಾಡಿಲ್ಲ. ನ ಹುತಂ, ಎಂದೂ ಹೋಮ ಮಾಡಿಸಿಲ್ಲ. ಬನ್ನಿ ಕರೆದು ಆಚಾರಿ ಕರೆದು ಮಾಡೋದು ಹೋಮ ಮಾಡಿಸಿಲ್ಲ. ಎಲ್ಲ ಹೋಮ ಯಾರು ದೇವ್ರು ನೋಡಿರ ನೀವು? ದೇವ್ರ ಆಹುತಿ ಒಯ್ದು ನೋಡಿರ ನೀವು? ನೋಡಿಲ್ಲ. ಯಾಕೆ ಹೋಮ ಮಾಡಿಸ್ಬೇಕು? ಹೋಮ ಮಾಡಿಸಿಲ್ಲ. ಮಯಾನ ದತ್ತಂ ನ ಹುತಂ ಹುತಾಶನೆ ತಪೋನ ದತ್ತಂ, ತಪಸ್ಸನ್ನ ಮಾಡಲಿಲ್ಲ. ಕ್ಷೇತ್ರಗಳಿಗೆ ಹೋಗಿ ತೀರ್ಥಯಾತ್ರೆಯನ್ನು ನಾನು ಮಾಡಲಿಲ್ಲ. ದೇವತೆಗಳ ಪೂಜೆಯನ್ನ ಮಾಡಲಿಲ್ಲ. ಹೀಗೆ ಇದ್ದದ್ದಕ್ಕಾಗಿ ಇಂತಹ ಜನ್ಮ ಬಂದಿದೆ. ಮತ್ತೆ ಮನುಷ್ಯ ಏನೇನು ಮಾಡಲಿಲ್ಲ, ಯಾವ ಕಾರ್ಯವನ್ನ ಮಾಡದೇ ಇದ್ದದ್ದಕ್ಕಾಗಿ ನರಕ ಬಂದಿದೆ ಅಂತ ಹೇಳ್ತಾರೆ. ನ ಪೂಜಿತ ವಿಪ್ರಗಣ ಸುರಗಣ, ದೇವತೆಗಳನ್ನ ಪೂಜೆ ಮಾಡಬೇಕು, ಗಣಪತಿಯ ಪೂಜೆಯನ್ನ ಮಾಡಬೇಕು, ವರ್ಣದೇವರ ಪೂಜೆಯನ್ನ ಮಾಡಬೇಕು, ಅನೇಕ ದೇವತೆಗಳ ಪೂಜೆಯನ್ನ ಹೇಳಿದ್ದಾರೆ. ಅದನ್ನು ನಾನು ಮಾಡಲಿಲ್ಲ. ಎಂದು ಪರೋಪಕಾರವನ್ನ ಮಾಡಲಿಲ್ಲ. ಬೇರೆಯವರು ಏನೋ ಕೇಳ್ತಾರೆ, ಡಾಕ್ಟರ್ ಆದವನು ಡಾಕ್ಟರಿಗೆ ಕೇಳ್ತಾರೆ, ಡಾಕ್ಟರ್ ನೀವು ಡಾಕ್ಟರ್ ಓದಿರಲ್ಲ, ನನಗೆ ಯಾಕೋ ಬಹಳ ತಲೆನೋವಿಸ್ತಾ ಇದೆ, ಗುಳಿಗೆ ಅಂತಂದ್ರೆ ಆ ಡಾಕ್ಟರ್ ಅಂತಾನೆ, ಗುಳಿಗೆ ಕೊಡ್ತೀನಿ, ನೀನು ಹಾಸ್ಪಿಟಲಿಗೆ ಬಾ, ಇಲ್ಲೇ ಗುಳಿಗೆ ಕೊಡಂಗಿಲ್ಲ, ಹೇಳೋದಿಲ್ಲ ಅಂತಂತಾನೆ. ಹೀಗೆ ಪರೋಪಕಾರೋ ನಕೃತ ಕದಾಚನ, ನಾನು ಎಂದೂ ಪರೋಪಕಾರವನ್ನ ಮಾಡಲಿಲ್ಲ. ಹೀಗೆ ಜಲಾಶಯೋ ನೈವ ಕೃತ, ನೀರನ್ನು ಕೊಡಬೇಕು ಎಲ್ಲರಿಗೆ. ನೀರು ಕೊಟ್ಟರೆ ಬಹಳ ಪುಣ್ಯ ಅಂತೆ. ಆ ನೀರನ್ನು ನಾನು ಯಾರಿಗೂ ಕೊಟ್ಟಿಲ್ಲ, ಎಲ್ಲೂ ಬಾವಿಯನ್ನು ನಿರ್ಮಾಣ ಮಾಡಿಲ್ಲ, ಪಶು ಪಕ್ಷಿಗಳಿಗೆ ಆ ನೀರನ್ನ ಕೊಟ್ಟಿಲ್ಲ, ಮತ್ತು ವೃಕ್ಷಗಳನ್ನ ಹಾಕಿಲ್ಲ. ಹೀಗೆ ಅನೇಕ ಕಾರ್ಯಗಳನ್ನು ನಾನು ಮಾಡದೇ ಇದ್ದದ. ನನಿತ್ಯದಾನಂ ನಗವಾಗ್ನಿಗಾಹನಂ, ಗೋದಾನವನ್ನ ನಾನು ಮಾಡಲಿಲ್ಲ. ವೇದಶಾಸ್ತ್ರಾರ್ಥ ವಚ ಪ್ರಮಾಣತಂ, ಯಾರು ಶಾಸ್ತ್ರವನ್ನು ತಿಳ್ಕೊಂಡಿದ್ದಾರೋ ಅವರನ್ನು ನೋಡಿ ನೀನು ನಾವು ಬುದ್ಧಿವಂತರಿದ್ದೀವಿ, ನಾವು ಎಲ್ಲ ನಮಗೆ ಗೊತ್ತಿದೆ ಅಂತ ಹೇಳಿ ಅವ್ರ ಮುಂದೆ ಅಹಂಕಾರವನ್ನ ಪಟ್ರೆ, ಪುರಾಣವನ್ನ ಕೇಳದೇ ಇದ್ದರೆ, ಶ್ರುತಂ ಪುರಾಣಂ ನಚ, ಪುರಾಣವನ್ನ ಕೇಳದೇ ಇದ್ದರೆ, ಜ್ಞಾನಿಗಳಿಗೆ ಬಾಗದೇ ಇದ್ದರೆ, ತಂದೆ ಅಣ್ಣನಿಗೆ ಎದುರಾಗಿ ಮಾತಾಡಿದರೆ, ಏಕವಚನದಿಂದ ಮಾತಾಡಿದರೆ, ಹೆಂಡತಿ ಆದವಳು ಗಂಡನಿಗೆ ಮರ್ಯಾದೆಯನ್ನು ಕೊಡದೇ ಇದ್ದರೆ, ಪತಿವ್ರತಂ ನೈವ ಕದಾಪಿ ಪಾಲಿತಂ. ಪತಿವ್ರತ ಅಂತ ಏನು? ಪತಿವ್ರತ ಅಂತಂದ್ರೆ ಏನು ಅಂತಂದ್ರೆ, ಈಗ ಅರ್ಥವನ್ನೇ, ಪತಿವ್ರತ ಅಂತಂದ್ರೆ ಪತಿ ಮಾಡುವ ವ್ರತ, ಪತಿಗೆ ಮಾಡುವ ವ್ರತ ಅಲ್ಲ, ಪತಿ ಮಾಡುವ ವ್ರತ, ಇದು ಪತಿವ್ರತ ಅಂತ ಆಗಿದೆ. ಪತಿವ್ರತ. ಹೀಗೆ ಪತಿವ್ರತಂ ನೈವ ಕದಾಪಿ ಪಾಲಿತಂ, ಪಾತಿವ್ರತ್ಯವನ್ನ ಪಾಲನೆ ಮಾಡಲಿಲ್ಲ, ಗಂಡನ ಸೇವೆಯನ್ನ ಮಾಡಲಿಲ್ಲ. ಹೀಗೆ ಮಾಡದೇ ಇದ್ದದ್ದಕ್ಕಾಗಿ ಎಷ್ಟು ಗರುಡ ಪುರಾಣ ಹೇಳುತ್ತೆ ಅಂತಂದ್ರೆ, ಹೆಂಡತಿಯ ಕರ್ತವ್ಯವನ್ನ ಹೇಳ್ತಾರೆ. ನ ಧರ್ಮ ಬುದ್ಧಿಯ ಪತಿರೇವ ಸೇವಿತ, ಧರ್ಮದಿಂದ ಪತಿಯ ಸೇವೆಯನ್ನ ಮಾಡಬೇಕು. ಪತಿಯ ಮನಸ್ಸು, ಅವನ ಮಾತುಗಳು ಹೇಗೆ ಹೋಗ್ತಾ ಇದೆ, ಅವನು ಹೇಗೆ ಸಾಧನದಲ್ಲಿ ಹೋಗ್ತಾ ಇದ್ದಾನೋ ಅದನ್ನ ಅನುಸರಿಸಿ ಇವಳು ಸಾಧನೆಯನ್ನ ಮಾಡಬೇಕು. ಯಾರೋ ಹೇಳಿಬಿಟ್ಟಿರ್ತಾರೆ, ನೋಡು ನೀನು ಮನೆ ಸಂಸಾರ ಸರಿಯಾಗಿ ನಡಿಬೇಕಾದ್ರೆ ಗಂಡ ಯಾವ್ದು ಹೇಳ್ತಾನಲ್ಲ ಅದನ್ನ ವಿಪರೀತವಾಗಿ ಹೇಳಬೇಕು. ಗಂಡ ಹೇಳಿದ್ದನ್ನೇ ಹೇಳದೆ
ಮುಗೀತು. ಹಾಗೆ ಮಾಡಬಾರ್ದು ಅಂತ. ನ ಗೌರವಂ ನ ಧರ್ಮ ಬುದ್ಧ ಪತಿರೇವ ಸೇವಿತ ಮಾಡಬೇಕು. ಪತಿಯ ಹೇಳಿದ್ದನ್ನ ಮಾಡಬೇಕು. ವನ್ನಿ ಪ್ರವೇಶೋ ನ ಕೃತೋ ಮೃತೇ ಪತೌ. ಗಂಡ ಮರಣವಾದಾಗ ಹೆಂಡತಿ ವನ್ನಿ ಪ್ರವೇಶವನ್ನ ಮಾಡಬೇಕು. ಅತ್ಯಂತ ಪತಿವ್ರತ ಆಗಿದ್ದರೆ ಸ್ತ್ರೀಯರಾದ ಮಾಡಬೇಕು ಅಂತೆ. ಹೀಗೆ ವೈಧವ್ಯ ವೃತ್ತಿಯಲ್ಲಿ ಇರಬೇಕು ಹೆಂಡತಿ ಹೋದಾಗ. ಇನ್ನು ವಿಧುರ ವೃತ್ತಿಯಲ್ಲಿ ಪುರುಷನಾದವನು ಇರಬೇಕು. ಹೀಗೆ ನಾನಾ ಶರೀರಂ ಬಹುದುಃಖ ಭಾಜನಂ. ಹೀಗೆ ಶರೀರ ಅಂತಂದ್ರೆ ಏನು? ಅತ್ಯಂತ ಸಂತೋಷ ಪಡೋದಲ್ಲ, ಬಹುದುಃಖ ಭಾಜನಂ, ಅತ್ಯಂತ ದುಃಖವನ್ನು ಕೊಡುವಂತದ್ದು ಈ ಶರೀರ. ಸಣ್ಣವನಿದ್ದಾಗಿಂದ ಅಳೋದು, ದೊಡ್ಡವನಾದಾಗ ನನಗೇನು ಉಪಚಾರನೆ ಮಾಡೋದಿಲ್ಲ ಅಂತ ಹೇಳೋರು, ಇನ್ನು ಆದಾಗ ನನಗೆ ಯಾರೇನು ಕೊಟ್ಟಿಲ್ಲ, ಹೀಗೆ ಒಂದಲ್ಲ ಎರಡಲ್ಲ ತಾನು ದುಃಖದಲ್ಲೇ ಇರ್ತಾನೆ. ಹಾಗೆ ಅದರಲ್ಲಿ ಸ್ತ್ರೀಯರ ಕಷ್ಟ ಎಷ್ಟಿದೆ ಹೇಳಿ. ತಾಯಿ ಮನೆಗೆ ಹೋದಾಗ ಗಂಡನ ಬಗ್ಗೆ ಚಿಂತಿ, ಗಂಡ ಊಟ ಮಾಡಿದ್ದಾನೋ ಇಲ್ಲೋ, ಗಂಡ ಮಕ್ಕಳು ಹೇಗಿದ್ದಾರೋ ಅಂತ ಚಿಂತಿ. ಇಲ್ಲಿದ್ದ ತಾಯಿ ಹೆಂಗಿದ್ದಾಳೋ ಏನೋ, ಇಷ್ಟು ವರ್ಷ ತಾಯಿ ಜೊತೆಗಿದ್ದೆ, ಈಗ ಮನಿ ಬಿಟ್ಟು ಬಂದ್ಬಿಟ್ಟಿದ್ದೇನೆ, ತಾಯಿ ಊಟ ಮಾಡಿದ್ದಾಳೋ ಇಲ್ಲೋ, ತಂದೆ ಊಟ ಮಾಡಿದ್ದಾನೋ ಇಲ್ಲೋ, ಮತ್ ಜಗಳ ಆಡ್ತಾ ಇದ್ದಾರೋ ಏನೋ ಇಬ್ರು, ಅವ್ರು ಏನೋ ಅಂತ ಅವ್ರ ಬಗ್ಗೆನೇ ಚಿಂತೆಯನ್ನು ಮಾಡ್ತಿರ್ತಾರೆ. ಯಾವ ಮನೆಯಲ್ಲಿದ್ರು ಕೂಡ ಸಂತೋಷ ದುಃಖದಲ್ಲಿ ಇರ್ತಾರೆ. ನಾರೀ ಶರೀರಂ ಬಹು ದುಃಖ ಭಾಜನಂ ಲಬ್ಧಮ್ಮಯ ಪೂರ್ವಕೃತ ಇವ ಕರ್ಮಭಿಹಿ. ಹೀಗೆ ನಾನು ಆ ದೇಹವನ್ನ ಪಡೆದಿದ್ದೇನೆ. ಅಷ್ಟಾದಿನೇ ದಶೇತಾರ್ಕ್ಷ ಪ್ರೈತ ಸೌಮ್ಯ ಪುರಂ ವ್ರಜೆ. ಹೀಗೆ 18 ದಿನ ಅವನು ಅಡ್ಡಾಡ್ಲಿಕ್ಕೆ ಪ್ರಾರಂಭ ಮಾಡಿ ಒಂದು ಸಲ ಅವನು ಈ 10 ದಿವಸ ಅವನ ಒಂದೊಂದು ಕಾರ್ಯಗಳನ್ನ ಮಾಡಿದ್ದಕ್ಕಾಗಿ ಇಂದ್ರನ ಯಮದೇವರ ಒಂದು ಪಟ್ಟಣ ಸೌಮ್ಯಪುರಿ ಅಂತ ಅದರ ಹೆಸರು. ಆ ಸೌಮ್ಯಪುರಿಗೆ ಹೋಗ್ತಾನೆ. ಸೌಮ್ಯಪುರಿಗೆ ಹೋಗಿ ತಸ್ಮಿನ್ ಪರವರೇ ರಮ್ಯೆ ಪ್ರೇತಾನಂಚ ಗಣೋ ಮಹಾನ್. ಅಲ್ಲಿ ಹೋದಾಗ ಅನೇಕ ಪ್ರೇತರನ್ನು ನೋಡ್ತಾನೆ. ಇಲ್ಲಿವರೆಗೆ ಯಾರು ತನ್ನ ಫ್ರೆಂಡ್ಸ್ ಇರಂಗಿಲ್ಲ. ತನ್ನಂಗೆ ಪಾಪ ಕಾರ್ಯವನ್ನ ಮಾಡಿ ಅನುಭವಿಸುವಂತ ಒಬ್ಬನೇ ಒಬ್ಬ ಇದ್ದ. ಅದನ್ನ ಮುಂದೆ ಬಂದ ಅನೇಕ ಜನರನ್ನ ನೋಡಿದ. ನಾವು ಪಾಪ ಮಾಡಿವ್ರಿ, ನೀವು ಪಾಪ ಮಾಡಿವಿ, ಎಲ್ಲ ಒಂದೇ ಸಮಾನ ಅಂತ ಅವರನ್ನ. ಆಗ ಒಂದ್ ಸ್ವಲ್ಪ ಅನಸ್ತು, ಅಯ್ಯೋ ನಾನು ಪಾಪವನ್ನ ಮಾಡಿದ್ದೇನೆ, ನನ್ನ ಹಂಗೆ ಬಹಳ ಜನ ಇದ್ದಾರೆ ಅಂತ ತಾನು ಅನಸ್ತು. ತಸ್ಮಿನ್ ಪ್ರವರೇ ರಮ್ಯೆ ಪ್ರೇತಾನಂಚ ಗಣೋ ಮಹಾನ್. ಅಲ್ಲಿ ಪುಷ್ಪಭದ್ರ ಎಂದು ಒಂದು ನದಿ, ಆ ನದಿಯನ್ನು ನೋಡ್ತಾನೆ. ನೆಗ್ರೋಧ ಪ್ರಿಯದರ್ಶನಿ, ಅಲ್ಲಿ ಒಂದು ವಟವೃಕ್ಷವನ್ನ ನೋಡ್ತಾನೆ. ವಟವೃಕ್ಷವನ್ನ ನೋಡಿ ಇನ್ನ ಒಂದು 10-15 ನಿಮಿಷ ಮಲ್ಕೋತೀನಪ್ಪ, ಇಷ್ಟು ಕಷ್ಟನಾ ಇದು, ಲಕ್ಷ ಯೋಜನ ಅಂದ್ರೆ ಇಷ್ಟು ವರ್ಷಗಳ 100 ವರ್ಷಗಳನ್ನ ಭೋಗ ಮಾಡಿದರೆ ಎಷ್ಟು ದುಃಖ ಇರಬೇಕೋ ಅಷ್ಟೆಲ್ಲ ದುಃಖವನ್ನ ಅನುಭವಿಸ್ತಾ ಇರ್ತಾನೆ. ಆ ವಟವೃಕ್ಷ ತಳಗೆ ಹೋಗ್ತಾನೆ. ನದಿ ಇರತ್ತೆ, ನೀರು ಕುಡಿತಾನೆ, ವಟವೃಕ್ಷ ತಳಗೆ ಮಲ್ಕೊಂಡ್ಬಿಡ್ತಾನೆ. ಮಲ್ಕೊಂಡು ಇನ್ನೇನು ನಿದ್ದೆ ಹತ್ತಬೇಕು. ಹೆಂಗ ನಾವು ನೋಡ್ರಿ ಮನ್ಯಾಗ ನಿದ್ದೆ ಹತ್ತಬೇಕು ಅನ್ನೋಷ್ಟೊತ್ತಿಗೆ ಫ್ಯಾನ್ಗಳು ಹೋಗ್ತಿರ್ತಾವ, ಲೈಟ್ ಹೋಗ್ತದ, ಫ್ಯಾನ್ ಹೋಗ್ತದೆ. ಹಂಗ ಒಮ್ಮೆನೊಮ್ಮೆ ಯಮದೂತರು ಬರ್ತಾರೆ. ಯಮದೂತರು ಬಂದು ಎಷ್ಟು ಪಾಪಗಳನ್ನ ಮಾಡಿದಿ ಹೇಳ್ ನೀನು ಅಂತ ಹೇಳಿ ಎಬ್ಬಿಸ್ತಾನೆ. ಎಬ್ಬಿಸಿದ್ರೆ ಮತ್ತೆ ಅವನು ಭಯವನ್ನು ಪಡ್ತಾನೆ. ಮತ್ತೆ ಯಮದೂತರನ್ನು ನೋಡಿದ್ರೆ ಭಯ ಆಗಬೇಕು, ಭಯಪಟ್ಟು ನೋಡ್ತಾನೆ. ಕ್ವಧನಂ ಕಸುತೋ ಜಾಯ, ನೀನು ಯಾವ ಮಕ್ಕಳನ್ನ ಹೆಂಡತಿಯನ್ನ ಬಹಳ ಪ್ರೀತಿ ಮಾಡಿದಿ, ಯಾರಿದ್ದಾರೆ ಇಲ್ಲಿ ನಿನ್ನನ್ನು ರಕ್ಷಣೆ ಮಾಡೋದಕ್ಕಾಗಿ? ಯಾರೂ ಇಲ್ಲ. ಸ್ವಕರ್ಮೋಪಜಿತಂ ಭೋಕ್ತಾ ದೃಢಜಾಹಿ ಚಿರಂಪತಿ, ನೀನು ಮಾಡಿದ ಕರ್ಮವನ್ನ ಭೋಗಿಸ್ತಿ ಅಂತ ಹೇಳ್ತಾರೆ. ಪುರಾಣ ಸಂಭವಂ ವಾಕ್ಯಂ ಕಿಂ ದ್ವಿಜೋಭ್ಯೋ ನ ಶ್ರುತಂ. ಯಾಕಪ್ಪ ನೀನು ಯಮದೂತ್ರ ಹೇಳ್ದ, ಅಲ್ಲೇ ಬಾಜು ಮಠ ಇತ್ತು, ಒಮ್ಮೆ ಹೋಗಿ ಪುರಾಣ ಕೇಳಲಿಲ್ಲ. ಯಾರೋ ಹೇಳ್ತಿದ್ರು 6-8 ಪುರಾಣ ಆಗತ್ತೆ, 5-7 ಪುರಾಣ ಆಗತ್ತೆ ಅಂತ ಹೇಳ್ತಿದ್ರು. ಒಮ್ಮೆನು ಹೋಗಿ ಕೇಳಲಿಲ್ಲ ನೀನು. ಪುರಾಣ ಸಂಭವಂ ವಾಕ್ಯಂ ಕಿಂ ದ್ವಿಜೋಭ್ಯೋ ನ ಶ್ರುತಂ. ಯಾಕೆ ಕೇಳಲಿಲ್ಲಪ್ಪ ನೀನು? ಹೋಗಿ ಕೇಳ್ಬೇಕಾಗಿತ್ತಲ್ಲ. ಆಚಾರು ತಂದೆ ತಾಯಿಗಳು ಒಳ್ಳೆ ಮಾತನ್ನ ಹೇಳಿದ್ರೆ ಕೇಳ್ಬೇಕಾಗಿತ್ತಲ್ಲ, ಯಾಕೆ ಕೇಳಲಿಲ್ಲ ನೀನು? ಆಗ ಅವನಿಗೆ ಏನು ಮಾತಾಡ್ಲಿಕ್ಕೆ ಆಗ್ಲಿಲ್ಲ. ಅವನಿಗೆ ಅವ್ರು ಯಮದೂತರು ಹೇಳ್ತಾ ಇದ್ದಾರೆ, ಅದನ್ನ ಕೇಳ್ತಾ ಇದ್ದಾನೆ. ಅಲ್ಲಿಂದ ಸೌರಪುರಿ ಅಂತ ಮತ್ತೊಂದು ಪುರಿ, ಆ ಪಟ್ಟಣಕ್ಕೆ ಹೋಗ್ತಾನೆ. ತತ್ರ ನಾಮಾಸ್ತಿ ರಾಜಾವೇ ಜಂಗಮ ಕಾಲದೋಪಧಕ. ಅಲ್ಲೊಬ್ಬ ರಾಜ, ಜಂಗಮ ಅಂತ ಅವನ ಹೆಸರು. ಭಯಂಕರ ವಿಸ್ತಾರ ದೇಹ, ಒಂದು ಕರಿಯಾದ ದೇಹ. ಅವನನ್ನು ನೋಡಿ ಎಲ್ಲ ಹೆದರು ಬಿಟ್ಟಿದ್ದಾನೆ. ಬಹಳ ಅಂಜಿಕೆಯಾಗಿ ಎಲ್ಲ ಕಡೆ ಬಚ್ಚಿಟ್ಕೊಳ್ಳಿಕ್ ನೋಡ್ತಾ ಇದ್ದಾನೆ. ಮುಂದೆ ಹೋಗ್ತಾ ಇದ್ರೆ ಆಗ ಮಗ ಇವನು ತ್ರೈಪಕ್ಷಿಕ ಶ್ರಾದ್ದ ಮಾಡ್ತಾನೆ. 45ನೇ ದಿನಕ್ಕೆ ಮಾಡುವಂತಹ ಶ್ರಾದ್ದಕ್ಕೆ ತ್ರೈಪಕ್ಷಿಕ ಅಂತ. ಆ ತ್ರೈಪಕ್ಷಿಕ ಶ್ರಾದ್ದವನ್ನು ಇವನು ಮಾಡಿದ್ರಿಂದ ಆ ಜಂಗಮ ಅಂತಾನೆ, ಬಾ ಒಳಗೆ ಬಾ, ನಿನಗೆ ಏನ್ ಮಾಡೋದಿಲ್ಲ, ಅದು ಶ್ರಾದ್ದ ಆಗಿದೆ, ನೀನು ಒಳಗೆ ಬಾ ಅಂತ ಹೇಳಿ ಅವನನ್ನು ಕರೀತಾನೆ. ಅಲ್ಲಿಂದ ನಗೇಂದ್ರ ಭವನ ಅಂತ ಒಂದು, ಅಲ್ಲಿ ಹೋಗ್ತಾನೆ. ಅಲ್ಲಿ ಸ್ವಲ್ಪ ದಿವಸ ಇರ್ತಾನೆ. ಅಲ್ಲಿ ವನಗಳು, ಅನೇಕ ವನಗಳು. ಆ ವನಗಳಲ್ಲಿ ಮುಳ್ಳು, ಹೋಗ್ಲಿಕ್ಕೆ ಸಾಧ್ಯ ಇಲ್ಲ ಅವನು. ಆ ಮುಳ್ಳಿಂದ ಕಾಲಿಗೆಲ್ಲ ಮುಳ್ಳು ತಡ್ತಾ ಇದೆ. ಅಳ್ತಾ ಇದ್ದು ಮುಂದೆ ಹೋಗ್ತಾ ಇದ್ದಾನೆ. 2 ತಿಂಗಳಾದ್ಮೇಲೆ ದ್ವಿತೀಯ ಮಾಸಿಕ ಶ್ರಾದ್ದ ಅವನ್ನು ಮಾಡಿ ಭುಕ್ತ್ವಾ ಪಿಂಡಂ ಜಲಂ ವಸ್ತ್ರಂ ದತ್ತಂ ಯದ್ ಬಾಂಧವೈರಿಹ. ಮಗ ಕೊಟ್ಟ ಪಿಂಡ, ನೀರು, ವಸ್ತ್ರ
ಈ ಪಿತೃಕಾರ್ಯಗಳನ್ನು ಮಾಡೋದ್ರಿಂದ ಆ ಪ್ರೇತಗಳಿಗೆ ಒಂದೊಂದು ನೀರು ಆಹಾರಗಳು ಸಿಗುತ್ತಾ ಇವೆ. ಅವುಗಳು ಸಿಕ್ಕ ನಂತರ ತಾನು ಹೋಗಿ ಗಂಧರ್ವ ಪತ್ತನ ಅಂತ ಮತ್ತೊಂದು ಪುರ, ಅದಕ್ಕೆ ಹೋಗ್ತಾನೆ. ಅಲ್ಲಿಂದ ಶೈಲಾಗಮ ಅಂತನ್ನುವಂತಹದ್ದೊಂದು, ಅಲ್ಲಿ ಹೋಗ್ತಾನೆ. ತಥೋ ಜಾತಿ ಪುರಂ ಪ್ರೇತ ಕೌಂಚಮಾಸೇಥ ಪಂಚಮಿ, 5 ತಿಂಗಳಾದ ಕೌಂಚಪುರಿ ಅಂತ ಆ ಕೌಂಚಪುರಿ ಹತ್ರ ಹೋಗ್ತಾನೆ. ಹೀಗೆ ಒಂದೊಂದು ಪುರಗಳನ್ನ ಕ್ರೂರಪುರಿ ಅಂತ ಒಂದು, ಅಲ್ಲಿ ಎಷ್ಟೋ ದಿವಸ ಇರ್ತಾನೆ. ಮುಂದೆ ಚಿತ್ರಭವನ ಅಂತ ಒಂದು ಗ್ರಾಮ, ಅಲ್ಲಿ ಹೋಗ್ತಾನೆ. ಅಲ್ಲಿ ಹೋದಾಗ ಅಲ್ಲಿರುವಂತಹ ಸೈನಿಕರು ಅವನನ್ನ ಹುರಿಲಿಕ್ಕೆ ಪ್ರಾರಂಭ ಮಾಡ್ತಾರೆ. ಮಣ್ಣಲ್ಲಿ, ಬಿಸಿ ಬಿಸಿಯಾದ ಮಣ್ಣಲ್ಲಿ ಅವನನ್ನು ಹುರಿತಾ ಇದ್ರೆ ಮತ್ತೆ ಅವನ ಕಡೆ ಇರೋ ಒಂದೇ ಒಂದು ಉಪಾಯ ಏನು ಅಂತಂದ್ರೆ ಮಗನನ್ನ ಸ್ಮರಣೆ ಮಾಡಬೇಕು. ಪುತ್ರ 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 ಅಂತ ಮಗನನ್ನ ಸ್ಮರಣೆ ಮಾಡ್ತಾನೆ. ಆ ಮಗ ಮಾಡುವ ಪಿಂಡದಾನದಿಂದ ಮುಂದಿನ ಲೋಕಗಳಿಗೆ ಕಳಿಸ್ತಾನೆ. ಹೇಗೆ ನೀವು ಮುಂದಿನ ಕ್ಲಾಸಿಗೆ ಹೋಗ್ಬೇಕಾದ್ರೆ ಪರೀಕ್ಷಾ ಬರೀಬೇಕು, ಹಾಗೆ ಇವನಿಗೆ ಪರೀಕ್ಷಾ ಏನು ಅಂತಂದ್ರೆ ಉತ್ತಮ ರೀತಿಯಿಂದ ಮಗ ಪಿಂಡದಾನವನ್ನ ಮಾಡಿ ಪ್ರೇತಗಳನ್ನು ತೃಪ್ತಿ ಮಾಡಿದ ಅಂತಂದ್ರೆ ಮುಂದಿನ ಲೋಕಕ್ಕೆ ಹೋಗ್ತಾನೆ. ವಯಂತೆ ಕರ್ತುಕಾಮಾಯ ಮಹಾವೈತರಣೀಂ ನದಿ, ಈಗ ಬಂತು ಭಯಾನಕವಾದಂತಹ ವೈತರಣಿ ನದಿ. ಮುಂದೆ ಅದರ ವರ್ಣನ ಇದೆ. ಅತ್ಯಂತ ಕ್ರೂರವಾದ ನದಿ, ಅತ್ಯಂತ ಮಹಾಪಾತಕಗಳು, ನರಕಗಳು ಎಷ್ಟು ಅಂತಂದ್ರೆ ಎಷ್ಟೋ ಲಕ್ಷಾವಧಿ ನರಕಗಳಿವೆ ಅಂತ. ಅದರಲ್ಲಿ 21 ಮಹಾನರಕಗಳನ್ನು ಹೇಳಿದ್ದಾರೆ. ತಾಮಿಸ್ರ, ಅಂಧತಾಮಿಸ್ರ, ರೌರವ, ಹೀಗೆ ನರಕಗಳಿವೆ. ಆ ನರಕಗಳು ದಾಟಿದರೆ ಅವನಿಗೆ ವೈತರಣಿ ಎಂಬ ನದಿ. ಯಾರು ಆ 21 ಪಾಪಗಳನ್ನ ಮಾಡುತ್ತಾರೋ ಅವರಿಗೆ ವೈತರಣಿ ನದಿಯಲ್ಲಿ ಹೋಗ್ತಾನೆ ಅವನು. ಯಾವಾಗ ಈ ಕರ್ತು ಆದವನು ತಂದೆ ಶ್ರಾದ್ದ ಮಾಡುವಾಗ ಗೋದಾನವನ್ನ ಮಾಡ್ತಾನೋ, ಆ ಗೋದಾನ ಮಾಡಿದರೆ ವೈತರಣಿ ನದಿಯನ್ನು ದಾಡ್ತಾನೆ. ವೈತರಣಿ ಗೋದಾನ ಅಂತ ಕರೀತಾರೆ. ಗೋಗಳಿಗೆ ಅಷ್ಟು ಪ್ರಾಶಸ್ತ್ಯ ಇದೆ. ಒಂದು ಗೋದಾನ ಮಾಡಿದರೆ ಬಹಳ ಬಹಳ ಪುಣ್ಯ ಇದೆ ಗೋದಾನಕ್ಕೆ. ಗೋ ಸೇವಾ ಮಾಡಿದರೆ, ಗೋದಾನ ಮಾಡಿದರೆ ಅದರಷ್ಟು ಪುಣ್ಯ ಮತ್ತೊಂದಕ್ಕಿಲ್ಲ ಅಂತ ಹೇಳ್ತಾರೆ. ಮಕ್ಕಳಾಗದೆ ಇದ್ರೆ ಮಕ್ಕಳಾಗ್ತಾರೆ. ತ್ರಿಪಿಂಡಿ ಶ್ರಾದ್ದ ಅಂತ ಮಾಡ್ತಾರೆ. ಯಾರಿಗೆ ಮಕ್ಕಳಾಗೋದಿಲ್ಲೋ ಅಥವಾ ತಮ್ಮ ಕುಲದಲ್ಲಿ ಯಾರೋ ಒಬ್ರು ಇರ್ತಾರೆ, ಅವ್ರ ಮನೆಯಲ್ಲಿ ಅವರಿಗೆ ಇಷ್ಟೋ ವರ್ಷ ಇರ್ತಿರ್ತಾರೆ, ಯಾಕೋ ಮನೆಯಲ್ಲಿ ಜಗಳ ಆಗ್ತದೆ, ಏನೋ ಆಗ್ತದೆ, ಮನೆ ಬಿಟ್ಟು ಹೋಗ್ಬಿಡ್ತಾರೆ. 20-25 ವರ್ಷ ಬರೋದಿಲ್ಲ, 12 ವರ್ಷ ತನಕ ಕಾಯ್ಬೇಕು ಅಂತ ಶಾಸ್ತ್ರ. 12 ವರ್ಷ ಆದ ನಂತರ ಅವರು ಪಿಂಡದಾನವನ್ನ ಮಾಡಬೇಕು ಅಂತ ಇದೆ. ಆಗ ಅವ್ರು ಮಾಡಿದ ಪಾಪಗಳಿಂದಾಗಿ ಮನಸ್ಸಿನಲ್ಲಿ ಮತ್ತು ಮನೆಯಲ್ಲಿ ಶಾಂತಿ ಇರೋದಿಲ್ಲ. ಆ ಶಾಂತಿ ಬರೋದಕ್ಕಾಗಿ ತ್ರಿಪಿಂಡಿ ಶ್ರಾದ್ದ, ತಿಲಹೋಮ ಇತ್ಯಾದಿಗಳನ್ನ ಮಾಡ್ತಾರೆ. ನಾರಾಯಣ ಬಲಿ ಇವುಗಳನ್ನ ಮಾಡ್ತಾರೆ. ಮಾಡುವಾಗ ಅಲ್ಲಿ ಗೋದಾನವನ್ನ ಹೇಳಿದ್ದಾರೆ, ದಾನಗಳನ್ನ ಹೇಳಿದಾಗ ಸುವರ್ಣ ಗೋದಾನ ಮಾಡಬೇಕು, ಎಳ್ಳಿನ ಗೋದಾನ ಮಾಡಬೇಕು, ಹೀಗೆ ಅನೇಕ ಗೋದಾನಗಳನ್ನ ಹೇಳ್ತಾ ಇವುಗಳನ್ನು ಯಾಕೆ ಮಾಡಬೇಕು ಅಂತ ವಿಸ್ತಾರವಾಗಿ ಹೇಳಿದ್ದಾರೆ. ಏನು ಅಂತಂದ್ರೆ, ನಾವು ಇರುವಂತಹ ಸ್ಥಳಗಳಲ್ಲಿ ಎಷ್ಟೆಷ್ಟು ಪಾಪ ಕಾರ್ಯ ನಡೀತಾ ಇರ್ತದೋ ಆ ಪಾಪ ಕಾರ್ಯದಿಂದ ಅಲ್ಲಿರ್ತೀವಲ್ಲ ನಾವು, ಅದರ ಪಾಪದಿಂದ ನಮಗೂ ಅನಿಷ್ಟವಾಗ್ತಿರ್ತದೆ. ಆ ಎಲ್ಲ ಯೋಜನ ಅನಿಷ್ಟಗಳನ್ನ ಆ ಗೋ ಪರಿಹಾರ ಮಾಡ್ತದೆ. ಹಾಗಾಗಿ ಗೋದಾನವನ್ನ ಮಾಡಬೇಕು ಅಂತ ವಿಸ್ತಾರವಾಗಿ ಅಲ್ಲಿ ಹೇಳಿದ್ದಾರೆ. ಈಗ ಯದಿತ್ವಯ ಪ್ರದತ್ತ ಗೋ ತದಾ ನೌರುಪಸಜ್ಜತಿ, ನೀನು ಗೋದಾನವನ್ನ ಮಾಡಿದ ನಿನ್ನ ಮಗ ಅಂತ ಆದ್ರೆ ನಿನಗೆ ವೈತರಣಿ ನದಿಯಲ್ಲಿ ಪ್ರವೇಶ ಇಲ್ಲ, ದಾಟ ಬಿಡ್ತಿ. ಅದೊಂದು ಬ್ರಿಡ್ಜ್ ಬಂದ್ಬಿಡ್ತದೆ, ಆ ಬ್ರಿಡ್ಜ್ ಹತ್ತು ಬಿಡ್ತೀನಿ. ನೀನು ಬ್ರಿಡ್ಜ್ ಹತ್ಲಿಲ್ಲೋ ಗೋದಾನ ಆಗಿಲ್ಲ ಅಂತ ಅರ್ಥ. ಹಾಗೆ ವಚಸ್ತೇಶಾಂ ಅದನ್ನು ವಿಸ್ತಾರವಾಗಿ ಹೇಳ್ತಾರೆ. ತಮ್ ದೃಷ್ಟ ಪಥ್ಯತೆ ಸಾತು, ಹೇಗಿದೆ ಅಂತಂದ್ರೆ ವೈತರಣಿ ನದಿ ಬಗ್ಗೆ ಬಹಳ ವಿಸ್ತಾರವಾಗಿ ಮುಂದೆ ಬರುತ್ತೆ. ಆ ವೈತರಣಿ ನದಿ ಕುಕ್ಕರ್ ಇದ್ದಾಗ ಸೀಟಿ ಹೊಡೆದಾಗ ಒಳಗಿದ್ದ ಪದಾರ್ಥಗಳು ಹೇಗೆ ಕುದಿತದಲ್ಲ, ಹಾಗೆ ಪಾಪವನ್ನ ಮಾಡಿದ ಜನರನ್ನ ಆ ವೈತರಣಿ ನದಿ ನೋಡಿಬಿಟ್ರೆ ಆ ವೈತರಣಿ ನದಿ ಕುದಿಲಿಕ್ಕೆ ಪ್ರಾರಂಭವಾಗ್ತದಂತೆ. ತಮ್ ದೃಷ್ಟ ಕ್ವಥತೆ ಸಾತು ತಾಮ್ ದೃಷ್ಟ ಸೋ ಅತಿಕ್ರಂದತಿ. ಅದತ್ತ ದಾನ ಪಾಪಾತ್ಮ, ಇವನು ಪಾಪಿಷ್ಠ, ಇವನು ದಾನವನ್ನ ಕೊಟ್ಟಿಲ್ಲ, ಎಂದೂ ಧರ್ಮಾಚರಣೆಯನ್ನು ಮಾಡಲಿಲ್ಲ, ಧರ್ಮವನ್ನು ನೋಡಿದ್ರೆ ಸಿಟ್ಟು ಮಾಡ್ಕೋತಾ ಇದ್ದ, ಹೀಗೆ ಹಾಗೆ ಅಂತ ಅದರ ಬಗ್ಗೆ ವಿಸ್ತಾರವಾಗಿ ಹೇಳ್ತಾರೆ. ಬಖ್ವಾಪದಂ, ಮುಂದೆ 6ನೇ ತಿಂಗಳು 7ನೇ ತಿಂಗಳು ಮಾಡಿದರೆ ಬಖ್ವಾಪದಂ ಎನ್ನುವಂತಹ ಒಂದು ಪಟ್ಟಣವನ್ನ ಹೋಗ್ತಾನೆ. 9ನೇ ಮಾಸ ಪೂರ್ಣೆ ನಾನಾಕ್ರಂದಪುರಂ ವ್ರಜೆ, 9ನೇ ಮಾಸ ಪಿಂಡದಾನವನ್ನ ಮಾಡಿದರೆ ನಾನಾಕ್ರಂದಪುರಕ್ಕೆ ಹೋಗ್ತಾನೆ. ಸುತಪ್ತ ಭವನ 10ನೇ ಮಾಸ ಮಾಡಿದರೆ ಸುತಪ್ತ ಭವನ ಎನ್ನುವಂತಹ ಒಂದು ಗ್ರಾಮ, ಅಲ್ಲಿ ಹೋಗ್ತಾನೆ. ಪಿಂಡದಾನಂ ಜಲಂ ತತ್ರ ಭುಂಕ್ವಾಪಿ ನ ಸುಖೀ ಭವೇ. ಏಕಾದಶಿ ಶ್ರಾದ್ದ ಅಂದ್ರೆ ಊನಮಾಸಿಕ ಶ್ರಾದ್ದವನ್ನ ಮಾಡಿದಾಗ ಅವನಿಗೆ ಸ್ವಲ್ಪ ಆಹಾರಗಳೆಲ್ಲ ಸಿಗ್ಲಿಕ್ಕೆ ಪ್ರಾರಂಭವಾಗ್ತದೆ. ಮೇಘಾಸ್ತತ್ರ ಪ್ರವರ್ಷಂತಿ ಪ್ರೇತಾನಾಂ ದುಃಖದಾಯಕ. ಮಳೆ ಬರಬೇಕು, ಮಳೆ ಆ ಮೋಡವು ಹೊಡೆದಾಗೆ
ಸೀಳಿದಾಗ ಹೇಗೆ ಮಳೆ ಬರ್ತದೋ ಹಾಗೆ ಘೋರವಾದ ಮಳೆ ಆಗತ್ತಂತೆ. ಆ ಮಳೆಯಲ್ಲಿ ತಾನು ಮುಳುಗಲಿಕ್ಕೆ ಪ್ರಾರಂಭ ಮಾಡ್ತಾನೆ. ಆಗ ಅವನನ್ನ ರಕ್ಷಣೆ ಮಾಡೋವನು ಕೇವಲ ಒಬ್ಬನೇ ಮಗ. ಹೀಗೆ ಒಂದೊಂದು ಕಷ್ಟಗಳನ್ನ ಅನುಭವಿಸ್ತಾ ಅಂಗುಷ್ಟ ಮಾತ್ರೋ ವಾಯುಶ್ಚ ಕರ್ಮಭೋಗಾಯ ಖೇಚರ. ಅಂಗುಷ್ಟ ಪರಿಮಾಣದಲ್ಲಿದ್ದಾನೆ ಅವನು ಜೀವನಿಗೆ ನಾಶ ಇಲ್ಲ, ದೇಹಕ್ಕೆ ನಾಶ ಇದೆ, ಜೀವನಿಗೆ ನಾಶ ಇಲ್ಲ. ಅದಕ್ಕಾಗೇನೆ ಜೀವನಿಗೆ ಪೂರ್ವ ಜನ್ಮದಲ್ಲಿ ಮಾಡಿದ ಎಲ್ಲ ಸಂಸ್ಕಾರಗಳಿರುತ್ತೆ ಅಂತ ನಮ್ಮ ಶ್ರೀಮದಾಚಾರ್ಯರ ಸಿದ್ಧಾಂತ ಆಗಿದೆ. ಚಾತಮಾತ್ರಾಹ ಮೃಗಾ ಗಾವಹ. ಸಣ್ಣ ಕೂಸು ಹುಟ್ಟಿರತ್ತೆ. ಆ ಸಣ್ಣ ಕೂಸಿಗೆ ಹೆಂಗ್ ಗೊತ್ತಾಗ್ತದ್ರಿ? ತಾಯಿ ಹಾಲನ್ನು ಕುಡಿದ್ರೆ ನನಗೆ ಸಂತೋಷ ಆಗ್ತದೆ, ಇವಳು ಇಷ್ಟ ಸಾಧನ, ತಾಯಿ ಹತ್ರ ಹೋದ್ರೆ ನಾನು ಸಂತೋಷ ಇರ್ತೀನಿ, ಬೇರೆಯವ್ರ ಹತ್ರ ಹೋದ್ರೆ ನನಗೆ ಇವರು ತ್ರಾಸ್ ಕೊಡ್ತಾರೆ, ಬೇರೆಯವ್ರ ಹತ್ರ ಅಳ್ತದೆ, ತಾಯಿ ಹತ್ರ ಹೋದ್ರೆ ಶಾಂತ ಆಗ್ತದೆ. ಇದು ಯಾರಾದ್ರೂ ಅವನಿಗೆ ಸ್ಕೂಲಲ್ಲಿ ಕಾಲೇಜಲ್ಲಿ ಪಾಠ ಹೇಳಿದ್ರ ಸಣ್ಣ ಕೂಸಿಗೆ? ಯಾರು ಹೇಳಿಲ್ಲ. ಇವುಗಳು ಸಂಸ್ಕಾರಗಳು. ಇವುಗಳು ಅನಾದಿ ಕಾಲದಿಂದ ಜೀವರಲ್ಲಿ ಇರುತ್ತೆ. ನಾಯಿ ಆಗಿರ್ತಾನೆ ಆ ಜೀವ. ನಾಯಿ ಆದಾಗ ನಾಯಿಗೆ ಬೇಕಾದಂತ ಸಂಸ್ಕಾರಗಳೇನಿದೆಯಲ್ಲ ಅದು ಅವನಲ್ಲಿ ಇರ್ತದೆ. ಆನೆ ಆದಾಗ ಆನೆಗೆ ಬೇಕಾದಂತಹ ಸಂಸ್ಕಾರಗಳಿರ್ತದೆ. ಇದು ಜನ್ಮಾಂತರದಿಂದ ಅವನು ಮಾಡಿದ ಕರ್ಮಕ್ಕೆ ದೇಹಗಳು ಬರ್ತಾ ಇದೆ, ಹೋಗ್ತದ. ಇದು ನಡೀತಾ ಇದೆ. ಇದು ಈ ಸರ್ಕಲ್ ನಿಂದಿರ್ತಾ ಇಲ್ಲ, ಬರ್ತಾ ಇದೆ. ಮನುಷ್ಯ ದೇಹ ಅದರಲ್ಲಿ ಪುಣ್ಯ ಸಾಧನ ಮಾಡುವ ದೇಹ. ಎಷ್ಟೋ ಲಕ್ಷ ಜೀವರಾಶಿಗಳನ್ನು ದಾಟ ಬಂದ ಮೇಲೆ ಬರುವಂತಹ ದೇಹ. ಹಾಗಾಗಿ ಈ ದೇಹದಲ್ಲಿ ನೀನು ಸಾಧನೆಯನ್ನ ಮಾಡಿಕೋ, ಯಾಕ ನೀನು ಮಾಡ್ಕೊಂಡಿಲ್ಲ ಅಂತ ಹೇಳಿ ಬೈತಾ ಇದ್ದಾರೆ. ಅವ್ರದ್ದು ದೇಹಿಕ ದಾನಾನಿ ಏರ್ನ ದತ್ತಾನಿ ಕಾಶ್ಯಪ ಕಷ್ಟೇನ ತೇ ಪುರಂಯಾಂತಿ. ನೋಡು, ಅವ್ರದ್ದು ದೈಹಿಕ ಕ್ರಿಯೆಯನ್ನ ಭಕ್ತಿಯಿಂದ ಮಾಡಿದರೆ ಸಾಕು. ಭೀಷ್ಮಾಚಾರ್ಯರ ಕಥೆಯಲ್ಲಿ ಬರ್ತದೆ. ಪಿಂಡವನ್ನ ಇಡ್ಲಿಕ್ಕೆ ಭೀಷ್ಮಾಚಾರ್ಯ ಹೋಗ್ತಿರ್ತಾರೆ. ಶಂತನು ಮಹಾರಾಜ ಕೈಯನ್ನ ಮಾಡ್ತಾನೆ ಮೇಲೆ. ಆಗ ಇಷ್ಟು ಶಾಸ್ತ್ರವನ್ನು ಓದಿದ ಭೀಷ್ಮಾಚಾರ್ಯ ಯಾರೇ ತಂದೆ ಕೈಯನ್ನು ಬಂದ್ಕೂಳೆ ಕೈಯಾಗೆ ಕೊಟ್ಟ ಆಯ್ತಲ್ರಿ. ಈಗ ನೀವು ಯಾರಿಗೋ ಪಾರ್ಸಲ್ ಮಾಡ್ತಿರ್ತೀರಿ, ಅವ್ರ ಮನೆಗೆ ಬಂದಾಗ ಇವ್ರಿಗೆ ಮನೆಗೆ ಊಟಕ್ಕೆ ಹಾಕೋಬಿಟ್ಟು ನಾ ಯಾಕೆ ಪಾರ್ಸಲ್ ಮಾಡ್ಲಿ, ಮನೆಗೆ ಬರ್ರಿ, ಇಲ್ಲೇ ಊಟ ಮಾಡ್ರಿ ಅಂತ ಅಂತೀವಿ. ಹಂಗೆ ಕೈಯಲ್ಲಿ ಪಿಂಡ ಇಡ್ಲಿಕ್ಕೆ ಹೋದ ಶಾಸ್ತ್ರವನ್ನು ಓದಿರ್ತಾರೆ ಭೀಷ್ಮಾಚಾರ್ಯ. ಕೈಯಲ್ಲಿ ಇಡೋದೆ ದರ್ಭದಲ್ಲಿ ಇಡ್ತಾರೆ. ಹೀಗೆ ಧರ್ಮಶಾಸ್ತ್ರದಲ್ಲಿ ಹೇಳಿದ ಕ್ರಿಯೆಯನ್ನ ಅನುಸರಿಸಿ ಧರ್ಮ ಏನ್ ಹೇಳ್ತದ ಅದನ್ನ ಕೇಳಬೇಕು. ತಸ್ಮಾತ್ ಶಾಸ್ತ್ರ ಪ್ರಮಾಣಮ್ಮೆ. ಧರ್ಮ ಹಾಗ್ಯಾಕೆ ಹೇಳ್ತದ್ರಿ, ಹೀಗ್ಯಾಕೆ ಹೇಳ್ತದ್ರಿ ಅಂತ ಧರ್ಮಕ್ಕೆ ಯಾರೂ ಪ್ರಶ್ನೆ ಮಾಡಬಾರದು ಅಂತ ಹೇಳ್ತಾರೆ. ಶ್ರೀಕೃಷ್ಣ ಪರಮಾತ್ಮ ಗೀತೆಯಲ್ಲಿ ಹೇಳ್ತಾನೆ, ತಸ್ಮಾತ್ ಶಾಸ್ತ್ರ ಪ್ರಮಾಣಮ್ಮೆ ಕಾರ್ಯೇ ವ್ಯವಸ್ಥಿತೋ. ಗೋಪಿಚಂದನವನ್ನು ಹಚ್ಕೋಬೇಕು, ಇಲ್ಲಿ ಹಚ್ಕೋಬೇಕು ಅಂತ ಹೇಳ್ಯಾರ. ಇಲ್ಲಿ ಯಾಕೆ ಹಚ್ಕೋಬೇಕ್ರಿ? ನಾವು ಇಲ್ಲಿ ಹಿಂದೆ ಹಚ್ಕೋತೀವಿ, ಬೆನ್ನಿಗೆ ಹಚ್ಕೋತೀವಿ ಅಂದ್ರೆ ಧರ್ಮಶಾಸ್ತ್ರ ಹೇಳ್ಯದ ಈಗ ಮಾಡಬೇಕು. ಪಿಂಡದಾನವನ್ನ ಮಾಡಬೇಕು. ಎದರಿಂದ ಮಾಡ್ಬೇಕ್ರಿ ಪಿಂಡದಾನ? ಇಲ್ರ, ಅನ್ನದಿಂದ ಪಿಂಡ ಮಾಡ್ಬೇಕು. ಅನ್ನದಿಂದ ರಾಗಿ ಮುದ್ದೆಯಿಂದ ಮಾಡ್ತೀನಿ. ರಾಗಿ ಮುದ್ದೆ 3 ರಾಗಿ ಮುದ್ದೆ ಇಡ್ಬೋದಲ್ಲ. ಹೀಗೆ ನೀನು ನಿನ್ನ ಮನಸ್ಸು ಬಂದಂಗೆ ಮಾಡಬೇಡ. ಧರ್ಮಶಾಸ್ತ್ರ ಏನ್ ಹೇಳ್ತದೋ ಅದ್ರ ತಕ್ಕಂತೆ ಮಾಡಬೇಕು. ಔರ್ದು ದೈಹಿಕ ದಾನಾನಿ ಏರ್ನ ದತ್ತಾನಿ ಕಾಶ್ಯಪ ಕಷ್ಟೇನತೆ ಪುರಂಯಾತಿ. ಕಷ್ಟದಿಂದ ಅವರು ಊರಿಗೆ ಹೋಗ್ತಾರೆ. ಧರ್ಮರಾಜ ಪುರೇ ಸಂತಿ. ಅಲ್ಲಿ ಕಷ್ಟೇನತೆ ಪುರಂಯಾಂತಿ ಗೃಹೀತ ದ್ರಬಂಧನೆ. ಕಷ್ಟದಿಂದ ಅವನು ಮುಂದೆ ಹೋಗ್ತಾನೆ ಅಂತ ಹೇಳಿ, ಹಾಗಾಗಿ ಅವ್ರದ್ದು ದೈಹಿಕ ಕ್ರಿಯೆಯನ್ನು ವಿಶೇಷವಾಗಿ ಮಾಡಬೇಕು. ಮುಂದಿನ ಅಧ್ಯಾಯ ತೃತೀಯ ಅಧ್ಯಾಯ. ಆ ತೃತೀಯ ಅಧ್ಯಾಯದಲ್ಲಿ ಗರುಡ ದೇವರು ಕೇಳ್ತಾರೆ ಏನಂತಂದ್ರೆ, ಆದ್ಯಂತಂ ತ ಪ್ರವಕ್ಷಾಮಿ ಯಮ ಮಾರ್ಗಂ ಪ್ರತಿಕ್ರಮ್ಯ ಗತ್ವಾ ಪಾಪಿ ಯಮಾಲಯೇ. ಇಷ್ಟು ಘೋರವಾದ 86,000 ಯೋಜನ ವಿಸ್ತಾರವಾದಂಥದ್ದು ಯಮಮಾರ್ಗ. ಆ ಯಮಮಾರ್ಗವನ್ನು ನೀವು ಹೇಳಿದ್ರಿ, ಎಷ್ಟೋ ಪುರಗಳು ಬರ್ತದೆ, ಊರುಗಳು ಬರುತ್ತೆ, ಅದನ್ನೆಲ್ಲ ದಾಟಿ ಅವನು ಹೋಗ್ತಾ ಇದ್ದಾನೆ. ಹೋಗುವಾಗ ಯಮಪಟ್ಟಣಕ್ಕೆ ತಾನು ಹೋಗ್ತಾನೆ. ಆ ಯಮಪಟ್ಟಣ ಎಂತಹದ್ದು ಅದನ್ನ ನನಗೆ ಹೇಳಿ ಅಂತ ಹೇಳಿದಾಗ ಭಗವಂತ ಗರುಡ ದೇವರಿಗೆ ಉಪದೇಶ ಮಾಡ್ತಾನೆ. ಆದ್ಯಂತಂ ಚಂ ಪ್ರವಕ್ಷಾಮಿ ಶೃಣುಷ್ವ ವಿನತಾಯತಂ ಕಥ್ಯತಾಮಿ ನರಕೇತ್ವಂ ಭವಿಷ್ಯಸಿ ಕಂಪಿತಃ. ಹೇಳಿಕ್ಕೆ ಪ್ರಾರಂಭ ಮಾಡ್ತಾನೆ. ಬಹುಭೀತಿ ಪುರಾದಗ್ರೇ ಧರ್ಮರಾಜ ಪುರಂ ಮಹತ. ಹಾಗೆ ಮುಂದೆ ಹೋಗ್ತಾ ಇದ್ದರೆ ಯಮರಾಜನ ಪಟ್ಟಣ ಇದೆ. ಆ ಯಮರಾಜನ ಪಟ್ಟಣ ಅತ್ಯಂತ ಘೋರವಾದಂತಹದ್ದು. ಹಾಹಾಕಾರ ಸಮಾಯುಕ್ತಂ. ಹೋಗುವಾಗ ಶಾಂತ ಇರೋದಿಲ್ಲಂತೆ. ಎಲ್ಲ ಜೀವರಾಶಿಗಳು ಅಳ್ತಾ ಇದ್ದಾರೆ. ಯಮಪಟ್ಟಣಕ್ಕೆ ಹೋಗ್ತಾ ಇರುವಾಗ ಸಗತ್ವ ಚಿತ್ರಗುಪ್ತಾಯ ಬ್ರೂತೆ ತಸ್ಯ ಶುಭಾಶುಭಂ. ಅಲ್ಲಿ ಹೋದ ನಂತರ ದ್ವಾರಪಾಲಕರ ಹತ್ರ ಹೋಗ್ತಾನಂತೆ. ದ್ವಾರಪಾಲಕರ ಹತ್ರ ಹೋದಾಗ ಆ ದ್ವಾರಪಾಲಕರು ಚಿತ್ರಗುಪ್ತನಿಗೆ ಹೇಳ್ತಾರೆ, ಇವನು ಇಷ್ಟಿಷ್ಟು ಪಾಪಗಳನ್ನ ಮಾಡಿದ್ದಾರೆ ಅಂತ ಹೇಳಿದಾಗ ಚಿತ್ರಗುಪ್ತ ಹೋಗಿ ಯಮದೇವರ ಹತ್ರ ಹೋಗ್ತಾನೆ. ತತಸ್ಥಂ ಚಿತ್ರಗುಪ್ತೋಪಿ ಧರ್ಮರಾಜಂ ನಿವೇದಯೇ. ಚಿತ್ರಗುಪ್ತ ಹೋಗಿ ಹೇಳ್ತಾನೆ, ಒಬ್ಬ ಜೀವ ಬಂದಿದ್ದಾನೆ, ಈಗ ಮರಣವಾಯಿತು, ಇಷ್ಟು ದಿವಸ
ಇಷ್ಟೆಲ್ಲ ಊರುಗಳನ್ನು ದಾಟಿ ಬಂದಿದ್ದಾನೆ. ಅವನನ್ನು ನೋಡಿದ ಕೂಡಲೇ ಯಮದೇವರು ತಥಾಪಿ ಚಿತ್ರಗುಪ್ತಾಯ ತೇಷಾಂ ಪಾಪಂ ಸಪೃಚ್ಛತಿ. ಚಿತ್ರಗುಪ್ತರು ಏನ್ರು, ಅವ್ರು ಯಾರು ಅಂತಂದ್ರೆ ಅವ್ರ ಬಗ್ಗೆ ವರ್ಣನೆ ಮಾಡ್ತಾರೆ. ಅವ್ರು ಹೆಂಗೆ ಅಂತಂದ್ರೆ ಸರ್ವಜ್ಞರಂತೆ, ಎಲ್ಲ ಗೊತ್ತಿರ್ತದೆ. ಆ ಜೀವರಾಶಿಗಳನ್ನ ನೋಡ್ಬಿಟ್ರೆ ಸಾಕು, ಇವನು ಯಾವಾಗ ಹುಟ್ಟಿದ, ಯಾರಿಂದ ಹುಟ್ಟಿದ, ಎಲ್ಲಿ ಮರಣವನ್ನ ಹೊಂದಿದ, ಯಾವ ಯಾವ ದಿವಸ ಯಾವ ಯಾವ ಕ್ಷಣದಲ್ಲಿ ಯಾವ ಯಾವ ಪಾಪ ಕಾರ್ಯಗಳನ್ನ ಮಾಡಿದ್ದಾನೆ ಎಲ್ಲ ಗೊತ್ತಾಗ್ತದೆ. ಇಷ್ಟೆಲ್ಲ ಗೊತ್ತಾದ್ರೂ ಆ ಚಿತ್ರಗುಪ್ತರು ಆ ಜೀವನಿಗೆ ಕೇಳ್ತಾರೆ ಅಂತೆ. ತಥಾಪಿ ಚಿತ್ರಗುಪ್ತಾಯ ತೇಷಾಂ ಪಾಪಂ ಸಪೃಚ್ಛತಿ. ನೀನೇನ್ ಪಾಪ ಮಾಡಿದ್ದಿ ಹೇಳು, ನಿನ್ನ ಬಾಯಿಂದ ಬರಬೇಕು ಪಾಪ ಅಂತ. ಶ್ರೀಮನ್ ನ್ಯಾಯ ಸುಧಾ ಗ್ರಂಥಗಳಲ್ಲಿ ಹೇಳ್ತಾರೆ, ನಾವು ತೀರ್ಥಯಾತ್ರೆ ಮಾಡುವಾಗ ಹೋಗ್ಬಿಡ್ತೀವಿ, ಕಾರಿಂದ ಹೋಗ್ತೀವಿ. ಖರೆ ತೀರ್ಥಯಾತ್ರೆ ಹೇಗ್ ಮಾಡ್ಬೇಕಂದ್ರೆ ಪಾದುಕ ಇಲ್ಲದೇನೆ ತೀರ್ಥ ಕ್ಷೇತ್ರಕ್ಕೆ ಹೋಗುವಾಗ, ನೀವು ರಾಮೇಶ್ವರಕ್ಕೆ ಹೋಗ್ತಾ ಇದ್ದೀವಿ, ಅದೊಂದು ದೊಡ್ಡ ತೀರ್ಥ ಕ್ಷೇತ್ರ. ಅಲ್ಲಿ ರಾಮಚಂದ್ರ ದೇವರು ಸೇತುವನ್ನು ಕಟ್ಟಿದ್ದು. ಸೇತುಂ ದೃಷ್ಟ್ವಾ ಸಮುದ್ರಸ್ಯ ಬ್ರಹ್ಮಹತ್ಯಾಂ ವ್ಯಪೋಹತಿ. ಸೇತು ದರ್ಶನ ಮಾಡಿದ್ರೆ ಬ್ರಹ್ಮಹತ್ಯಾ ಪಾಪ ಹೋಗ್ತದೆ ಅಂತ ಹೇಳಿದ್ದಾರೆ. ಅಂತಹ ಸೇತು ದರ್ಶನ ಮಾಡಿಕೊಳ್ಳುವಾಗ ಹೋಗುವಾಗ ನಾವು ಪಾದುಕೆಗಳನ್ನ ಹಾಕೋಬಾರದು, ಚಪ್ಪಲನ್ನ ಹಾಕೋಬಾರದು. ತಲೆ ಮೇಲೆ ಬಿಸಿಲಿದ್ದ ಟೋಪಿ ಹಾಕೊಂಡು ಯಾವ ಹಾಕೊಳ್ಳಾರನೆ 2 ಕೈಗಳನ್ನ ಎತ್ತಿ ಸ್ವಕೃತ ದೋಷೋದ್ಘೋಷಣೆಗಳನ್ನ ಮಾಡ್ಬೇಕಂತ. ನಾನು ಈ ಪಾಪಗಳನ್ನು ಮಾಡಿದ್ದೇನೆ ಭಗವಂತ, ನೀನು ಪರಿಹಾರ ಮಾಡು. ನಾನು ಆ ಕಾಲಕ್ಕೆ ನಮ್ಮ ತಂದೆ ತಾಯಿಗಳಿಗೆ ಎದುರು ಉತ್ತರ ಕೊಟ್ಟಿದ್ದೇನೆ, ಅವ್ರ ಮೇಲೆ ಸಿಟ್ಟಿಗೆ ಬಂದಿದ್ದೇನೆ, ಅವರನ್ನು ದೂಖಿಸಿದೆ, ಒಂದಲ್ಲ ಎರಡಲ್ಲ 100 ಪಾಪಗಳನ್ನು ನಾನು ಮಾಡಿದ್ದೇನೆ, ಪರಿಹಾರ ಮಾಡ್ರಿ ಅಂತ ಆ ತೀರ್ಥಕ್ಷೇತ್ರಕ್ಕೆ ಹೋದಾಗ, ಇದು ಪಿಕ್ನಿಕ್ ಪಾಟ್ ಅಲ್ಲ, ಒಂದು ತೀರ್ಥಕ್ಷೇತ್ರ ಅಂತ ಅನುಸಂಧಾನ ಮಾಡ್ಕೊಂಡು ಹೋಗ್ಬೇಕು ಅಂತ ಹೇಳ್ತಾರೆ. ಸಗತ್ವ ಚಿತ್ರಗುಪ್ತಾಯ ಭೂರ್ತೇಯಸ್ಯ ಶುಭಾಶುಭಂ. ಚಿತ್ರಗುಪ್ತೋಪಿ ಸರ್ವಜ್ಞ. ಆ ಚಿತ್ರಗುಪ್ತ ಸರ್ವಜ್ಞ. ಶೃಣವಾನ್ ಪರಿಪೃಚ್ಛತಿ. ಕೇಳಿದಾಗ ಅವನು ಏನೇನು ಜೀವ ಹೇಳ್ತಾನೋ ಅದನ್ನೆಲ್ಲ ಚಿತ್ರಗುಪ್ತ ಕೇಳಿ ಮುಂದೆ ಒಂದು ಮಾತನ್ನು ಹೇಳ್ತಾರೆ. 2 ತರದ ದೇವತೆಗಳಂತೆ, ಒಂದು ಶ್ರವಣ ದೇವತೆಗಳು, ಒಂದು ಶ್ರಾವಣಿ ದೇವತೆಗಳು ಅಂತ. ಗಂಡಸರು ಮಾಡಿದ ಎಲ್ಲವನ್ನ ಚಿತ್ರಗುಪ್ತನ ಹೇಳಿದು ಶ್ರವಣಾ ದೇವತೆಗಳು. ಸ್ತ್ರೀಯರು ಮಾಡಿದಂತಹ ಎಲ್ಲ ಕರ್ಮಗಳನ್ನ ಯಾರಿಗೂ ಗೊತ್ತಾಗೋದಿಲ್ಲ ಅಂತ ಮನೆಯಲ್ಲಿ ಮಾಡಿದರೆ ಅದನ್ನೆಲ್ಲವೂ ಶ್ರಾವಣಿ ದೇವತೆಗಳ ಹೋಗಿ ಆ ಚಿತ್ರಗುಪ್ತರಿಗೆ ಹೇಳ್ತಾರೆ. ಅವರು ಅನೇಕ ವಿಧವಾಗಿ ಹೇಳಿ ಆ ಎಲ್ಲ ಯಮದೇವರ ಬಗ್ಗೆ ವರ್ಣನೆ ಮಾಡ್ತಾರೆ. ಹೇಗೆ ಯಮದೇವರಿದ್ರು, ಅವರ ಸ್ವರೂಪ ಹೇಗೆ ಇತ್ತು, ಹೇಗೆ ಕಾಣಿಸ್ತಾ ಇದ್ರು, ಚಿತ್ರಗುಪ್ತರು ಹೇಗೆ ಅವರನ್ನು ಭಗವಂತ ಆ ಯಮದೇವರ ಮುಂದೆ ಈ ಎಲ್ಲ ಪಾಪಗಳ ಬಗ್ಗೆ ಹೇಳ್ತಾರೆ ಅಂತ ಅನ್ನೋದನ್ನ ನಾಳೆ ಕೇಳೋಣ. ಶ್ರೀಕೃಷ್ಣಾರ್ಪಣಮಸ್ತು. ಯಸ್ಸರ್ವ ಗುಣ ಸಂಪೂರ್ಣ ಸರ್ವ ದೋಷ ವಿವರ್ಜಿತ ಪ್ರಿಯತಾಂ ಪ್ರೀತ ಏವಾಲಂ ವಿಷ್ಣು ಮೇ ಪರಮಸ್ಸದುತ. ಅತ್ರೈವ ಗಂಗಾ ಯಮುನಾ ಚ ತತ್ರ ಗೋದಾವರಿ ತತ್ರ ಸರಸ್ವತಿ ಚ ಸರ್ವಾಣಿ ತೀರ್ಥಾನಿ ವಸಂತಿ ತತ್ರ ಯತ್ರಾಚ್ಯುತೋ ಧಾರಕಥಾ ಪ್ರಸಂಗಃ. ಶ್ರೀಕೃಷ್ಣಾರ್ಪಣಮಸ್ತು. ಅದು ಇದು ಮುಟ್ಲ ಅವನು ಅಲ್ಲಲ್ಲ ಇದು ಹ್ಮ್